ಎಲ್ಲರಿಗೆ ನಮಸ್ಕಾರ. ನಿನ್ನೆಯಿಂದ ನಾಳೆಯವರೆಗೆ 3 ದಿವಸ ಸ್ವರ್ಗೀಯ ಬ್ರಹ್ಮಶ್ರೀ ರಂಗನಾಥ್ ಶರ್ಮಾ ಅವರ ಸಂಸ್ಮರಣದಲ್ಲಿ ಅವರ ಮತ್ತು ಅವರ ಮನೆಯವರು ಶ್ರೀಮತಿ ಕಮಲಾಕ್ಷಿ ಅಮ್ಮನವರ ಸ್ಮರಣೆಯಲ್ಲಿ ಅವರ ಸುಪುತ್ರಿ ಡಾಕ್ಟರ್ ಶಾರದಾ ಚೈತ್ರ ಅವರು ಈ ದತ್ತಿ ಉಪನ್ಯಾಸವನ್ನು ಏರ್ಪಾಟು ಮಾಡಿದ್ದಾರೆ. ಅದು ರಂಗನಾಥ್ ಶರ್ಮರು ಪರಮಪದ ಸೇರಿದ ವರ್ಷದಿಂದ ನಡೆದುಕೊಂಡು ಬರ್ತಾ ಇರುವುದಾಗಿದೆ. ಅದು ಅವರ ಜನ್ಮದಿವಸದ ಆಸುಪಾಸಿನಲ್ಲಿಯೇ ನಡೆಯಬೇಕು ಅಂತ. ಇಂದು ಅವರ ಜನ್ಮದಿವಸ, ಶಂಕರ ಭಗವತ್ಪಾದರ ಜನ್ಮದಿವಸ, ನಮ್ಮ ಪೂಜ್ಯ ಗುರುಗಳ ಜನ್ಮದಿವಸ ಎರಡೂ ಒಂದೇ ದಿವಸ, ವೈಶಾಖ ಪಂಚಮಿಯಂದು. ನಮ್ಮ ಗುರುಗಳಿಗೆ ಅವರ ಜನ್ಮದ ಇಂಗ್ಲೀಷ್ ಡೇಟ್ ಗೊತ್ತಿರಲಿಲ್ಲ. ಶಂಕರ ಜಯಂತಿ ದಿವಸ ನಾನು ಹುಟ್ಟಿದ್ದಪ್ಪ ಅಂತ ಹೇಳ್ತಾ ಇದ್ರು. ಹಾಗಾಗಿ ಇಂದು ಅವ್ರನ್ನ ಸ್ಮರಣೆ ಮಾಡಿಕೊಳ್ಳುವಂಥ ಒಳ್ಳೆಯ ದಿವಸ ಮಾತ್ರವಲ್ಲದೆ ಅವರು ಯಾರ ಸ್ಮರಣೆಯಲ್ಲಿಯೇ ಜನ್ಮ ಇಡೀ ಕಳೆದರೋ ಆ ಮಹಾನುಭಾವರಾದ ಶಂಕರ ಭಗವತ್ಪಾದರ ಜನ್ಮದಿವಸವೂ ಆಗಿದೆ. ಆ ಕಾರಣದಿಂದ ಇದಕ್ಕೆ ಹೆಚ್ಚಿನ ಪಾವಿತ್ರ್ಯ ಇದೆ. ಪೂಜನೀಯರಾದ ರಂಗನಾಥ್ ಶರ್ಮಾ ಅವರು ಮತ್ತೆ ಮತ್ತೆ ಹೇಳುವರು, ಕೈಯಲ್ಲಿ ಶಂಕರ ಭಾಷ್ಯ ಇರಬೇಕು, ತಲೆ ಹತ್ರ ಪಾತಂಜಲ ಭಾಷ್ಯ ಇರಬೇಕು, ಎದೆ ಮೇಲೆ ರಾಮಾಯಣ ಇರಬೇಕು, ಹಾಗಿದ್ದು ಪ್ರಾಣ ಬಿಡಬೇಕು ಅಂತ. ಅವರು ಒಮ್ಮೆ ಹೇಳಿದರು, ವ್ಯಾಕರಣ ಮರೆತಿದ್ದ ದಿವಸ ನಾನು ಪ್ರಾಣ ಬಿಡ್ತೀನಿ ಅಂತ ಹೇಳ್ಬಿಟ್ಟು. ಅದು ಹಾಗೆಯೇ ಆಯಿತು. ಅವರು ತೀರ್ಕೊಳ್ಳುವ ದಿವಸ ಸಂಜೆ ಅವರ ಪುತ್ರಿ ಡಾಕ್ಟರ್ ಶಾರದಾ ಅವರು ಫೋನ್ ಮಾಡಿ ಇಲ್ಲಿಂದ ಮೈಸೂರಿಗೆ ಹೇಗಿದ್ದೀಯಾ ಏನು ಅಂತೆಲ್ಲ ವಿಚಾರಿಸ್ತಾ ಪಾಣಿನಿ ಯಾರು ಅಂತ ಕೇಳಿದ್ರು. ಅವ್ರಿಗೆ ಜ್ಞಾಪಕಕ್ಕೆ ಬರಲಿಲ್ಲ. ಪಾಣಿನಿ ಯಾರು ಅಂದರೆ ಗೊತ್ತಾಗಲಿಲ್ಲ. ಅಷ್ಟೊತ್ತಿಗೆ ಸ್ವಲ್ಪ ಮರವೇ ಒಂದು 5-6 ತಿಂಗಳಿಂದ ಇತ್ತು. ಆದರೆ ರಾಮಾಯಣ ಅಂದರೆ ವಾಲ್ಮೀಕಿ ಮಹರ್ಷಿಗಳ ಕಾವ್ಯ, ಆದಿಕಾವ್ಯ ಅಂತ ಹೀಗೆ ಇದು ಗೊತ್ತಾಯಿತು. ಅವರಿಗೆ ರಾಮ ಜ್ಞಾಪಕ ಇದ್ದ, ವ್ಯಾಕರಣ ಹೋಯಿತು. ಅಂದು ರಾತ್ರಿ ಅವರು ಪರಮಪದ ಸೇರಿದರು. ಅಂದರೆ ಅವರ ಶುದ್ಧವಾದ ನಿಷ್ಠವಾದ ಜೀವನ ಯಾವ ಬಗೆಯಾದದ್ದು ಅಂತ ಅನ್ನೋದು ಗೊತ್ತಾಗುತ್ತದೆ. ಅದ್ವೈತ ವೇದಾಂತಕ್ಕೆ ಸಂಬಂಧಪಟ್ಟಂತೆ ಅವರ ಬರವಣಿಗೆ ಹಲವಾರು ಇವೆ. ಎಲ್ಲ ಅಭಿನವವಾದ ಗ್ರಂಥಗಳನ್ನೇ ಅವರು ಲೋಕಕ್ಕೆ ಅನುವಾದ ಮಾಡಿಕೊಟ್ಟಿದ್ದಾರೆ. ಅವರು ಮೊದಲಿಗೆ ಅನುವಾದ ಮಾಡಿಕೊಟ್ಟದ್ದು ಭಗವತ್ಪಾದರ ಸಾಕ್ಷಾತ್ ಶಿಷ್ಯರಲ್ಲಿ ಒಬ್ಬರಾದಂಥ ಅವರ ದಿವ್ಯಾನುಗ್ರಹಕ್ಕೆ ಪಾತ್ರ ಆದ ತೋಟಕಾಚಾರ್ಯರ ಶ್ರುತಿಸಾರ ಸಮುದ್ಧರಣವನ್ನು ಕನ್ನಡಕ್ಕೆ ಅನುವಾದ ಮಾಡಿಕೊಟ್ರು ಸಟಿಪ್ಪಣವಾಗಿ. ಆಮೇಲೆ ಅಯ್ಯಣ್ಣ ದೀಕ್ಷಿತರ ವ್ಯಾಸ ತಾತ್ಪರ್ಯ ನಿರ್ಣಯ, ಅದನ್ನು ಕುರಿತೇ ನಿನ್ನೆ, ಇಂದು ಮತ್ತು ನಾಳೆ ಪ್ರವಚನ ನಡೀತಾ ಇರತಕ್ಕಂಥದ್ದು. ಆಮೇಲೆ ಅವರಿಗೆ ತುಂಬ ಗೌರವನೀಯರಾಗಿದ್ದವರಲ್ಲಿ ಸ್ವಾಮಿಗಳಾದಂಥ ವಿದ್ಯಾರಣ್ಯ ಶ್ರೀಚರಣರು ಅಂದರೆ ಪರಮಭಕ್ತಿ. ಅವರ ಪಂಚದಶಿಯನ್ನು ವಿಸ್ತೃತವಾಗಿ ಪ್ರವಚನ ರೂಪದಲ್ಲಿ ವ್ಯಾಖ್ಯಾನ ಮಾಡಿದ್ರು. ಅದೇ ಥರ ಅವರಿಗೆ ಮಾಂಡುಕ್ಯ ಕಾರಿಕೆ ಅಂದರೂ ಬಹಳ ಇಷ್ಟ ಇತ್ತು. ಅದನ್ನು ಕಾರಿಕೋಪನಿಷತ್ತುಗಳನ್ನು ಭಾಷ್ಯದ ಬೆಳಕಿನಲ್ಲಿ ಅದನ್ನು ಅನುವಾದ ಮಾಡಿಕೊಟ್ರು. ಮತ್ತು ವಾರ್ತಿಕಗಳ ಬೆಳಕಿನಲ್ಲಿ ತೈತ್ತಿರೀಯೋಪನಿಷತ್ತನ್ನು ಮಾಡಿಕೊಟ್ರು. ತೈತ್ತಿರೀಯೋಪನಿಷತ್ತನ್ನು ವಾರ್ತಿಕಗಳ ಬೆಳಕಿನಲ್ಲಿ ವಿವೇಚಿಸಿ ಮಾಡುವಂಥ ಕೆಲಸ ಹಿಂದೆ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಮಾಡಿದರು, ಆಮೇಲೆ ಶರ್ಮರು ಮಾಡಿದ್ರು. ಇವು ಮುಖ್ಯವಾಗಿ ಅವರು ಅದ್ವೈತ ವೇದಾಂತಕ್ಕೆ ಸಂಬಂಧಪಟ್ಟಂಥ ಗ್ರಂಥಗಳನ್ನು ತಂದುಕೊಟ್ಟದ್ದು. ಅದಲ್ಲದೆ ಎಲ್ಲರಿಗೂ ಬಹಳ ತುಂಬ ಉಪಾದೇಯವಾಗುವಂಥ ಬಹಳ ಒಳ್ಳೆಯ ಕೆಲಸ ಅಂತಂದರೆ ಶಂಕರ ಭಗವತ್ಪಾದರ ಮಾತುಗಳನ್ನೇ, ಭಾಷ್ಯವಾಕ್ಯಗಳನ್ನೇ ವಿಷಯಾನುಸಾರವಾಗಿ ಸಂಗ್ರಹಿಸಿ ಶಂಕರ ಸೂಕ್ತಿ ಮುಕ್ತಾವಳಿ, ಶಂಕರ ಸೂಕ್ತಿ ಮಣಿಹಾರ ಅಂತ 2 ಆವೃತ್ತಿನಲ್ಲಿ ಬಂತು. ಇದಲ್ಲದೆ ಇನ್ನೂ ಎಷ್ಟೋ ಲೇಖನಗಳನ್ನು ಬರೆದರು. ಶಂಕರ ವಿಜಯವನ್ನೇ ಅವರು ಅನುವಾದ ಮಾಡಿದ್ರು, ಮಾಧವಿಯ ಶಂಕರ ವಿಜಯವನ್ನು. ಶಂಕರ ಚರಿತಾಮೃತಂ ಅಂತ ಬರೆದರು. ಶಂಕರ ಬಗ್ಗೆ ಮತ್ತೆ 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 ಬರೆದರು. ಅವರ ಮಾತಿನಲ್ಲೇ ಹೇಳೋದಿದ್ದರೆ ಅವರು ಹೇಳ್ತಾರೆ, ಆಚಾರ್ಯರ ವಾಗ್ವೈಭವ, ವ್ಯಕ್ತಿವೈಭವ ಎಂಥದ್ದು ಅಂತಂದರೆ ಭಗವದ್ ವಿಭೂತಿ ರೇಖಾ ಶಂಕರ ರೂಪ ಚಕಾಸ್ತಿ ಭೂಮಿಭೂಮ ಯದ್ರಚನಂ ಶ್ರುತಿ ಸೀಮಾ ಯದ್ವಚನಂ ಶ್ರೀ ಸರಸ್ವತೀ ಧಾಮ ಅಂತ. ಯದ್ರಚನಾ ಶ್ರುತಿ ಸೀಮ, ಆ ಭಗವತ್ಪಾದರ ಬರವಣಿಗೆಗಳು ವೇದದ ಕೊನೆ ಅಂತ. ಶ್ರುತಿ ಸೀಮಾನಕ್ಕೆ ವೇದಾಂತ ಅಂತಲೂ ಆಗುತ್ತೆ. ಅವರ ಮಾತುಗಳೇ ವೇದಾಂತ ಅಂತ, ಅದು ವೇದದ ಎಲ್ಲೇ ಕೂಡ ಹೌದು ಅಂತ. ಮತ್ತು ಅವರ ಯದ್ವಚನಂ, ಅವರ ಮಾತಿನ ಶೈಲಿ ಸರಸ್ವತಿಗೆ ಅಲಂಕಾರ ಅಂತ ಹೇಳಿಬಿಟ್ಟಿದನುವೆ. ಅದು ಭಗವತ್ ವಿಭೂತಿ ರೂಪ, ಭಗವಂತನ ವಿಶೇಷವಾದ ವಿಭೂತಿ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಂಥ ರೀತಿಯಲ್ಲಿ ಅಂತ. ಆ ಮಹನೀಯರ ಸ್ಮರಣೆಯ ಸಂದರ್ಭದಲ್ಲಿ ಈ ಪ್ರವಚನ ನಡೀತಾ ಇರೋದರಿಂದ, ಇಂದವರ ಜನ್ಮದಿನವೂ ಆಗಿರೋದ್ರಿಂದ ಅದನ್ನು ನೆನಪಿಸಿಕೊಡೋದಾಯಿತು. ಎಂದರಂತೆ ನಮ್ಮ ಆತ್ಮೀಯರಾದ ಗೌರವನೀಯರಾದ ವಿದ್ವಾಂಸರು ಶ್ರೀ ಎಂ ಎಲ್ ನರಸಿಂಹಮೂರ್ತಿಯವರು ಈಗ ನಮ್ಮನ್ನು ಉದ್ದೇಶಿಸಿ
ಅಯ್ಯಣ್ಣ ದೀಕ್ಷಿತರ ತಾತ್ಪರ್ಯ ನಿರ್ಣಯ, ವ್ಯಾಸ ತಾತ್ಪರ್ಯ ನಿರ್ಣಯದ ಮುಂದುವರಿಕೆಯನ್ನು ಮಾಡಬೇಕು ಅಂತ ಕೇಳ್ತೀನಿ. ನಮಸ್ಕಾರ. ಗಿರಾಮಾಹುರ್ದೇವೀಂ ದ್ರುಹಿಣಗೃಹಿಣೀಮಾಗಮವಿದಃ ಹರೇಃ ಪತ್ನೀಂ ಪದ್ಮಾಂ ಹರಸಹಚರೀಮದ್ರಿತನಯಾಂ ತುರೀಯಾ ಕಾಪಿ ತ್ವಂ ದುರಧಿಗಮನಿಸ್ಸೀಮ ಮಹಿಮಾ ಮಹಾಮಾಯಾ ವಿಶ್ವಂ ಭ್ರಮಯಸಿ ಪರಬ್ರಹ್ಮ ಮಹಿಷೀ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಸ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಮಸ್ಸಭಾಯಿ. ಈ ಉಪನ್ಯಾಸ ಮಾಲಿಕೆಯ 2ನೇ ದಿವಸದ ಈ ಕಾರ್ಯಕ್ರಮದಲ್ಲಿ ವ್ಯಾಸ ತಾತ್ಪರ್ಯ ನಿರ್ಣಯದ ವಿಚಾರವನ್ನು ಆರಂಭ ಮಾಡುವುದಕ್ಕೆ ಮೊದಲು ಪರಮಪೂಜ್ಯರಾದಂತಹ ಆಧ್ಯಾತ್ಮಿಕ ಮೇರು ವ್ಯಕ್ತಿತ್ವದಲ್ಲಿ ಮೆರೆದಂತಹ ಭಾರತಕ್ಕೆ ಸನಾತನ ವೈದಿಕ ಧರ್ಮದ ಉದ್ಧಾರವನ್ನು ಮಾಡಿರುವಂತಹ ಷಣ್ಮತ ಸ್ಥಾಪನಾಚಾರ್ಯರಾದಂತಹ ಭಗವತ್ಪಾದ ಶಂಕರರ ಜಯಂತಿಯ ಈ ಶುಭ ದಿನ ಇಂದು, ಹಾಗೇ ಇನ್ನೊಬ್ಬ ಮೇರು ವ್ಯಕ್ತಿಗಳಾದಂತಹ ರಾಮಾನುಜಾಚಾರ್ಯರ ಜಯಂತಿಯೂ ಹೌದು, ಹಾಗೆ ಗಾಯತ್ರಿ ಜಯಂತಿ ಎನ್ನುವಂಥದ್ದು ಹೌದು. ಇದು 3 ಜಯಂತಿಯ ಸಂಗಮ. ಗಾಯತ್ರಿ ಪರಮಾತ್ಮ ಸ್ವರೂಪವೇ. ಆ ಪರಮಾತ್ಮ ಸ್ವರೂಪವನ್ನು ಕಂಡಂತಹ, ವಿಭಿನ್ನ ರೂಪದಲ್ಲಿ ಕಂಡಂತಹ ಇಬ್ಬರು ಮಹನೀಯರ ಜಯಂತಿ ಇದು ತತ್ವಜ್ಞಾನಿಗಳ ದಿನ ಎಂಬುದಾಗಿ ಘೋಷಣೆ ಮಾಡಿರುವಂಥದ್ದು. ಇಂತಹ ಒಂದು ಸಂದರ್ಭದಲ್ಲಿ ತತ್ವಜಿಜ್ಞಾಸುಗಳಾದಂತಹ ತಮ್ಮೆಲ್ಲರ ಮುಂದೆ ನನಗೆ ತಿಳಿದ 2 ತೊದಲು ನುಡಿಯನ್ನು ಆಡುವುದಕ್ಕೆ ಅವಕಾಶ ಮಾಡಿಕೊಟ್ಟಂಥವರು ಗಣೇಶ್ ಅವರು. ವಿಶೇಷವಾಗಿ ನನಗೆ ಗುರುಗಳಾದಂತಹ ರಂಗನಾಥ ಶರ್ಮರು, ನಾನು ಗುರುಗಳು ಅಂದರೆ ಅವರಲ್ಲಿ ನಾನು ಶಿಷ್ಯವೃತ್ತಿಯನ್ನು ಮಾಡದೇ ಇದ್ದರೂ ಕೂಡ ಅವರು ನನಗೆ ಗುರುಗಳು. ಅನೇಕ ಸಂದರ್ಭಗಳಲ್ಲಿ ಅವರಲ್ಲಿ ಒಡನಾಟದಿಂದ ನಾನು ತಿಳಿದುಕೊಂಡಂತಹ ಹಲವು ವಿಷಯಗಳು, ವ್ಯಾಕರಣಕ್ಕೆ ಸಂಬಂಧಿಸಿದ ವಿಷಯಗಳಾಗಿರಬಹುದು, ವೇದಾಂತಕ್ಕೆ ಸಂಬಂಧಿಸಿದ ವಿಷಯಗಳಾಗಿರಬಹುದು, ಅವರಲ್ಲಿ ಯಾವ ವಿಷಯ ಇರಲಿಲ್ಲ. ಎಲ್ಲ ವಿಷಯದಲ್ಲೂ ಕೂಡ ಅಧಿಕಾರವಾಣಿಯಿಂದ ಮಾತನಾಡಬಲ್ಲಂತಹ ಅದ್ವಿತೀಯ ಪಾಂಡಿತ್ಯ ಪರಿಪೂರ್ಣರಾದಂತಹ ರಂಗನಾಥ ಶರ್ಮರ ಒಡನಾಟದಿಂದ ನಾನು ಸಾಕಷ್ಟು ಕಲಿತಿದ್ದೇನೆ. ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ನಾನು ಒಂದು ಅಂಶವನ್ನು ಅವರ ಬಗ್ಗೆ ಹೇಳಲೇಬೇಕು. ನಮ್ಮ ತಿರುಪತಿ ರಾಷ್ಟ್ರೀಯ ಸಂಸ್ಕೃತ ವಿದ್ಯಾಪೀಠದಿಂದ ರಂಗನಾಥ ಶರ್ಮರಿಗೆ ಮಹಾಮಹೋಪಾಧ್ಯಾಯ ಬಿರುದನ್ನು ನಾವು ಕೊಟ್ಟಿದ್ದೇವೆ. ಆ ಸಂದರ್ಭದಲ್ಲಿ ಅವರನ್ನು ಗೌರವಿಸಿದಂತಹ ಸಂದರ್ಭದಲ್ಲಿ ಅವರು ತಿರುಪತಿಗೆ ದಯಮಾಡಿಸಿದಾಗ ನಮ್ಮ ಮನೆಯಲ್ಲಿ ಬಂದು ಇದ್ದರು. ಅದು ನನ್ನ ಸೌಭಾಗ್ಯ. ನನ್ನ ಮನೆಯಲ್ಲಿದ್ದು ನಮ್ಮ ಮನೆಯಲ್ಲಿ ಊಟವನ್ನು ಆತಿಥ್ಯವನ್ನು ಸ್ವೀಕಾರ ಮಾಡಿ ಅವರು ಒಂದು ಮಾತು ಹೇಳಿದರು. ಕುಲಪತಿಗಳ ಮನೆಗೆ ಹೋಗಿ ಅಲ್ಲಿ ಇದ್ದು ಬಂದು ನನ್ನ ಮನೆಗೆ ಬಂದ ನಂತರ, ನರಸಿಂಹಮೂರ್ತಿಗಳೇ, ಕುಲಪತಿಗಳ ಮನೆಗಿಂತ ನಿಮ್ಮನೆಯೇ ಚೆನ್ನಾಗಿದೆಯಲ್ರಿ ಅಂತ ಹೇಳಿದರು. ಅಂದರೆ ಅದು ಅವರ ಹೃದಯ ವೈಶಾಲ್ಯ. ಅಷ್ಟು ಚೆನ್ನಾಗಿ ನನಗೂ ಅವರಿಗೂ ಆ ಒಂದು ಒಡನಾಟವನ್ನು ನಾವು ಯೋಚನೆ ಮಾಡಿದಾಗ, ಇವಾಗ ಅವರ ಬಗ್ಗೆ ನೆನೆದಾಗ ಕಣ್ಣೀರು ಬರುವಂಥ ಒಂದು ಸ್ಥಿತಿ. ಅಂತಹ ಮಹಾತ್ಮರಾದಂಥ ರಂಗನಾಥ ಶರ್ಮರು ಯಾವುದೇ ಒಂದು ವಿಷಯವನ್ನು ಅವರು ನಿರೂಪಣೆ ಮಾಡಲಿಕ್ಕೆ ಹೊರಟರೆ ಅದರಲ್ಲಿ ಸಂಶಯಕ್ಕೆ ಕಿಂಚಿತ್ತೂ ಅವಕಾಶವಿಲ್ಲದ ರೀತಿಯಲ್ಲಿ ಅವರು ನಿರೂಪಣೆ ಮಾಡ್ತಾ ಇದ್ದರು. ಎಂಥ ಜಟಿಲವಾದಂತಹ ವ್ಯಾಕರಣ ವಿಷಯಗಳಾಗಿರಬಹುದು, ಶಾಸ್ತ್ರೀಯ ವಿಷಯಗಳು ಯಾವುದೇ ಆಗಿರಬಹುದು, ಅತ್ಯದ್ಭುತವಾದಂತಹ ನಿರೂಪಣಾ ಶೈಲಿ.
ಅಷ್ಟೇ ಸುಂದರವಾದ ಭಾಷೆ. ಅವರ ಸಂಸ್ಕೃತ ಭಾಷೆಯನ್ನು ಕೇಳದೆ ಅದನ್ನು ಆನಂದಿಸದೇ ಇದ್ದವರು ಒಂದು ರೀತಿ ದುರದೃಷ್ಟವಂತರು ಅಂತ ಹೇಳಬೇಕು. ಅಷ್ಟು ಚೆನ್ನಾಗಿರುವಂತಹ ಭಾಷೆ. ಭಗವತ್ಪಾದರ ಒಂದು ಭಾಷ್ಯ ಎಷ್ಟು ಪ್ರಸನ್ನ ಗಂಭೀರ ಅಂತ ಹೇಳ್ತಾರೋ ಹಾಗೆ ರಂಗನಾಥ ಶರ್ಮರ ಭಾಷೆಯೂ ಅಷ್ಟೇ ಚೆನ್ನಾಗಿರುವಂತಹದ್ದು. ಶೃಂಗೇರಿಯ ಜಗದ್ಗುರುಗಳಾದಂತಹ ಭಾರತೀ ತೀರ್ಥ ಮಹಾಸ್ವಾಮಿಗಳು ಅವರ ಸರ್ವತಂತ್ರ ಸ್ವತಂತ್ರರು. ಅವರ ಒಂದು ಸಂಸ್ಕೃತ ಭಾಷೆ ಅಂತ ಕೇಳಿದರೆ ಅನಿತರ ಸಾಧಾರಣವಾದಂತಹ ಭಾಷೆ. ಅಂತಹ ಭಾಷೆ ಆ ತರಹದಲ್ಲಿ ಮಾತನಾಡುವವರು ಬಹುಶಃ ಭಾರತದಲ್ಲಿ ಇನ್ನೊಬ್ಬ ಇಲ್ಲ ಅಂತ ಹೇಳಿದರೆ ಇದು ಅತಿಶಯೋಕ್ತಿ ಅಲ್ಲ, ಸ್ವಭಾವೋಕ್ತಿ. ಅಂಥವರು ಮೆಚ್ಚಿಕೊಂಡಂತಹ ಭಾಷೆ ಉಳ್ಳಂಥವರು ರಂಗನಾಥ ಶರ್ಮರು. ಅವರು ರಾಮಾಯಣದ ಬಗ್ಗೆ ಏನಾದರೂ ಸಂಶಯ ಬಂದು ನಾವೇನಾದರೂ ಕೇಳಿದರೆ ಅವರು ವಿವರಿಸುತ್ತಿದ್ದಂತಹ ರೀತಿ, ಹಾಗೆ ಪಾತಂಜಲ ಮಹಾಭಾಷ್ಯದ ಬಗ್ಗೆ ಯಾವುದಾದರೂ ಒಂದು ವಿಚಾರವನ್ನು ಕೇಳಿದರೆ ಅದಕ್ಕೆ ಸಂಬಂಧಿಸಿರುವಂತಹ ಎಲ್ಲೆಲ್ಲೋ ಇರುವ ವಿಚಾರಗಳನ್ನೆಲ್ಲ ಕ್ರೋಢೀಕರಿಸಿ ನಮಗೆ ಒಪ್ಪಿಸ್ತಾ ಇದ್ದಂತಹ ರೀತಿ ಅದು ಅನಿತರ ಸಾಧಾರಣ ಪ್ರತಿಭಾ ಸಂಪನ್ನರಿಗೆ ಮಾತ್ರ ಸಾಧ್ಯ. ಅಂತಹ ಮಹನೀಯರು ಕೂಡ ಈ ಒಂದು ವಿಶಿಷ್ಟವಾದಂತಹ ಜಯಂತಿಯ ದಿವಸವೇ ಅವರೂ ಹುಟ್ಟಿದ್ದಾದ್ದರಿಂದ ಮಹಾತ್ಮರಿಗೆ ಮಾತ್ರ ಸಾಧ್ಯ. ಅಂತಹ ಒಂದು ಜನ್ಮಕಾಲ ಅನ್ನುವಂಥದ್ದೇನಿದೆ, ಶ್ರೀರಾಮನ ಒಂದು ಜನ್ಮ ವೃತ್ತಾಂತರ ಕಾಲ ವರ್ಣನೆ ಮಾಡುವಾಗ ಉಚ್ಚಸ್ಥೆ ಗ್ರಹಪಂಚಕೆ ಸುರಗುರು ಸೇಂದೌ ನವಮ್ಯಾಂತಿಥೌ ಲಗ್ನೆ ಕರ್ಕಟಕೆ ಪುನರ್ವಸುಯುತೆ ಮೇಷಂಗತೆ ಪೂಷಣಿ ನಿರ್ದಗ್ಧುಂ ನಿಖಿಲಾಃ ಪಲಾಶ ಸಮಿಧೋ ಮೇಧ್ಯಾದಯೋಧ್ಯಾರಣೆ ರಾವಿರ್ಭೂತ ಮುಭೂತಪೂರ್ವಮಪರಂ ಯತ್ಕಿಂಚಿದೇಕಂ ಮಹಃ ಎಂಬುದಾಗಿ ಆ ಒಂದು ಪಂಚಗ್ರಹಗಳು ಉಚ್ಚಸ್ಥಾನದಲ್ಲಿ ಇದ್ದಾಗ, ಗುರುವ ಮೇಷರಾಶಿಯನ್ನು ಪ್ರವೇಶ ಮಾಡಿದಾಗ, ನವಮೀ ತಿಥಿಯಂದು ಈ ಒಂದು ಜ್ಯೋತಿ ಎನ್ನುವಂತಹದ್ದು ಆವಿರ್ಭವಿಸಿತು ಎಂಬುದಾಗಿ ಶ್ರೀರಾಮನ ಜನ್ಮ ವೃತ್ತಾಂತವನ್ನು ಹೇಳ್ತಾರೆ. ಅಂತಹ ಒಂದು ಉತ್ಕೃಷ್ಟವಾದಂತಹ ಕಾಲದಲ್ಲಿ ಹುಟ್ಟಿರುವಂತಹದ್ದು, ಅದಕ್ಕೋಸ್ಕರವಾಗಿ ರಾಮನವಮಿ ಎನ್ನುವಂಥದ್ದು ಅತ್ಯಂತ ಉತ್ತಮವಾದಂತಹ ಕಾಲ. ಹಾಗೆ ಶಂಕರ ಜಯಂತಿ ಎನ್ನುವಂಥ ಶಂಕರ ಭಗವತ್ಪಾದರು ಶಂಭೋರ್ಮೂರ್ತಿಶ್ಚರತಿ ಭುವನೇ ಶಂಕರಾಚಾರ್ಯ ರೂಪ ಎಂಬುದಾಗಿ ವಿದ್ಯಾರಣ್ಯರು ಅವರು ಮಾಧವಿ ಶಂಕರ ವಿಜಯದಲ್ಲಿ ಹೇಳ್ತಾರೆ. ಸಾಕ್ಷಾತ್ ಶಂಭುವೇ ಶಂಕರಾಚಾರ್ಯ ರೂಪದಲ್ಲಿ ಈ ಭುವನದಲ್ಲಿ ತಿರುಗಾಡ್ತಾ ಇದ್ದಾರೆ ಎಂಬುದಾಗಿ ಅವರು ವರ್ಣನೆ ಮಾಡ್ತಾರೆ. ಅಂತಹ ಭಗವತ್ಪಾದರು ಪ್ರಾಯಶಃ ಭಾರತ ದೇಶದಲ್ಲಿ ಭಗವತ್ಪಾದರ ಅವತಾರವಾಗದೇ ಇದ್ದಿದ್ದರೆ ನಾವ್ಯಾರೂ ಇಲ್ಲಿ ಇರ್ತಿರಲಿಲ್ಲ, ಈ ರೀತಿಯಲ್ಲಿ ಇರ್ತಿರಲಿಲ್ಲ. ಇರ್ತಿದ್ವೇನೋ, ಈ ರೀತಿಯಲ್ಲಂತೂ ಇರಲಿಕ್ಕೆ ಸಾಧ್ಯವಿಲ್ಲ. ಈ ರೀತಿ ತತ್ವ ವಿಚಾರವನ್ನು ಮಾಡಲಿಕ್ಕೆ ಅವಕಾಶವೇ ಇಲ್ಲದಂತಹ ಸಂದರ್ಭವಾಗಿ ನಾಸ್ತಿಕ ಮತಗಳ ತಾಂಡವವಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅವರು ಅವತರಿಸಿ ಅವರು ಷಣ್ಮತ ಸ್ಥಾಪನಾಚಾರ್ಯರು ಆದರೂ, ಪ್ರಸ್ಥಾನತ್ರಯ ಭಾಷ್ಯಗಳನ್ನು ಬರೆದರು. ಅದು ಉತ್ತಮಾಧಿಕಾರಿಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮಧ್ಯಮಾಧಿಕಾರಿಗಳಿಗೋಸ್ಕರವಾಗಿ ಅವರು ಪ್ರಕರಣ ಗ್ರಂಥಗಳನ್ನು ಬರೆದರು. ಸಾಮಾನ್ಯ ಜನರಿಗಾಗಿ ಸ್ತೋತ್ರ ಸಾಹಿತ್ಯ ರಚನೆ ಮಾಡಿದರು. ಉದ್ದೇಶ ಒಂದೇ ಆಗಿತ್ತು, ಎಲ್ಲರಿಗೂ ಕೂಡ ಮೋಕ್ಷ ಅನ್ನುವಂಥದ್ದು ಸಿಗಲಿ, ಎಲ್ಲರೂ ಹುಟ್ಟಿ ಜಾತಮಾತ್ರಸ್ಯ ಜಂತೋಹೋ ಮೋಕ್ಷೇ ಅಧಿಕಾರ ಎಂಬುದು ಅವರ ಧ್ಯೇಯವಾಗಿತ್ತು. ಆದ್ದರಿಂದ ಆ ಮೋಕ್ಷವನ್ನು ಪಡೆಯಬೇಕಾದರೆ ಪ್ರತಿಯೊಬ್ಬರಿಗೂ ಅಧಿಕಾರ ಬೇಕು, ಅವರಿಗೆ ಆ ಸಾಧನವನ್ನು ತೋರಿಸಬೇಕು ಎಂಬ ದೃಷ್ಟಿಯಿಂದ ಅವರು ಈ ಪ್ರಸ್ಥಾನತ್ರಯ ಭಾಷ್ಯಗಳನ್ನಾಗಲಿ ಪ್ರಕರಣ ಗ್ರಂಥಗಳನ್ನಾಗಲಿ ಸ್ತೋತ್ರ ಸಾಹಿತ್ಯವನ್ನಾಗಲಿ ರಚನೆ ಮಾಡಿದರೆ ಹೊರತು ಅವರು ಯಾವ ಒಂದು ಪದವಿಗಾಗಿ ಮಾಡಲಿಲ್ಲ. ಅವರು ಮಾಡದೇ ಇದ್ದಿದ್ದರೆ ಅದರ ಒಂದು ನಷ್ಟ ನಮಗಾಗ್ತೇ ಇರ್ತೇ ಹೊರತು ಅವರಿಗೆ ಅದರಿಂದ ಯಾವ ನಷ್ಟವೂ ಇಲ್ಲ, ಮಾಡಿದ್ರಿಂದ ಯಾವ ಲಾಭವೂ ಇಲ್ಲ. ಅಂದರೆ ಅವರು ಜೀವನ್ಮುಕ್ತರಾಗಿದ್ದಂತಹ ಮಹಾತ್ಮರು. ಅಂತಹ ಮಹನೀಯರಾದಂಥ ಶಂಕರ ಭಗವತ್ಪಾದರ ಒಂದು ಜಯಂತಿಯ ಸುಸಂದರ್ಭ, ಅವರನ್ನು ಆರಂಭದಲ್ಲಿ ನೆನೆದು ಸಾಷ್ಟಾಂಗ ನಮಸ್ಕಾರ ಪೂರ್ವಕವಾಗಿ ಮನಸ ಶಿರಸ ಅಭಿವಂದಿಸಿ, ಹಾಗೂ ಇಲ್ಲಿ ಬಂದು ಸೇರಿರುವಂತಹ ಎಲ್ಲ ಸಭಾಸದರಿಗೂ ಕೂಡ ಅಭಿವಂದಿಸಿ, ವಿಶೇಷವಾಗಿ ಈ ದಿವಸ ವ್ಯಾಸತಾತ್ಪರ್ಯ ನಿರ್ಣಯದ ಮುಂದಿನ ಭಾಗವನ್ನು ಯಥಾಮತಿ ಉಪಕ್ರಮ ಮಾಡಿ ವಿವರಣೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಯದ್ಯಪಿ ಜಟಿಲವಾದಂತಹ ವಿಚಾರಗಳು, ಶಾಸ್ತ್ರೀಯವಾದಂತಹ ವಿಚಾರಗಳು ಕೇಳುವಾಗ ಕೇಳುಗರಿಗೆ ಒಂದೊಮ್ಮೆ ಜಾಡ್ಯ ಬರಬಹುದೂ ಕೂಡ. ಆದರೆ ಯಾಕೆ ಇದನ್ನು ಹೇಳಬೇಕು? ಇವರ ಉದ್ದೇಶವೂ ಹಾಗೇ ಇತ್ತು. ರಂಗನಾಥ ಶರ್ಮರಂತಹ ಮಹಾವ್ಯಕ್ತಿಗಳು, ಮೇರು ವ್ಯಕ್ತಿ
ಮತ್ತು ಶಾಸ್ತ್ರದಲ್ಲಿ ಪರಿಪೂರ್ಣ ಪಾಂಡಿತ್ಯವನ್ನು ಪಡೆದಂಥವರ ಒಂದು ಸಂಸ್ಮರಣ ರೂಪದಲ್ಲಿ ಮಾಡಿರುವಂತಹ ಉಪನ್ಯಾಸ ಮಾಲಿಕೆ ಶಾಸ್ತ್ರೀಯ ವಿಚಾರದಲ್ಲೇ ಇರಬೇಕು. ಆ ಶಾಸ್ತ್ರೀಯ ವಿಚಾರದಲ್ಲಿ ಇದ್ದಾಗ ಪ್ರತಿದಿನವೂ ಸಾಮಾನ್ಯವಾಗಿ ವಿಚಾರಗಳು ಎಷ್ಟೋ ನಡೀತಾ ಇರುತ್ತೆ, ಎಲ್ಲರಿಗೂ ಅದು ಹೃದಯಂಗಮವಾಗಿ ವೇದ್ಯವಾಗ್ತಾ ಇರುತ್ತೆ. ನಮ್ಮ ಶತಾವಧಾನಿ ಆರ್ ಗಣೇಶ್ರವರಂತೂ ವರ್ಷವಿಡೀ ಇಲ್ಲಿ ಉಪನ್ಯಾಸ ಮಾಡ್ತಾನೇ ಇರ್ತಾರೆ, ಅನೇಕ ಕಾರ್ಯಕ್ರಮಗಳನ್ನು ಅವರು ನಡೆಸ್ಕೊಡ್ತಾ ಇರ್ತಾರೆ. ಅವರು ಒಂದು ರೀತಿಯಾಗಿ ಈ ದಶರಥ ಅಂತ ಹೇಳ್ತಾರೆ ನೋಡಿ. ದಶರಥ ಅನ್ನೋ ಶಬ್ದಕ್ಕೆ ಏನರ್ಥ ಅಂದರೆ ದಶಸು ದಿಕ್ಷು ಅಪ್ರತಿಹತೋ ರಥೋ ಯಸ್ಯ ಸಹ ದಶರಥ. 10 ದಿಕ್ಕುಗಳಲ್ಲೂ ಕೂಡ ಅವನ ರಥ ತಡೆಯಿಲ್ಲದೆ ಹೋಗ್ತಾ ಇತ್ತಂತೆ. ಹಾಗೆ ಹಲವು 10 ವಿಷಯಗಳಲ್ಲಿ ತಡೆಯಿಲ್ಲದೆ ಮಾತನಾಡಬಲ್ಲಂಥ ಒಂದು ವ್ಯಕ್ತಿತ್ವ ಉಳ್ಳವರು ಆರ್ ಗಣೇಶ್ ಅವರು. ನನಗೆ ಬಹಳ ಆತ್ಮೀಯರು. ಅಂಥವರ ಒಂದು ಸಾನ್ನಿಧ್ಯ ಅಥವಾ ಒಂದು ಸ್ನೇಹ ನಮಗಿದೆಯಲ್ಲ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೂ ಒಂದು ಹೆಮ್ಮೆ. ಯಾಕೆಂದರೆ ಪುಷ್ಪಮಾಲಾನುಷಂಗೇಣ ಸೂತ್ರಂ ಶಿರಸಿ ಧಾರ್ಯತೆ. ಪುಷ್ಪವನ್ನು ತಲೆಯಲ್ಲಿ ಮುಡಿದುಕೊಳ್ತಾರೆ, ಹಗ್ಗವನ್ನು ಯಾರೂ ಮುಡಿದುಕೊಳ್ಳೋದಿಲ್ಲ. ಆದರೆ ಪುಷ್ಪದ ಜೊತೆಯಲ್ಲಿದ್ದಾಗ ಹಗ್ಗಕ್ಕೆ ಬೆಲೆ. ಹಾಗೆ ನಮಗೆಲ್ಲ ಬೆಲೆ ಬರೋದು ಇಂಥವ್ರ ಸಹವಾಸದಿಂದ. ಅಂತಹ ಮಹನೀಯರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅದಕ್ಕೆ ನಾನು ಎಷ್ಟು ಸೂಕ್ತವಾದ ವ್ಯಕ್ತಿಯೋ ನನಗೆ ಗೊತ್ತಿಲ್ಲ. ಆದರೂ ನನ್ನ ತಿಳುವಳಿಕೆಯ ಮಟ್ಟಕ್ಕೆ ಅನುಸಾರವಾಗಿ ಎಷ್ಟು ಸಾಧ್ಯವೋ ಅಷ್ಟು ವಿವರಣೆ ಮಾಡುವ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ನಿನ್ನೆ ಹೇಳಿದ ರೀತಿಯಲ್ಲಿ ವ್ಯಾಸರ ತಾತ್ಪರ್ಯವೆಲ್ಲಿದೆ? ಅದ್ವೈತದಲ್ಲಿದೆಯೋ, ದ್ವೈತದಲ್ಲಿದೆಯೋ, ವಿಶಿಷ್ಟಾದ್ವೈತದಲ್ಲಿದೆಯೋ, ಭೇದಾಭೇದವಾದದಲ್ಲಿದೆಯೋ, ಶುದ್ಧಾದ್ವೈತದಲ್ಲಿದೆಯೋ, ಅಥವಾ ಅಚಿಂತ್ಯ ಭೇದಾಭೇದವಾದದಲ್ಲಿದೆಯೋ ಇತ್ಯಾದಿಯಾಗಿ ವಿಚಾರ ಮಾಡಲಿಕ್ಕೆ ಹೊರಟಾಗ ಅದನ್ನು ನಿರ್ಣಯ ಮಾಡುವವರು ಯಾರು ಅಂತ ಕೇಳಿದಾಗ ಮಧ್ಯಸ್ಥರಾದವರೇ ಅದನ್ನು ನಿರ್ಣಯ ಮಾಡಬೇಕು. ಹೇಗೆ ನ್ಯಾಯಾಲಯದಲ್ಲಿ ನ್ಯಾಯಾಧಿಪತಿಗಳು ಮಧ್ಯಸ್ಥರಾಗಿದ್ದುಕೊಂಡೇ ಆ ಒಂದು ವಿವಾದವನ್ನು ಬಗೆಹರಿಸಿ ತೀರ್ಪನ್ನು ಕೊಡ್ತಾರೋ, ಹಾಗೆ ಇಲ್ಲಿ ತೀರ್ಪು ಕೊಡುವವರು ಯಾರು ಅಂತ ಕೇಳಿದರೆ ಮಧ್ಯಸ್ಥರು. ಮಧ್ಯಸ್ಥರು ಯಾರಾಗಬೇಕು ಅಂತ ಕೇಳಿದರೆ ಯಾವುದೇ ವ್ಯಕ್ತಿಯನ್ನು ತೆಗೆದುಕೊಂಡರೂ ಕೂಡ ಅವರು ಯಾವುದೋ ಒಂದು ಪಂಥಕ್ಕೆ ಸೇರಿದವರಾಗಿರ್ತಾರೆ. ಅಂಥವರು ಮಧ್ಯಸ್ಥರಾಗಲಿಕ್ಕೆ ಆಗೋದಿಲ್ಲ. ಪಕ್ಷಪಾತ ದೃಷ್ಟಿ ಬರಬಹುದು. ಪಕ್ಷಪಾತ ದೃಷ್ಟಿ ರಹಿತರಾದಂತಹ ವ್ಯಕ್ತಿಯೇ ಇಲ್ಲಿ ಮಧ್ಯಸ್ಥರಾಗಬೇಕು. ಅಂಥವರು ಯಾರಿದ್ದಾರೆ ಅಂತ ಕೇಳಿದಾಗ ಈ ಅಯ್ಯಣ್ಣ ದೀಕ್ಷಿತರು ಈ ಗ್ರಂಥವನ್ನು ಬರೆದಂತಹ ವ್ಯಕ್ತಿ ಕಂಡುಕೊಂಡಿದ್ದಂತಹ ಒಂದು ಮಾರ್ಗ ವಿಶಿಷ್ಟವಾದ ಮಾರ್ಗ. ನಮ್ಮ ರಂಗನಾಥ ಶರ್ಮರು ಕೂಡ ಆ ಮಾರ್ಗವನ್ನು ಅತ್ಯಂತ ಪ್ರಶಂಸನೀಯವಾದ ಮಾರ್ಗ ಅಂತ ಆರಂಭದಲ್ಲಿ ಅವರು ಉಪೋದ್ಘಾತದಲ್ಲಿ ಬರೆದಿದ್ದಾರೆ. ಯಾಕೆಂದರೆ ಪಂಡಿತರು ಅನುಸರಿಸಬೇಕಾದ ಮಾರ್ಗ. ಒಂದು ಮಾತು ಹೇಳ್ತಾರೆ ಶಾಸ್ತ್ರದಲ್ಲಿ, ತತ್ವಬುಭುತ್ಸುಕತಃ ವಾದಃ. ವಾದಕಥಾ, ಜಲ್ಪಕಥಾ, ವಿತಂಡಾಕಥಾ ಅಂತ 3 ಕಥೆಗಳಿದ್ದಾವೆ. ಕಥೆಗಳು ಅಂದರೆ ಕನ್ನಡದ ಕಥೆ ಅಲ್ಲ. ಕಥಾ ಅಂತ ಹೇಳಿದರೆ ಈ ವಾದ ಪ್ರಕ್ರಿಯೆ ಏನಿದೆಯೋ ಅದಕ್ಕೆ ಕಥಾ ಅಂತ ಹೇಳ್ತಾರೆ. ತತ್ವಬುಭುತ್ಸುಕಥಾ ವಾದ, ನಿಜವಾಗಿ ತತ್ವ ಯಾವುದು ಅಂತ ತಿಳಿಯಬೇಕಾದವನು ಮಾಡುವಂತಹ ವಿಚಾರ ಇದೆಯಲ್ಲ ಅದಕ್ಕೆ ವಾದ ಅಂತ ಹೇಳ್ತಾರೆ. ವಾದ ಯಾವಾಗಲೂ ಸಂವಾದವಾಗಬೇಕೇ ಹೊರತು ವಿವಾದವಾಗಬಾರದು. ಸಂವಾದವಾದಾಗ, ತತ್ವಬುಭುತ್ಸುವಾಗಿದ್ದಾಗ, ತತ್ವವನ್ನು ತಿಳಿದುಕೊಳ್ಳಬೇಕು ಅನ್ನುವಂತಹ ವ್ಯಕ್ತಿಗೆ ಪಕ್ಷಪಾತ ಬುದ್ಧಿ ಇರಬಾರದು. ನನಗೆ ತತ್ವ ಮುಖ್ಯವಾಗಿ ಬೇಕು, ಆ ರೀತಿಯಾದಂಥ ಮುಕ್ತ ಮನಸ್ಸಿನಿಂದ ವಿಚಾರ ಮಾಡಬೇಕು. ಇನ್ನು ತತ್ವಬುಭುತ್ಸುಕತಾವಾದ ಜಯಪ್ರಧಾನವಾಗಿರುವಂಥದ್ದು ಜಲ್ಪಕಥಾ ಅನ್ನುವಂಥದ್ದು. ಹೇಗಾದರೂ ಆಗಲಿ ನನ್ನ ಪಕ್ಷ ಜಯಿಸಬೇಕು, ಅದು ಜಲ್ಪ. ಮಾರ್ಗ ಯಾವುದು ಬೇಕಾದರೂ ಆಗಲಿ ಆ ರೀತಿಯಾಗಿ ಹೇಳುವಂಥದ್ದು ಜಲ್ಪಕಥಾ ಅಂತ. ಇನ್ನು ವಿತಂಡಾ ಕಥಾ ಅಂತ ಒಂದಿದೆ. ಇನ್ನು ನಮ್ಮಲ್ಲಿ ಹೇಳುವಂಥ ಅವನು ವಿತಂಡವಾದ ಮಾಡ್ತಾನೆ ಅಂತ ಹೇಳ್ತೀವಿ. ವಿತಂಡ ಅಂತ ಹೇಳಿದ್ರೇನು? ನೀವು ಏನೇ ಹೇಳಿ ಅದನ್ನು ಖಂಡನೆ ಮಾಡೋದು, ನನ್ನ ಪಕ್ಷ ಸ್ಥಾಪನೆ ಮಾಡೋದಿಲ್ಲ, ನನ್ನದೇನು ಸಿದ್ಧಾಂತ ಅದನ್ನು ಹೇಳೋದಿಲ್ಲ. ನೀವು ಹೇಳಿದ ಸರಿ ಇಲ್ಲ, ನೀವು ಹೇಳಿದ ತಪ್ಪು, ಅದಕ್ಕೆ ಯುಕ್ತಿಗಳನ್ನು ಹೇಳುವಂಥದ್ದು, ಅದು ವಿತಂಡಾಕಥಾ. ವಿತಂಡಾಕಥಾಗೆ ಒಂದು ಒಳ್ಳೆಯ ಉದಾಹರಣೆ ಶ್ರೀಹರ್ಷಣ ಖಂಡನ ಖಂಡ ಖಾದ್ಯ ಅಂತ ಒಂದು ಗ್ರಂಥ ಇದೆ. ಆ ಖಂಡನ ಖಂಡ ಖಾದ್ಯದಲ್ಲಿ ಖಂಡನವನ್ನು ಮಾಡಿ ಖಂಡನ ರೂಪದಲ್ಲಿ ಕೊಟ್ಟಂತಹ ಖಾದ್ಯ, ಅದು ತಿನ್ನುವಂತಹ ಪದಾರ್ಥ ಅಂತ. ಅಂದರೆ ಆ ಒಂದು ಗ್ರಂಥದಲ್ಲಿ ಪ್ರತಿಯೊಂದು ಪಕ್ಷವನ್ನು ಕೂಡ ಖಂಡನೆ ಮಾಡಿಬಿಡ್ತಾರೆ, ಅದು ಸರಿ ಇಲ್ಲ ಅಂತ. ಬಹಳ ಚೆನ್ನಾಗಿದೆ ಅದು. ಆ ಒಂದು ಯುಕ್ತಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ.
ಹಾಗೆ ಇದ್ದಂತಹ ಸಂದರ್ಭದಲ್ಲಿ ಈಗ ಈ ಮೂರರಲ್ಲಿ ಯಾವ ಕಥೆಯನ್ನು ಆಧರಿಸಿ ವಿಚಾರ ಮಾಡ್ತಾರೆ ಶಾಸ್ತ್ರದಲ್ಲಿ ಅಂದರೆ ತತ್ವಬುಭುತ್ಸು ಕಥಾವಾದ. ಆ ವಾದವನ್ನು ಅನುಸರಿಸಿಯೇ ಇಲ್ಲಿ ವಿಚಾರ ಮಾಡುವಂಥದ್ದು. ಹಾಗೆ ವಿಚಾರ ಮಾಡಲಿಕ್ಕೆ ಹೊರಟಾಗ ಈ ವೇದಾಂತದ ಅಥವಾ ವ್ಯಾಸರ ಒಂದು ಸಿದ್ಧಾಂತ ಯಾವುದಾಗಿರಬಹುದು, ವ್ಯಾಸರ ತಾತ್ಪರ್ಯವೆಲ್ಲಿರಬಹುದು ಅನ್ನುವಂಥದ್ದನ್ನು ವಿಚಾರ ಮಾಡಲಿಕ್ಕೆ ಹೊರಟಾಗ ಪ್ರತಿಯೊಬ್ಬ ಆಚಾರ್ಯರು ವ್ಯಾಸರ ಅಭಿಪ್ರಾಯ ಹೀಗೆ 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 ಅಂತ ಅವರವರ ದೃಷ್ಟಿಯಲ್ಲಿ. ಈಗ ಒಂದು ಮಾತು ಹೇಳ್ತಾರೆ ಶಾಸ್ತ್ರದಲ್ಲಿ, ಅಂಧಹಸ್ತಿ ನ್ಯಾಯ. ಅಂಧಹಸ್ತಿ ನ್ಯಾಯ ಅಂದರೆ 4 ಜನ ಕುರುಡರು, ಅವರಿಗೆ ಆನೆ ಅಂದರೆ ಯಾವುದು ಅಂತ ಗೊತ್ತಿಲ್ಲ. ಒಂದು ಕಡೆಯಲ್ಲಿ ಆನೆ ನಿಂತಿದೆ, ಅದನ್ನು ಹೋಗಿ ಮುಟ್ಟಿದ್ರಂತೆ. ಒಬ್ಬೊಬ್ಬರು ಒಂದೊಂದು ಕಡೆಯಲ್ಲಿ ಮುಟ್ಟಿದ್ರು. ಒಬ್ಬ ಹೋಗಿ ಕಾಲನ್ನು ಹಿಡ್ಕೊಂಡ, ಆನೆ ಅಂದರೆ ಸ್ತಂಭದಂತೆ ಇದೆ ಅಂತ ಅವನು ತಿಳ್ಕೊಂಡ. ಇನ್ನೊಬ್ಬ ಹೊಟ್ಟೆಯನ್ನು ಮುಟ್ಟಿದ, ಆನೆ ಅಂದರೆ ಗೋಡೆ ಆಗಿದೆ ಅಂತ ತಿಳ್ಕೊಂಡ. ಇನ್ನೊಬ್ಬ ಸೊಂಡಿಲನ್ನು ಮುಟ್ಟಿಕೊಂಡ, ಸೊಂಡಿಲನ್ನು ಮುಟ್ಟಿದವನು ಬಾಳೆ ಮರದ ಹಾಗೆ ಇದೆ. ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ತಿಳಿದುಕೊಂಡು ಆನೆ ಅಂದರೆ ಹೀಗಿದೆ ಅಂತ ಹೇಳಿಬಿಟ್ರು. ಹಾಗೇನೆಯೇ ಈ ವ್ಯಾಸರು ಕೊಟ್ಟಿರುವಂತಹ ಸೂತ್ರಗಳು ಯಾವ ಅಭಿಪ್ರಾಯವನ್ನು ತಿಳಿಸ್ತವೆ ಅಂತ ಕೇಳಿದರೆ ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯವನ್ನು ಕೊಟ್ಟುಬಿಟ್ರು. ಈಗ ನಿಜವಾಗಿ ನಮಗೆ ಸಂಶಯ ಬರುವಂಥದ್ದು ಯಾವುದು ಹಾಗಾದರೆ ವ್ಯಾಸರ ತಾತ್ಪರ್ಯ ಅಂತ ಕೇಳಿದಾಗ ಇದಕ್ಕೆ ನಿರ್ಣಯ ಮಾಡೋದು ಹೇಗೆ ಅಂತ ಕೇಳಿದರೆ, ಯಾರು ಈ ವ್ಯಾಸರ ಮತವನ್ನು ಅನುವಾದ ಮಾಡಿ ಖಂಡನೆ ಮಾಡಿದ್ದಾರೆಯೋ ಅವರೇ ಇಲ್ಲಿ ನಿಷ್ಪಕ್ಷಪಾತವಾದಂತಹ ಮಧ್ಯಸ್ಥರಾಗ್ತಾರೆ. ಯಾರು ಅಂಥವರು ಅಂತ ಕೇಳಿದರೆ ನಮಗೆ ದರ್ಶನಕಾರರೇ. ಬೇರೆ ದರ್ಶನಗಳನ್ನು ಮಾಡಿರುವಂತಹ ಸಾಂಖ್ಯ ದರ್ಶನ ಪ್ರಣೇತೃಗಳಾದಂತಹ ಕಪಿಲ ಮಹರ್ಷಿಗಳು, ಯೋಗ ದರ್ಶನವನ್ನು ತಿಳಿಸಿದಂತಹ ಪತಂಜಲಿ ಮಹರ್ಷಿಗಳು, ಹಾಗೆ ಮೀಮಾಂಸಾ ದರ್ಶನವನ್ನು ಕೊಟ್ಟಂತಹ ಜೈಮಿನಿ ಮಹರ್ಷಿಗಳು, ವ್ಯಾಕರಣವನ್ನು ಕೊಟ್ಟಂತಹ ಪಾಣಿನಿ ಮಹರ್ಷಿಗಳು, ಹಾಗೆ ನ್ಯಾಯವೈಶೇಷಿಕ ಕಣಾದ ಮತ್ತು ಗೌತಮರು ಕೊಟ್ಟಂತಹ ನ್ಯಾಯ ವೈಶೇಷಿಕ ದರ್ಶನಗಳು. ಈ ಎಲ್ಲ ದರ್ಶನಗಳಲ್ಲಿ ವೇದಾಂತ ಮತವನ್ನು ಅನುವಾದ ಮಾಡಿದ್ದಾರೆ. ಅನುವಾದ ಮಾಡುವಾಗ ಅವರಿಗೆ ವೇದಾಂತ ಮತ ಮಾತ್ರ ಬೇಕಾಗಿದೆಯೇ ಹೊರತು ಮತವನ್ನು ಸ್ಥಾಪಿಸಿದ ಆಚಾರ್ಯರು ಬೇಕಾಗಿರಲಿಲ್ಲ. ಅವರಿಗೆ ಯಾವ ಅಭಿನಿವೇಶ, ಅವರು ಶಂಕರರ ಅನುಯಾಯಿಗಳಾಗಿರಲಿಲ್ಲ, ರಾಮಾನುಜರ ಅನುಯಾಯಿಗಳಾಗಿರಲಿಲ್ಲ. ಯಾಕೆಂದರೆ ಇವರಿಗಿಂತ ಪೂರ್ವಕಾಲದಲ್ಲಿ ಅವರು ಬಂದಂಥವರು. ಶಂಕರರಿಗಿಂತಲೂ ಪೂರ್ವಕಾಲದಲ್ಲಿ ಬಂದಂತಹ ಕಪಿಲರು ಸಾಂಖ್ಯ ದರ್ಶನವನ್ನು ಮಾಡಿದಂಥವರು. ಆ ಸಾಂಖ್ಯ ದರ್ಶನವನ್ನು ಮಾಡಿದಂತಹ ಕಪಿಲ ಮಹರ್ಷಿಗಳು ತಮ್ಮ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುವ ಸಂದರ್ಭದಲ್ಲಿ ಕೆಲವೊಂದು ಬೇರೆ ದರ್ಶನದ ಸಿದ್ಧಾಂತಗಳನ್ನು ಖಂಡನೆ ಮಾಡ್ತಾರೆ. ಇದು ಎಲ್ಲ ದರ್ಶನದಲ್ಲೂ ಸಮಾನವಾಗಿರುವಂತಹ ಪ್ರಕ್ರಿಯೆ. ಹಾಗೆ ಖಂಡನೆ ಮಾಡುವಂತಹ ಸಂದರ್ಭದಲ್ಲಿ ಕಪಿಲ ಮಹರ್ಷಿಗಳು ವೇದಾಂತವನ್ನು ಅನುವಾದ ಮಾಡಿದಾಗ ಅಲ್ಲಿ ಕಂಡಿದ್ದೆಲ್ಲ ಅದ್ವೈತವೇ. ಅದ್ವೈತವನ್ನೇ ಅವರು ಅನುವಾದ ಮಾಡಿ ಖಂಡನೆ ಮಾಡಿದ್ದಾರೆ. ಈ ಖಂಡನೆ ಮಾಡುವಂತಹ ವಿಚಾರ ಆ ಸಾಂಖ್ಯರನ್ನೇ ಯಾಕೆ ಮೊದಲನೆಯದಾಗಿ ತೆಗೆದುಕೊಂಡಿದ್ದಾರೆ ಅಂತ ಕೇಳಿದರೆ, ಇಲ್ಲೂ ಕೂಡ ಈ ಗ್ರಂಥಕರ್ತೃಗಳು ಕೂಡ ಸಾಂಖ್ಯಮತವನ್ನೇ ಪ್ರಧಾನವಾಗಿ ಮೊದಲು ವಿಸ್ತಾರವಾಗಿ ವಿಮರ್ಶೆ ಮಾಡಿದ್ದಾರೆ. ವಿಮರ್ಶೆ ಮಾಡಿ ಅದರಲ್ಲಿ ಹೇಳಿರುವಂತಹ ಅದ್ವೈತದ ಅನುವಾದ ಹೇಗೆ ಮಾಡಿದ್ದಾರೆ ಅಂತ ವಿವರಣೆಯನ್ನು ಕೊಡ್ತಾರೆ. ಯಾಕೆ ಅಂದರೆ ವ್ಯಾಸ ಮಹರ್ಷಿಗಳು ಕೂಡ ವೇದಾಂತವನ್ನು ಪ್ರತಿಪಾದನೆ ಮಾಡುವಾಗ ಶಾರೀರಿಕ ಮೀಮಾಂಸಾ ಸೂತ್ರಗಳಲ್ಲಿ ಸಾಂಖ್ಯಮತವನ್ನೇ ಮೊದಲನೆಯದಾಗಿ ನಿರಾಕರಣೆ ಮಾಡಿದ್ದಾರೆ. ಯಾಕೆಂದರೆ ಪ್ರಧಾನಮಲ್ಲ ನಿಬರ್ಹಣ ನ್ಯಾಯೇನ. ಪ್ರಧಾನಮಲ್ಲ ಅಂತ ಹೇಳಿದರೆ, ಈಗ 100 ಜನ ಜಟ್ಟಿಗಳನ್ನು ಜಯಿಸಿದಂತಹ ಒಬ್ಬ ಜಟ್ಟಿ ಇರ್ತಾನೆ. ಇನ್ನೊಬ್ಬ ಜಟ್ಟಿ ಬಂದು ಇವನನ್ನು ಗೆದ್ದು ಬಿಟ್ಟರೆ ಆ 100 ಜನನೂ ಇವನು ಗೆದ್ದ ಹಾಗೆ, ಹೌದು ತಾನೆ? ಪುನಃ 100 ಜನರಲ್ಲೂ ಇವನು ಯುದ್ಧ ಮಾಡಬೇಕಾಗಿಲ್ಲ. ಹಾಗೆ ಸಾಂಖ್ಯರು ವೇದಾಂತಗಳಿಗೆ ಅತ್ಯಂತ ಹತ್ತಿರದವರೆಗೆ ಬಂದರು. ನಮ್ಮ ಮತದಂತೆ ಅವರಲ್ಲೂ ಅನೇಕ ವಿಧವಾದಂತಹ ಸಾಮ್ಯವಿದೆ. ಆದರೆ ಒಂದು ಅಂಶದಲ್ಲಿ ಪ್ರಧಾನವಾಗಿ ನಮಗೂ ಅವರಿಗೂ ತಗಾದೆ ಬಂದುಬಿಡ್ತು, ವೇದಾಂತಿಗಳಿಗೂ ಸಾಂಖ್ಯರಿಗೂ. ಯಾವುದು ಅಂದರೆ ಪ್ರಕೃತಿ ಎನ್ನುವಂಥ ಒಂದು ತತ್ವ. ಪ್ರಕೃತಿ ತತ್ವ ಅಂದರೆ ಜಡತತ್ವ. ಅದು ಆ ಜಡವಾದಂಥ ಪ್ರಕೃತಿ ಅದು ಸ್ವತಂತ್ರವಾದ ಕರ್ತೃವಾಗತ್ತೆ ಅಂತ ಹೇಳಿಬಿಟ್ರು. ಅಚೇತನಕ್ಕೆ ಕರ್ತೃತ್ವವನ್ನು ಯಾರಾದರೂ ಒಪ್ಪಲಿಕ್ಕೆ ಸಾಧ್ಯವೋ? ಖಂಡಿತ ಸಾಧ್ಯವಿಲ್ಲ. ಅಚೇತನ ಪದಾರ್ಥ ಯಾವುದನ್ನಾದರೂ ಮಾಡುತ್ತೋ? ಹಾಗಿದ್ದರೆ ನಿಮ್ಮ ಮನೆಯಲ್ಲಿರುವಂತಹ ಮಡಕೆ ಬಾವಿಗೆ ಹೋಗಿ ಅದೇ ನೀರು ತಂದು ಇಡ್ತಾ ಇತ್ತು.
ಅದು ಸಾಧ್ಯವೇ? ಅಚೇತನವಾದಂತಹದ್ದು ತಾನಾಗೇ ಹೋಗುತ್ತೆ ಅಂದರೆ ಯಾರು ಕಾರು ಡ್ರೈವ್ ಮಾಡಬೇಕಾದ ಅಗತ್ಯ ಇರಲಿಲ್ಲ, ಕಾರು ಹೋಗ್ತಾ ಇತ್ತು. ಸಾಧ್ಯವಿಲ್ಲ ತಾನೇ. ಪ್ರತಿಯೊಂದು ಈಗ ಕೆಲವರು ಹೇಳಬಹುದು, ಮನುಷ್ಯರೇ ಇಲ್ಲದೇ ಇರುವಂತಹ ರಾಕೆಟನ್ನು ಬಿಡ್ತಾರಲ್ಲ, ರಾಕೆಟ್ನಲ್ಲಿ ಮನುಷ್ಯರು ಇರೋದಿಲ್ಲ, ಪೈಲಟ್ಲೆಸ್ ಏರ್ಕ್ರಾಫ್ಟ್ ಅಂತ ಹೇಳ್ತಾರೆ. ಇದೆಲ್ಲ ಇಲ್ವೇನಕ್ಕೆ? ಅದು ಇದ್ದರೂ ಕೂಡ ಅದರಲ್ಲಿ ಯಾರು ಇಲ್ಲದೆ ಹೋದರೂ ಕೆಳಗಡೆ ಇದ್ದುಕೊಂಡು ಒಬ್ಬ ನಿಯಂತ್ರಕ ಒಬ್ಬ ಇದ್ದೇ ಇರ್ತಾನೆ. ಅವನು ನಿಯಂತ್ರಣ ಮಾಡದೇ ಇದ್ದರೂ ಅದು ಎಲ್ಲೋ ಹೋಗುತ್ತೆ. ಹಾಗೇ ಎಲ್ಲ ಅಚೇತನ ಪದಾರ್ಥಗಳು ಚೇತನಪೂರ್ವಕವಾಗಿಯೇ ಇರಬೇಕು ಅನ್ನುವಂಥದ್ದು ನಿಯಮ. ಅದು ಸೃಷ್ಟಿಯ ನಿಯಮ, ಎಲ್ಲರ ಅನುಭವದಲ್ಲೂ ಇರುವಂತಹದ್ದು. ನಾವು ಹೇಳ್ತೇವೆ ಅಂತ, ಶಾಸ್ತ್ರಕಾರರು ಹೇಳ್ತೇವೆ ಅಂತ ನೀವು ಒಪ್ಕೊಳ್ಬೇಕಾಗಿಲ್ಲ. ನಿಮ್ಮ ಅನುಭವಕ್ಕೆ ಬರ್ತಾ ಇರುವಂತಹ ವಿಚಾರವಾದ್ದರಿಂದಲೇ ಎಲ್ಲರೂ ಒಪ್ಕೊಳ್ತಾರೆ. ಹಾಗೆ ಸಾಂಖ್ಯರ ಒಂದು ಪ್ರಕೃತಿ ಸಿದ್ಧಾಂತವನ್ನು ನಮ್ಮಲ್ಲಿ ಒಪ್ಪೋದಕ್ಕಾಗಲಿಲ್ಲ. ಆದ್ದರಿಂದ ಅದನ್ನು ನಿರಾಕರಣೆ ಆ ಅಂಶದಲ್ಲಿ ನೀವು ಕೇಳಬಹುದು. ಎಲ್ಲರೂ ಎಲ್ಲ ಅಂಶ ಎಲ್ಲ ಶಾಸ್ತ್ರಕಾರರನ್ನು ನಿರಾಕರಣೆ ಮಾಡಿದರೆ ಹಾಗಾದರೆ ಯಾವ ಶಾಸ್ತ್ರ ಪ್ರಮಾಣ? ಇವ್ರನ್ನ ಅವ್ರು ನಿರಾಕರಣೆ ಮಾಡಿದರು, ಅವ್ರನ್ನ ಇವ್ರು ನಿರಾಕರಣೆ ಮಾಡಿದರು, ಹಾಗಾದರೆ ಯಾವುದೂ ಪ್ರಮಾಣವಲ್ಲ ಅಂತ ಕೇಳಿದರೆ ಹಾಗಲ್ಲ. ಮತ್ತು ತಾತ್ಪರ್ಯವೇನು? ಅಪ್ರತಿಷಿದ್ಧಂ ಅನುಮತಂ. ಕೆಲವೊಂದಷ್ಟು ವಿಚಾರಗಳು ನಮಗೆ ಅಲ್ಲಿ ವಿರುದ್ಧವಾದದ್ದನ್ನು ಮಾತ್ರ ನಿರಾಕರಣೆ ಮಾಡ್ತಾರೆ. ಯಾವುದನ್ನು ನಿರಾಕರಣೆ ಮಾಡಿಲ್ಲವೋ ಅದು ನಮಗೆ ಗ್ರಾಹ್ಯವೇ. ಪ್ರತಿಯೊಂದು ಶಾಸ್ತ್ರದಲ್ಲೂ ಹೀಗಿರುವಂಥದ್ದು. ಅದು ಆಯಾ ಶಾಸ್ತ್ರಗಳ ಒಂದು ಗುರುತು, ಅಂದರೆ ಐಡೆಂಟಿಟಿ ಅನ್ನುವಂಥದ್ದು ಏನಿದೆಯೋ, ಪ್ರತಿಯೊಂದು ಶಾಸ್ತ್ರಕ್ಕೂ ತನ್ನದೇ ಆದಂತಹ ಅಸ್ತಿತ್ವ ಇದೆ, ಸ್ವರೂಪ ಇದೆ. ಆ ರೀತಿಯಾಗಿ ಸಾಂಖ್ಯರು ತಮ್ಮ ದರ್ಶನವನ್ನು ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುವಾಗ ವೇದಾಂತಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಷ್ಟು ತತ್ವಗಳನ್ನು ನಿರಾಕರಣೆ ಮಾಡಿದ್ದಾರೆ. ಆ ಕೆಲವೊಂದು ತತ್ವಗಳನ್ನು ಯಾವುದನ್ನು ನಿರಾಕರಣೆ ಮಾಡಿದ್ದಾರೋ ಅದೆಲ್ಲ ಅದ್ವೈತಕ್ಕೆ ಸಂಬಂಧಪಟ್ಟಿದ್ದೇ ಹೊರತುನುವೆ ಬೇರೆ ವಿಶಿಷ್ಟಾದ್ವೈತಕ್ಕಾಗಲಿ ದ್ವೈತಕ್ಕಾಗಲಿ ಯಾವುದೇ ಬೇರೆ ವೇದಾಂತಕ್ಕೆ ಸಂಬಂಧಪಟ್ಟಂತಹ ಅಂಶಗಳನ್ನು ಅಲ್ಲಿ ನಿರಾಕರಣೆ ಮಾಡಿಲ್ಲ. ಆದ್ದರಿಂದ ಅವರು ಅನುವಾದ ಮಾಡಿದ್ದು ಯಾವುದು? ವ್ಯಾಸರು ಹೇಳಿದ ವೇದಾಂತವೇ ಆಗಿರುತ್ತೆ. ಯಾಕೆಂದರೆ ಕಪಿಲಾದಿ ಮಹರ್ಷಿಗಳ ಕಾಲದಲ್ಲಿ ವ್ಯಾಸರಿಗಿಂತ ಹೊರತಾಗಿ ಅಷ್ಟು ಪ್ರಸಿದ್ಧನಾದ ಇನ್ನೊಬ್ಬ ವೇದಾಂತಿ ಇರಲಿಲ್ಲ. ಆದ ಕಾರಣ ವ್ಯಾಸರ ಮತವನ್ನೇ ಅವರು ಅನುವಾದ ಮಾಡಿ ನಿರಾಕರಣೆ ಮಾಡಿದ್ದರಿಂದ, ಅದು ವೇದಾಂತ ಅಂತ ಹೇಳಿದ್ರಿಂದ ವ್ಯಾಸಾಭಿಪ್ರೇತವಾದ ವೇದಾಂತ ಅದ್ವೈತವೇ ಆಗಿತ್ತು ಅಂತ ಈ ಯುಕ್ತಿಯನ್ನು ಇವರು ತೋರಿಸ್ತಾರೆ. ಇದು ಅತ್ಯದ್ಭುತವಾದ ಯುಕ್ತಿ. ಆ ಮತವನ್ನು ನಿರಾಕರಣೆ ಮಾಡುವ ಸಂದರ್ಭದಲ್ಲಿ ಒಂದು ಪೂರ್ವಪಕ್ಷ ಮಾಡ್ತಾರೆ. ಆ ಪೂರ್ವಪಕ್ಷದಲ್ಲಿ ನಾನು ಎಲ್ಲವುದನ್ನು ವಿವರಣೆ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಶಾಸ್ತ್ರದಲ್ಲಿ ವಿಚಾರ ಸರಣಿ ಹೇಗಿರುತ್ತೆ, ಹೇಗೆ ವಿಚಾರವನ್ನು ಮಾಡಿಕೊಂಡು ಹೋಗ್ತಾರೆ ಪೂರ್ವಪಕ್ಷ ಮತ್ತು ಉತ್ತರ ಪಕ್ಷ, ಸಿದ್ಧಾಂತ ಪಕ್ಷ, 13 ಪೂರ್ವಪಕ್ಷಗಳನ್ನು ಇಲ್ಲಿ ಮಾಡ್ತಾರೆ. ಅಂದರೆ ಈ ಒಂದು ಸಾಂಖ್ಯ ದರ್ಶನದಲ್ಲಿ ನಿರಾಕರಿಸಲ್ಪಟ್ಟಂತಹ ವೇದಾಂತ ಅದು ಅದ್ವೈತವೇ ಆಗಿರಬೇಕು ಅಂತ ಇಲ್ಲ ಅನ್ನೋದಕ್ಕೆ 13 ಪೂರ್ವಪಕ್ಷಗಳನ್ನು ಮಾಡಿದ್ದಾರೆ. ಆ 13 ಪೂರ್ವಪಕ್ಷಗಳನ್ನು ವಿವರಣೆ ಮಾಡಲಿಕ್ಕೆ ಹೊರಟ್ರೆ 13 ದಿವಸ ಬೇಕು, ಅಷ್ಟಿದೆ ವಿಚಾರಗಳು. ಆದರೆ ನಾನು ಸಂಕ್ಷೇಪವಾಗಿ ಸ್ಥಾಲೀಪುಲಾಕ ನ್ಯಾಯದಿಂದ ಕೆಲವೊಂದಷ್ಟು ಅಂಶಗಳನ್ನು ಹೇಳ್ತೇನೆ. ಅಲ್ಲಿ ಪ್ರಾಚೀನ ಕಪಿಲ ಮಹರ್ಷಿಣ ಅರ್ವಾಚೀನ ವ್ಯಾಸಪ್ರಣೀತ ಸೂತ್ರ ತಾತ್ಪರ್ಯ ವಿಷಯಾರ್ಥಸ್ಯ ಅನುವಾದ ಅಸಂಭವಾದಿತಿ ತೃತೀಯ ಕಲ್ಪ. ಕಪಿಲ ಮಹರ್ಷಿಗಳು ಬಹಳ ಪ್ರಾಚೀನರು, ವ್ಯಾಸರು ಅವರಿಗಿಂತ ಅರ್ವಾಚೀನರು. ಆದ್ದರಿಂದ ಮೊದಲು ಇದ್ದಂತಹ ಕಪಿಲ ಮಹರ್ಷಿಗಳು ವ್ಯಾಸರ ಮತವನ್ನು ಅನುವಾದ ಮಾಡಿದರು ಅನ್ನುವಂತಹದ್ದು ಸರಿಯಾಗೋದಿಲ್ಲ ಅನ್ನುವಂಥದ್ದು ಒಂದು ಪಕ್ಷ. ಅದಕ್ಕೆ ಉತ್ತರ ಏನು ಅಂತ ಕೇಳಿದರೆ, ಪ್ರತಿಯೊಂದು ಯುಗದಲ್ಲೂ ಕಪಿಲ ವ್ಯಾಸಾದಿಗಳು, ವ್ಯಾಸರು ಅನೇಕರಿದ್ದರು ಅನ್ನುವಂಥದ್ದು ನಾವು ಕೇಳ್ತೇವೆ. ಹಾಗಿದ್ದಾಗ ವ್ಯಾಸರಿಗೂ ಕಪಿಲರಿಗೂ ಪ್ರಾಚೀನ ಅರ್ವಾಚೀನ ಅನ್ನುವಂಥದ್ದು ಕಾಲ ನಿರ್ಣಯ ಮಾಡುವಂತಹದ್ದು ಸರಿಯಲ್ಲ. ಅವರಿಗಿಂತ ಮೊದಲು ಕಪಿಲರು ಇದ್ದರು, ಕಪಿಲರಿಗಿಂತ ಮೊದಲು ವ್ಯಾಸರು ಇದ್ದರು. ಯುಗಭೇದದಿಂದ ಆಗುವಂಥದ್ದಾದ್ದರಿಂದ ಆ ಒಂದು ಪೂರ್ವಪಕ್ಷ ಮಾಡಲಿಕ್ಕೆ ಬರೋದಿಲ್ಲ. ಇನ್ನು ಎಲ್ಲೂ ಕೂಡ ಈ ಒಂದು ಸಾಂಖ್ಯ ಸಿದ್ಧಾಂತದಲ್ಲಿ, ಸಾಂಖ್ಯ ಸೂತ್ರಗಳಲ್ಲಿ ವ್ಯಾಸ ಶಬ್ದ ಪ್ರಯೋಗವನ್ನೇ ಮಾಡಲಿಲ್ಲ. ಅವರು ಅನುವಾದ ಮಾಡಿದ್ದು ವ್ಯಾಸರದ್ದು ಅಂತ ನೀವು ಹೇಗೆ ಹೇಳ್ತೀರಾ ಅಂತ ಕೇಳ್ತಾರೆ. ಅದಕ್ಕೆ ಉತ್ತರ ಹೇಳ್ತಾರೆ, ಹಾಗಾದರೆ
ವ್ಯಾಸರು ಹೇಳಿರುವಂತಹ ಸೂತ್ರಗಳಲ್ಲಿ ಈಕ್ಷತೆರ್ನ ಶಬ್ದಂ ರಚನಾನುಪಪತ್ತೇಶ್ಚ ನಾನುಮಾನಂ ಸ್ಮೃತ್ಯನವಕಾಶ ದೋಷ ಪ್ರಸಂಗ ಇತಿ ಚೇನ್ನ ಅನ್ಯ ಸ್ಮೃತ್ಯದನವಕಾಶ ದೋಷ ಪ್ರಸಂಗ ಇತ್ಯಾದಿ ಸೂತ್ರಗಳಲ್ಲಿ ಸಾಂಖ್ಯಮತವನ್ನು ಖಂಡನೆ ಮಾಡಿದ್ದಾರೆ. ಅಲ್ಲೆಲ್ಲೂ ಕಪಿಲ ಮಹರ್ಷಿಯ ಹೆಸರನ್ನು ಹೇಳಿಲ್ಲ. ಹಾಗಾದರೆ ಅಲ್ಲೂ ಕೂಡ ಕಪಿಲ ಮಹರ್ಷಿಯ ಹೆಸರನ್ನು ಹೇಳಬೇಕಿತ್ತು ತಾನೇ. ಆದ್ದರಿಂದ ಸಮಾನ ಯುಕ್ತಿ ಎನ್ನುವಂಥದ್ದನ್ನು ತೋರಿಸಿ ಆ ಒಂದು ಹೆಸರು ಹೇಳದಿದ್ದ ಮಾತ್ರಕ್ಕೆ ಅದು ಕಪಿಲ ಮಹರ್ಷಿಯ ಸಿದ್ಧಾಂತವಲ್ಲ ಅಂತ ಹೇಗೆ ಹೇಳೋದಕ್ಕಾಗೋದಿಲ್ಲವೋ, ಇಲ್ಲೂ ವ್ಯಾಸರ ಹೆಸರನ್ನು ಹೇಳಲಿಲ್ಲ ಅನ್ನೋ ಮಾತ್ರಕ್ಕೆ ಅದು ವ್ಯಾಸರ ಸಿದ್ಧಾಂತವಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇದು ಒಂದು ಯುಕ್ತಿ. ಹಾಗೆ ಸಾಂಖ್ಯಸೂತ್ರ ಅನೂದಿತಾರ್ಥಸ್ಯ ಕೇವಲಾದ್ವೈತಾದೇರ್ ವೇದಾಂತ ಸೂತ್ರೇಷು ಕ್ವಾಪಿ ಅಪ್ರತೀಯಮಾನತ್ವೇನ ಪ್ರತ್ಯಭಿಜ್ಞಾಭಾವಾದಿತಿ ಪಂಚಮಃ ದೋಷಃ. ಸಾಂಖ್ಯಸೂತ್ರದಲ್ಲಿ ಅನುವಾದ ಮಾಡಲ್ಪಟ್ಟಂತಹ ವೇದಾಂತ ಏನಿದೆಯೋ ಆ ಅದ್ವೈತ ಕೇವಲಾದ್ವೈತಾದೇಹ ವೇದಾಂತ ಸೂತ್ರೇಷು ಅಲ್ಲಿ ಅನುವಾದ ಮಾಡಿರುವಂತಹ ವೇದಾಂತ ಸೂತ್ರಗಳಲ್ಲಿ ಎಲ್ಲೂ ಪ್ರತೀಯಮಾನವಾಗಿಲ್ಲ. ಸೂತ್ರಗಳಲ್ಲೂ ನಮಗೆ ಕಾಣ್ತಾ ಇಲ್ಲ, ಪ್ರತ್ಯಭಿಜ್ಞಾ ಆಗ್ತಾ ಇಲ್ಲ. ಪ್ರತ್ಯಭಿಜ್ಞಾ ಅಂತ ಹೇಳಿದರೆ ಪೂರ್ವಾನುಭೂತ ಸಾಕ್ಷಾತ್ಕೃತ ವ್ಯಕ್ತಿ ಐಕ್ಯವಗಾಹಿನಿ ಧೀಃ ಪ್ರತ್ಯಭಿಜ್ಞಾ ಅಂತ ಹೇಳ್ತಾರೆ. ನಾವು ಮೊದಲು ತಿಳ್ಕೊಂಡಿರಬೇಕು, ನೋಡಿರಬೇಕು, ಗೊತ್ತಾಗಿರಬೇಕು. ಇವಾಗ ಪುನಃ ಅದನ್ನು ನೋಡಿದಾಗ ಹಿಂದಿನ ಸ್ಮರಣೆ ಬಂದು ಇದೇ ಅದು ಅನ್ನುವಂಥ ತೀರ್ಮಾನ ಮಾಡ್ತೀವಲ್ಲ, ಅದಕ್ಕೆ ಪ್ರತ್ಯಭಿಜ್ಞಾ. ಅಂದರೆ ಸಾಂಖ್ಯಸೂತ್ರಗಳಲ್ಲಿ ಅನುವಾದ ಮಾಡಲ್ಪಟ್ಟಂತಹ ವೇದಾಂತ ತತ್ವ ಏನಿದೆಯೋ ನಿರಾಕರಣೆ ಮಾಡುವುದಕ್ಕೋಸ್ಕರ ಅದು ಅದ್ವೈತದ್ದೇ ಅಂತ ನೀವು ಹೇಗೆ ಹೇಳ್ತೀರಾ ಅಂತ ಕೇಳಿದರೆ ಅದು ಅದ್ವೈತದ್ದು ಅಲ್ಲ ಅಂತ ಹೇಳೋದಕ್ಕೆ ನಿಮಗೆ ಯುಕ್ತಿ ಇಲ್ಲ, ವಿಶೇಷ. ಆ ರೀತಿಯಾಗಿ ಹೇಳ್ತಾ ಇದ್ದಾರೆ. ಇನ್ನು ಎಲ್ಲದಕ್ಕಿಂತಲೂ ಪ್ರಧಾನವಾಗಿರುವಂತಹದ್ದು ಈಶ್ವರಾಸಿದ್ಧೇ ಅಂತ ಒಂದು ಸೂತ್ರ ಇದೆ, ಸಾಂಖ್ಯಸೂತ್ರ. ಈಶ್ವರಾಸಿದ್ಧೇ ಯದಿ ಕಪಿಲಸ್ಯ ವ್ಯಾಸಮತ ನಿರಾಕರಣಂ ಅವಶ್ಯಂ ಕರ್ತವ್ಯಂ ಸ್ಯಾತ್ ತದಾ ಈಶ್ವರಾಸಿದ್ಧೇ ಇತ್ಯಾದಿ ಸೂತ್ರೇಷು ವ್ಯಾಸಾಭಿಮತ ಜಗತ್ಕಾರಣೀಭೂತ ಈಶ್ವರಾದಿ ನಿರಾಕರಣ ಮಾತ್ರೇಣ ಚರಿತಾರ್ಥತೆಯ ಕೇವಲಾದ್ವೈತಾನುವಾದ ಸೂತ್ರಾಣಾಮಪಿ ವ್ಯಾಸಾಭಿಮತಾರ್ಥಾನುವಾದ ಪರತ್ವಮೇವ ಕಲ್ಪನೀಯಮಿತಿ ನಿರ್ಬಂಧಾಭಾವ. ಈಶ್ವರ ಸಿದ್ಧೇ ಎನ್ನುವಂತಹ ಸೂತ್ರದಲ್ಲಿ ಈಶ್ವರ ಸಿದ್ಧವಾಗೋದಿಲ್ಲ ಅಂತ ಹೇಳಿದಾಗ ಈಶ್ವರನನ್ನು ಎಲ್ಲ ದರ್ಶನಕಾರರು ಒಪ್ತಾರೆ, ಆಸ್ತಿಕ ದರ್ಶನದವರು. ಆ ದರ್ಶನಗಳ ಎಲ್ಲ ಮತವನ್ನು ಕೂಡ ನಿರಾಕರಣೆ ಮಾಡಿದಾಗ ವ್ಯಾಸರ ಮತವನ್ನು ಕೂಡ ಅಲ್ಲಿ ನಿರಾಕರಣೆ ಮಾಡಿದ್ದಾರೆ ಅಂತ ಈಶ್ವರನ ವಿಚಾರಕ್ಕೆ ವ್ಯಾಸರ ಮತವನ್ನು ನಿರಾಕರಣೆ ಮಾಡಿದ್ದಾರೆ ಅಂತ ಹೇಳಬಹುದೇ ಹೊರತು ಅಂದ ಮಾತ್ರಕ್ಕೆ ಅಲ್ಲಿ ಹೇಳಿರುವಂತಹ ಎಲ್ಲ ವಿಚಾರಗಳು ವೇದಾಂತಕ್ಕೆ ಸಂಬಂಧಪಟ್ಟಿದ್ದು ನಿರಾಕರಣೆ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಇವರೇ ಹೇಳುವಂಥದ್ದು. ಅದಕ್ಕೆ ಸಮಾಧಾನ ಏನು ಹೇಳ್ತಾರೆ ಅಂದರೆ, ಹಾಗೆ ಒಂದೊಮ್ಮೆ ಹೇಳೋದಾಗಿದ್ದರೆ ಎಲ್ಲ ದರ್ಶನಗಳ ನಿರಾಕರಣೆಯನ್ನು ಮಾಡುವುದು ಈಶ್ವರಾಸಿದ್ಧೇಹೇನು ಸೂತ್ರದಿಂದ ಅದೇ ಆಗಿದ್ದರೆ ಆನಂತರದಲ್ಲಿ ಪೃಥಕ್ಕಾಗಿ ಬೇರೆಯಾಗಿ ಒಂದೊಂದೇ ವಿಚಾರ, ಅನಿರ್ವಚನೀಯ ವಿಚಾರ, ಮಿಥ್ಯಾತ್ವ ವಿಚಾರ, ಅವಿದ್ಯಾ ವಿಚಾರ, ಇವುಗಳನ್ನು ನಿರಾಕರಣೆ ಮಾಡಬೇಕಾಗಿರಲಿಲ್ಲ. ಆದರೆ ಅವುಗಳನ್ನು ವಿಚಾರ ಮಾಡಿದ್ದಾರೆ, ನಿರಾಕರಣೆ ಮಾಡಿದ್ದಾರೆ. ಆದ್ದರಿಂದ ಇಲ್ಲಿ ಕೇವಲಾದ್ವೈತವಾದಿನಃ ಕಸ್ಯಚಿದ ಅಭಾವೇಪಿ ಸಾಂಖ್ಯಸೂತ್ರೇಷು ಸಮರಸ್ಥಾಪನಾನಿ ಸ್ವೋತ್ಪ್ರೇಕ್ಷಿತ ಪಕ್ಷತೆಯ ಅದ್ವೈತಮನೂದ್ಯ ತನ್ನಿರಾಕರಣ ಸಂಭವ. ಈ ರೀತಿಯಾಗಿ ಒಂದೊಂದು ಹೌದಪ್ಪ ಇದು ಯಾವುದೂ ಅಲ್ಲ, ವ್ಯಾಸರ ಮತವನ್ನೇ ಅವರು ನಿರಾಕರಣೆ ಮಾಡಿದ್ದಾರೆ ಅಂತ ಯಾಕೆ ಹೇಳಬೇಕು? ಅವರೇ ಒಂದು ಕಲ್ಪಿಸಿ ಒಬ್ಬ ವೇದಾಂತಿ ಇದ್ದಾನೆ, ಹೀಗೆ ಅವನ ಮತ ಇದಾಗಿದೆ ಅಂತ ಅವರು ಹೇಳಿದ್ದಾರೆ, ಅದನ್ನು ನಾನು ನಿರಾಕರಣೆ ಮಾಡ್ತೇನೆ ಅಂತ ಹೇಳಿದರೆ ಇದಕ್ಕೇನಾದರೂ ಅರ್ಥ ಇದೆಯೇ? ಯಾಕೆಂದರೆ ಯಾರೇ ಆಗಲಿ ಒಂದು ವಿಚಾರವನ್ನು ಖಂಡನೆ ಮಾಡಲಿಕ್ಕೆ ಹೊರಟ್ರೆ ಆ ಖಂಡನೀಯವಾದ ಅಂಶ ಒಬ್ಬ ಪ್ರಸಿದ್ಧ ವ್ಯಕ್ತಿ ತಿಳಿಸಿದಂತಹ ಸಿದ್ಧಾಂತವಾಗಿದ್ದರೇನೇ ಖಂಡನೆ ಮಾಡಬೇಕು. ಅಪ್ರಸಿದ್ಧ ವ್ಯಕ್ತಿಗಳು ಯಾರ್ಯಾರೋ ಏನೇನೋ ಹೇಳ್ತಾ ಇದ್ದಾರೆ ಅಂದರೆ ಅದನ್ನು ಖಂಡನೆ ಮಾಡಲಿಕ್ಕೆ ಹೋಗ್ತಾರೆ ಯಾರಾದರೂ? ಖಂಡನೆ ಮಾಡಿ ಗ್ರಂಥರೂಪದಲ್ಲಿ ಬರೆಯಬೇಕಾದರೆ ಅದು ಪ್ರಸಿದ್ಧವಾಗಿರಬೇಕು. ಹೇಗೆ ಅಂತ ಕೇಳಿದರೆ ಅದಕ್ಕೆ ಉದಾಹರಣೆ ಇದನ್ನೇ ಕೊಡ್ತಾರೆ. ಶಾರೀರಿಕ ಮೀಮಾಂಸಾ ಅಂದರೆ ವ್ಯಾಸರು ಮಾಡಿದಂತಹ ಸೂತ್ರಗಳಲ್ಲಿ ಈ ಒಂದು ಸಾಂಖ್ಯರ ಮತವನ್ನು ಹೇಳುವಾಗ ಕಪಿಲ ಮಹರ್ಷಿಗಳ ಮತವನ್ನು ಹೇಳ್ತಾರೆಯೇ ಹೊರತು ಅವರಲ್ಲಿ ಏಕದೇಶಿಗಳ ಅಪ್ರಸಿದ್ಧರಾದ ಪಂಚಶಿಖಾ ಇತ್ಯಾದಿಗಳ ಮತವನ್ನು ಅವರು ಹೇಳ್ತಾ ಇಲ್ಲ.
ಪ್ರಸಿದ್ಧವಾದವರ ಮತವನ್ನು, ಈಗ ನಾನು ಒಂದು ಮಾತು ಹೇಳಿದೆ ಅಂತ ಹೇಳಿದರೆ ಆವಾಗ ಆ ವ್ಯಕ್ತಿ ಎಷ್ಟು ಪ್ರಸಿದ್ಧ, ಅವನ ಮಾತಿಗೆ ಬೆಲೆ ಬರುವಂಥದ್ದು ಯದ್ಯದಾಚರತಿ ಶ್ರೇಷ್ಠಸ್ತತ್ತದೇವೇತರೋ ಜನ. ಈಗ ಗಣೇಶ್ ಅವರು ಒಂದು ಮಾತು ಹೇಳಿದರು ಅಂತ ಹೇಳಿದರೆ, ಗಣೇಶ್ ಅವ್ರ ಮಾತನ್ನು ನಾನು ಖಂಡಿಸ್ತೇನೆ ಅಂತ ಯಾರಾದರೂ ಹೊರಡಬೇಕಾದ್ರೆ ಅವನಿಗೆ ಗುಂಡಿಗೆ ಬಲವಾಗಿರಬೇಕು. ಯಾಕೆಂದರೆ ಯುಕ್ತಿ ಪ್ರಧಾನವಾಗಿ ಹೇಳಬೇಕು ತಾನೆ. ಅದು ಬಿಟ್ಟು ಸಾಮಾನ್ಯವಾಗಿ ಎಕ್ಕಚ್ಚಿದ ಒಬ್ಬ ವ್ಯಕ್ತಿ ಏನಾದರೂ ಹೇಳ್ತಾನೆ ಅಂದರೆ ಅದನ್ನು ವಿಚಾರ ಮಾಡಲಿಕ್ಕಾಗತ್ತೆ, ಖಂಡನೆ ಮಾಡ್ತಾರೆಯೇ. ಹಾಗೇನೆಯೇ ವ್ಯಾಸರ ಒಂದು ಸಿದ್ಧಾಂತವನ್ನೇ ಇವರು ಖಂಡನೆ ಮಾಡಿದ್ದಾರೆಯೇ ಹೊರತು ಯಾರೋ ಒಬ್ಬ ಕಲ್ಪಿತವಾದ ವ್ಯಕ್ತಿಯನ್ನು ಪೂರ್ವಪಕ್ಷವನ್ನು ಮಾಡಿಕೊಂಡು ಖಂಡನೆ ಮಾಡಿದ್ದಾರೆ ಅಂತ ಹೇಳುವಂತಹದ್ದು ಅದು ಅಷ್ಟು ಉಚಿತವಾಗುವಂತಹ ವಿಚಾರವಲ್ಲ. ಅದಲ್ಲಪ್ಪ, ಇನ್ನೂ ಒಂದು ಹೇಳೋಣ. ಕಪಿಲ ಮಹರ್ಷಿಗಳು, ಅವ್ರ ಮಹರ್ಷಿಗಳು ತಾನೆ, ಮುಂದೆ ಶಂಕರಾಚಾರ್ಯರು ಅಂತ ಒಬ್ಬರು ಹುಟ್ಟುತ್ತಾರೆ, ಅವರು ಇಂಥ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ, ಅದನ್ನು ಈಗ ನಾನು ಖಂಡನೆ ಮಾಡ್ತೇನೆ ಅಂತ ಹೇಳಬಹುದಲ್ಲ ಅಂತ ಹೇಳಿದರೆ ಇದು ಎಷ್ಟರ ಮಟ್ಟಿಗೆ ಪ್ರಸಿದ್ಧವಾದಂಥ ವ್ಯಾಸರನ್ನೇ ಬಿಟ್ಟು ಮುಂದೆ ಬರುವಂತಹ ಶಂಕರಾಚಾರ್ಯನ ಕಲ್ಪನೆ ಮಾಡಿಕೊಂಡು ಆ ರೀತಿಯಾಗಿ ನಿರಾಕರಣೆ ಮಾಡ್ತಾರೆ ಅಂತ ಹೇಳಿದರೆ ಈ ಒಂದು ವಿಚಾರದಲ್ಲಿ ಎಷ್ಟರ ಮಟ್ಟಿಗೆ ನಾವು ಸ್ವಾರಸ್ಯವನ್ನು ಗ್ರಹಿಸಬಹುದು. ಆದ್ದರಿಂದ ಈ ಒಂದು ವಾದವೂ ಕೂಡ ಬಲ್ವಜವಾದಂತಹ ವಾದ. ಆದ್ದರಿಂದ ಇದೂ ಕೂಡ ಸರಿಯಾದದ್ದಲ್ಲ. ಈ ರೀತಿಯಾಗಿ ಹೇಳಿಬಿಟ್ಟು ಎಲ್ಲ ಸಾಂಖ್ಯ ಸೂತ್ರಗಳನ್ನು ಕೂಡ ಅನೇಕರು ಉದಾಹರಿಸಿದ್ದಾರೆ. ಹಾಗಾಗಿ ಸಾಂಖ್ಯ ಸೂತ್ರಗಳಲ್ಲಿ ಅನೇಕ ವಿಚಾರಗಳು, ವೇದಾಂತ ವಿಚಾರಗಳು ಎಲ್ಲೆಲ್ಲಿ ಬಂದಿದೆಯೋ, ಎಲ್ಲೆಲ್ಲಿ ಬಂದಿದೆ, ಯಾವ ಯಾವ ವಿಚಾರದಲ್ಲಿ ಬಂದಿದೆ ಅಂತ ಕೇಳಿದರೆ ವಿಶೇಷವಾಗಿ ಆ ಒಂದು ಅವಿದ್ಯಾ ಅನ್ನುವಂಥ ವಿಚಾರ ಇದೆ. ಅವಿದ್ಯಾ ಅನ್ನುವಂಥದ್ದು ವೇದಾಂತದಲ್ಲಿ, ಅದ್ವೈತದಲ್ಲಿ ಬಹಳ ಪ್ರಧಾನವಾದ ಪಾತ್ರವನ್ನು, ಭೂಮಿಕೆಯನ್ನು. ಯಾಕೆಂದರೆ ಆ ಅವಿದ್ಯಾ ಇಲ್ಲದೆ ಪ್ರಪಂಚವೇ ಇಲ್ಲ. ಪ್ರಪಂಚವೇ ಇಲ್ಲ ಅಂತ ಆದರೆ ಪ್ರಪಂಚ ಮಿಥ್ಯಾ ಅಂತ ಹೇಳಬೇಕಾಗಿಯೇ ಇಲ್ಲ. ಪ್ರಪಂಚ ಮಿಥ್ಯಾ ಅಂತ ಹೇಳಬೇಕಾಗಿಯೇ ಇಲ್ಲ ಅಂದರೆ ಬ್ರಹ್ಮ ಸ್ವಯಂ ಸಿದ್ಧವಾಗಿಯೇ ಇರುವುದಾದ್ದರಿಂದ ಏನೂ ಹೇಳಬೇಕಾದ್ದೇ ಇಲ್ಲ, ಮೌನಂ ಅಂತ ಹೇಳಬಹುದು. ಇಷ್ಟಕ್ಕೂ ಮೂಲ ಕಾರಣ ಒಂದು ಅವಿದ್ಯೆ ಪ್ರಪಂಚಕ್ಕೆ. ಆ ಅವಿದ್ಯಾ ಸ್ವರೂಪ ಏನು ಅಂತ ಕೇಳಿದರೆ, ಆ ಅವಿದ್ಯೆಯನ್ನು ಸಾಂಖ್ಯರು ಸ್ವತಂತ್ರವಾದ ಪ್ರಕೃತಿ ಅಂತ ಹೇಳಿಬಿಟ್ಟಿದ್ದಾರೆ. ನಾವು ಅದನ್ನು ಒಪ್ಪೋದಿಲ್ಲ. ನಾವು ಅದು ಸ್ವತಂತ್ರವಾದ ಒಂದು ವಸ್ತು, ಅದಕ್ಕೊಂದು ಅಸ್ತಿತ್ವವನ್ನು, ಸ್ವತಂತ್ರವಾಗಿ ಇರುವಿಕೆ, ವಸ್ತು ರೂಪದಲ್ಲಿ ಇರುವಿಕೆ ಅನ್ನೋದನ್ನು ವೇದಾಂತಿಗಳು ಒಪ್ಪೋದಿಲ್ಲ. ಈ ಅಂಶವನ್ನು ಅಲ್ಲಿ ಖಂಡನೆ ಮಾಡಿದ್ದಾರೆ. ಆ ರೀತಿಯಾಗಿ ನಾತ್ಮ ವಿದ್ಯಾ ನೋ ಭಯಂ ಜಗದುಪಾದಾನ ಕಾರಣಂ ನಿಸ್ಸಂಗ ಇತಿ ಕಪಿಲ ಸೂತ್ರೇಣ ನಿರಾಕ್ರಿಯಮಾಣಸ್ಯ ಬ್ರಹ್ಮಗತ ಜಗದುಪಾದಾನತ್ವಸ್ಯ ಜನ್ಮಾದ್ಯಸ್ಯೇತಃ ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟಾಂತಾನುಪರೋಧಾದಿತಿ ಸೂತ್ರದ್ವಯೇ ಪ್ರತೀಯಮಾನತ್ವಾಚ್ಚ. ಈ ಎರಡು ಸೂತ್ರದಲ್ಲಿ ಜಗತ್ತಿಗೆ ಒಂದು ಉಪಾದಾನ ಕಾರಣವಾದಂಥ ಅವಿದ್ಯಾ ಅನ್ನುವಂಥದ್ದು ವ್ಯಾಸಸೂತ್ರದಲ್ಲಿ ಹೇಳಿರುವಂಥದ್ದು. ಆ ಅವಿದ್ಯೆ ನಮ್ಮಲ್ಲಿ ಹೇಳಿರುವಂಥ ಅವಿದ್ಯೆ ಯಾವ ರೀತಿಯಾದದ್ದು ಅಂದರೆ, ತಾತ್ವಿಕವಾಗಿ ಅದು ಇದೆ. ಬ್ರಹ್ಮ ಹೇಗೆ ಸತ್ಯವಾಗಿ ಇದೆಯೋ ಆ ರೀತಿಯಾಗಿ ಅವಿದ್ಯೆ ಎನ್ನುವಂಥದ್ದು ಇದೆ ಅಂತ ನಾವು ಹೇಳೋದಿಲ್ಲ. ಆ ಅವಿದ್ಯೆಯನ್ನು ನಾವು ಅನಿರ್ವಚನೀಯ ಅಂತ ಹೇಳ್ತೇವೆ. ಅನಿರ್ವಚನೀಯ ಅಂದರೆ ಏನು ಸ್ವಾಮಿ? ಎಲ್ಲರಿಗೂ ಬರುವಂತಹ ಜಿಜ್ಞಾಸೆ. ನಿರ್ವಕ್ತುಂ ಅಯೋಗ್ಯಂ, ನಿರ್ವಕ್ತುಂ ಯೋಗ್ಯಂ ನಿರ್ವಚನೀಯಂ, ನಿರ್ವಕ್ತುಂ ಯೋಗ್ಯಂ ನಭವತಿ ತದ ಅನಿರ್ವಚನೀಯಂ. ಯಾವುದನ್ನು ವಿವರಿಸಿ ಹೇಳಲಾಗುವುದಿಲ್ಲವೋ ಅದು ಅನಿರ್ವಚನೀಯ. ಇದು ಹೇಗೆ ಅಂದರೆ, ಡಾಕ್ಟ್ರ್ ಹತ್ರ ಹೋದಾಗ ನಿನಗೇನಾಗ್ತಾ ಇದೆಯಪ್ಪ? ಡಾಕ್ಟ್ರೇ ಏನೋ ಆಗ್ತಾ ಇದೆ, ಹೇಳೋಕೆ ಗೊತ್ತಾಗಲ್ಲ, ಹೊಟ್ಟೆ ಒಳಗೆ ಏನೋ ಆಗ್ತಾ ಇದೆ, ಅದೇ ಅನಿರ್ವಚನೀಯ. ನಿಮಗೆ ಹೇಳೋಕೆ ಗೊತ್ತಾಗೋದಲ್ಲ. ಅಂತರ್ಗುಡಗುಡಾಯತೆ ಬಹಿರ್ವಕ್ತುಂ ನ ಶಕ್ಯತೆ ಅಂತ ಹೇಳ್ತಾರೆ. ಒಳಗಡೆ ಏನೋ ಆಗ್ತಾ ಇದೆ, ಅದು ಏನು ಅಂದರೆ ಹೇಳೋಕೆ ಗೊತ್ತಾಗೋದಿಲ್ಲ. ಕೆಲವು ಸಾರಿ ಊಟ ಮಾಡಿದಾಗ ಏನೋ ಫುಡ್ ಪಾಯ್ಸನ್ ಆದಾಗ ಹೊಟ್ಟೆ ಒಳಗೆ ಏನೋ ಒಂದು ರೀತಿ ಆಗುತ್ತೆ, ಒಂದು ರೀತಿ ವೈಬ್ರೇಷನ್. ಅದನ್ನು ವಿವರಣೆ ಮಾಡೋ ಚೈತನ್ಯ ನಮಗಿರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಅನಿರ್ವಚನೀಯ ಅನ್ನುವಂಥದ್ದು ಒಂದು ನಾವು ಹೇಳಬೇಕಾಗತ್ತೆ. ಹಾಗೆ ಈ ಒಂದು ಅವಿದ್ಯಾ ಅನ್ನುವಂಥದ್ದು
ಅನಿರ್ವಚನೀಯ ಅಂತ ವೇದಾಂತದಲ್ಲಿ ಹೇಳ್ತಾರೆ. ಸದ್ರೂಪದಲ್ಲೂ ಇಲ್ಲ, ಅದು ಅಸದ್ರೂಪದಲ್ಲೂ ಇಲ್ಲ, ಸದಸದ್ರೂಪದಲ್ಲೂ ಇಲ್ಲ. ಪ್ರಪಂಚದಲ್ಲಿರುವ ಪದಾರ್ಥಗಳೆಲ್ಲ ಈ ಮೂರರಲ್ಲೇ ಅಂತರ್ಭವಿಸಿ ಇರುವಂತಹದ್ದು. ಒಂದೋ ಅದು ಸದ್ರೂಪವಾಗಿರಬೇಕು, ಇಲ್ಲ ಅಸದ್ರೂಪವಾಗಿರಬೇಕು. ಸದಸದ್ರೂಪದಲ್ಲಂತೂ ಇರಲಿಕ್ಕೆ ಸಾಧ್ಯವಿಲ್ಲ. ಏನು ಹಂಗಂದರೆ, ಸದ್ರೂಪ ಅಂತ ಹೇಳಿದರೆ, ಸತ್ ಅಂತ ಹೇಳಿದರೆ, ಎನ್ನ ಕಾಲತ್ರಯೇಪಿ ವ್ಯಭಿಚರತಿ ತತ್ಸತ್. ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಸ್ತನಯೋಸ್ತತ್ವದರ್ಶಿಭಿ. ಸತ್ತಿಗೂ ಮತ್ತು ಅಸತ್ತಿಗೂ ಇರುವ ಭೇದವನ್ನು ನಾವು ತಿಳ್ಕೊಳ್ಬೇಕು. ಸತ್ತನ್ನುವಂಥ ಪದಾರ್ಥಕ್ಕೆ ನ ಅಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ. ಸತ್ಪದಾರ್ಥಕ್ಕೆ ಅಭಾವ ಉಂಟಾಗೋದಿಲ್ಲ. ಸತ್ತನ್ನೋದು ಯಾವಾಗಲೂ ಇಲ್ಲ ಅಂತ, ಯಾವುದೇ ಒಂದು ಕಾಲದಲ್ಲೂ ಇಲ್ಲ ಅಂತ ಆಗೋದಿಲ್ಲ. ಅದು ಸತ್. ಅದನ್ನೇ ಪರಮಾತ್ಮ ಅಂತ ಹೇಳೋದು. ಸದೇವ ಸೌಮ್ಯೇದಮಗ್ರಾಸೀದೇಕಮೇವ ಅದ್ವಿತೀಯಂ ತದ್ಧೈಕ ಆಹುರಸದೇವೇದಮಗ್ರಾಸೀದೇಕಮೇವ ಅದ್ವಿತೀಯಂ. ಛಾಂದೋಗ್ಯದಲ್ಲಿ ಸದ್ವಿದ್ಯಾ ಪ್ರಕರಣದಲ್ಲಿ ಹೇಳ್ತಾರೆ, ಆ ಒಂದು ಸತ್ಶಬ್ದದಿಂದ ಹೇಳುವಂತಹ ಪದಾರ್ಥ ಕಾಲತ್ರಯದಲ್ಲೂ ಇರುವಂತಹದ್ದು, ಭೂತ ಭವಿಷ್ಯದ್ ವರ್ತಮಾನ ಕಾಲತ್ರಯದಲ್ಲೂ ಯಾವಾಗಲೂ ಇರುವಂತಹದ್ದು ಸತ್ತು. ಅದಕ್ಕೆ ಅದು ಇಲ್ಲ ಅಂತ ಹೇಳುವ ಕಾಲವೇ ಇಲ್ಲ. ಆದ್ದರಿಂದ ಅದು ಸತ್ತು, ಅದಕ್ಕೆ ಅಭಾವ ಬರೋದಿಲ್ಲ. ಹಾಗೆ ಅಸತ್ತು ಅಂತ ಹೇಳಿದರೆ ಶಶವಿಷಾಣ, ವಂದ್ಯಾಪುತ್ರ ಅಥವಾ ಮರುಮರೀಚಿಕೆ. ಭಗವತ್ಪಾದರು ತೈತ್ರಿಯ ಭಾಷ್ಯದಲ್ಲಿ ಒಂದು ಶ್ಲೋಕವನ್ನು ಬಹಳ ಸುಂದರವಾಗಿ, ಮೃಗತೃಷ್ಣಾಂಭತಿ ಸ್ನಾತಃ ಶಶಶೃಂಗ ಧನುರ್ಧರ ಏಷವಂಧ್ಯಾಸುತೋ ಯಾತಿ ಖಪುಷ್ಪಕೃತಶೇಖರ. ಅಂದರೆ ಮರುಮರೀಚಿಕೆಯ ನೀರಿನಲ್ಲಿ ಸ್ನಾನ ಮಾಡಿ, ಮೃಗತೃಷ್ಣಾಂಭಸಿ ಸ್ನಾತಃ ಶಶಶೃಂಗ ಧನುರ್ಧರ, ಮೊಲದ ಕೊಂಬಿನ ಧನಸ್ಸನ್ನು ಹಿಡಿದುಕೊಂಡು, ಏಷವಂಧ್ಯಾಸುತೋ ಯಾತಿ, ಈ ಬಂಜೆಯ ಮಗ ಬರ್ತಾ ಇದ್ದಾನೆ. ಯಾವುದಕ್ಕೆ? ಯುದ್ಧಕ್ಕೆ. ಹೇಗೆ? ಖಪುಷ್ಪಕೃತಶೇಖರ, ತಲೆಗೆ ಆಕಾಶ ಪುಷ್ಪದ ಮಾಲೆಯನ್ನು ಅಲಂಕರಿಸಿಕೊಂಡು. ರವಿ ಕಾಣದ್ದನ್ನು ಕವಿ ಕಂಡ ಅಂತ ಒಂದು ಮಾತು ಹೇಳ್ತಾರೆ. ಇದು ವರ್ಣನಾ ಚಾತುರ್ಯ. ಆ ವಂದ್ಯಾಪುತ್ರ ಬರ್ತಾ ಇದ್ದಾನೆ. ಎಲ್ಲಿದ್ದಾನೆ ವಂದ್ಯಾಪುತ್ರ? ವಂದ್ಯ ಆದರೆ ಪುತ್ರ ಇರೋದಿಲ್ಲ, ಪುತ್ರ ಇದ್ದರೆ ಅವಳು ವಂದ್ಯೆ ಆಗೋದಿಲ್ಲ. ಅದು ಇಲ್ಲ, ಹೌದಾ? ಎರಡನೆಯದಾಗಿ ಅವನು ಸ್ನಾನ ಮಾಡ್ಕೊಂಡು ಬಂದಿದ್ದಾನೆ. ಯಾವುದರಿಂದ? ಮೃಗತೃಷ್ಣಾಂಭಸಿ ಸ್ನಾತ, ಮರುಮರೀಚಿಕೆ, ಓಯಸಿಸ್ ಅಂತ ಹೇಳ್ತೀವಲ್ಲ, ಮಿರಜ್, ಅದರಲ್ಲಿ ಸ್ನಾನ ಮಾಡಿಕೊಂಡು. ಸ್ನಾನ ಮಾಡಲಿಕ್ಕಾಗತ್ತೋ? ದೂರದಲ್ಲಿ ಕಾಣುತ್ತೆ. ನೀವು ರಾಜಸ್ಥಾನದ ಡೆಸರ್ಟ್ ಲ್ಯಾಂಡಿಗೆ ಹೋದರೆ ದೂರದಲ್ಲಿ ಕಾಣುತ್ತೆ ನೀರಿದ್ದಾಗೆ, ನೀರು ಇರೋದಿಲ್ಲ. ಅದರಲ್ಲಿ ಸ್ನಾನ ಮಾಡ್ಕೊಂಡು ಬಂದಿದ್ದಾನಂತೆ. ಹಾಗೆ ಆಕಾಶದಲ್ಲಿ ಬೆಳೆದಂತಹ ಹೂವನ್ನು ಮಾಲೆಯನ್ನಾಗಿ ಮಾಡಿ ಅಲಂಕಾರ ಮಾಡ್ಕೊಂಡ್ಬಿಟ್ಟಿದ್ದಾನಂತೆ. ಇದೂ ಸಾಧ್ಯವಿಲ್ಲ. ಜೊತೆಗೆ ಯುದ್ಧಕ್ಕೆ ಹೊರಟವನಿಗೆ ಧನಸ್ಸು ಬೇಕಲ್ಲ. ಶಶಶೃಂಗ ಧನುರ್ಧರ, ಮೊಲದ ಒಂದು ಕೊಂಬಿನಿಂದ ಧನಸ್ಸನ್ನು ಮಾಡಿ. ಮೊಲಕ್ಕೆ ಕೊಂಬೆಲ್ಲಿದೆ, ಇನ್ನು ಧನಸ್ಸು ಎಲ್ಲಿ ಬಂತು? ಆದರೆ ಇದಿಷ್ಟನ್ನು ಕವಿ ಕಲ್ಪನೆ ಮಾಡಿ ವರ್ಣನೆ ಮಾಡಿದ್ದಾನೆ. ಇದನ್ನೇ ಹೇಳ್ತಾ ಭಗವತ್ಪಾದರು, ಏಷಃ ವಂದ್ಯಾಪುತ್ರ ಪ್ರಾಕ್ ಪೂರ್ಣವರ್ಮಣೋ ರಾಜ ಬಭೂವ. ಈ ಬಂಜೆಯ ಮಗ ಪೂರ್ಣವರ್ಮನಿಗಿಂತ ಮೊದಲು ರಾಜನಾಗಿದ್ದ. ಆಗ್ಲಿಕ್ಕೆ ಸಾಧ್ಯವೇ? ಇದು ಯಾವುದೂ ಇಲ್ಲದೆ ಇರುವಂತಹದ್ದಾದ್ದರಿಂದ ಇದನ್ನು ಅಸತ್ ಪದಾರ್ಥ ಅಂತ ಹೇಳ್ತೇವೆ. ಈ ಅವಿದ್ಯ ಅನ್ನುವಂಥದ್ದು ಸತ್ತಾಗಿದ್ದರೆ ಅದು ನಾಶವಾಗೋದಿಲ್ಲ. ಯಾವಾಗಲೂ ಅವಿದ್ಯೆಗೆ ನಾಶವೇ ಇಲ್ಲ ಅಂತ ಹೇಳಬೇಕಾಗುತ್ತೆ. ಜ್ಞಾನ ಬಂದ ಕೂಡಲೇ ಅಜ್ಞಾನ ಹೋಗುತ್ತೋ ಇಲ್ವೋ? ಆದ್ದರಿಂದ ಅದು ಸತ್ತಂತ ಹೇಳಲಿಕ್ಕಾಗೋದಿಲ್ಲ. ಹಾಗಾದರೆ ಅಸತ್ತಂತ ಹೇಳಿಬಿಡೋಣ. ಸತ್ತಲ್ಲದ್ರೆ ಅಸತ್ತಾಗಬೇಕು ತಾನೇ. ಅಸತ್ತಂತ ಹೇಳಲಿಕ್ಕೂ ಆಗೋದಿಲ್ಲ. ಯಾಕೆಂದರೆ ನಮಗೆ ಅನುಭವಕ್ಕೆ ಬರ್ತಾ ಇದೆ, ನನಗೆ ಗೊತ್ತಿಲ್ಲ, ನನಗೆ ಗೊತ್ತಾಗ್ತಾ ಇಲ್ಲ. ಅಹಮಜ್ಞ ಮಾಮನ್ಯಂಚ ನ ಜಾನಾಮಿ. ಪ್ರತ್ಯಕ್ಷ ಅನುಭವ ನಮಗೆ ಇದೆ, ಅಜ್ಞಾನದ ಅನುಭವ. ಅನುಭವ ಇರೋದರಿಂದ ಅದು ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಆದರೆ ಯಾವಾಗಲೂ ಇರುತ್ತೆ ಅಂತಲೂ ಹೇಳಲಿಕ್ಕಾಗೋದಿಲ್ಲ, ಇಲ್ಲ ಅಂತ ಹೇಳಲಿಕ್ಕೂ ಸತ್ತು ಅಲ್ಲ ಅಸತ್ತು ಅಲ್ಲ. ಹಾಗಾದರೆ ಸದಸತ್ ಅಂತ ಹೇಳಿಬಿಡಿ. ಸದಸತ್ ಅನ್ನುವಂಥದ್ದು ಒಂದು ವಸ್ತುವಿನ ಧರ್ಮವಾಗುವ ಸ್ವರೂಪವಾಗೋದಿಲ್ಲ. ಯಾಕೆಂದರೆ ಸದಸತ್ತು ಪರಸ್ಪರ ವಿರುದ್ಧವಾದ ಸ್ವಭಾವ. ವಿರುದ್ಧವಾದ ಸ್ವಭಾವ ಒಂದು ವಸ್ತುವಿನಲ್ಲಿ ಬರಲಿಕ್ಕೆ ಸಾಧ್ಯವಿಲ್ಲ. ಕೋರ್ಟ್ನಲ್ಲಿ ಒಬ್ಬ ಸಾಕ್ಷಿ ಹೇಳಲಿಕ್ಕೆ ಬಂದಿದ್ದಂತೆ, ಹಂತಕನನ್ನು ವಿಚಾರಣೆ ಮಾಡ್ತಾ ಇರುವಂತಹ ಪಕ್ಷದಲ್ಲಿ ಒಬ್ಬನನ್ನು ಸಾಕ್ಷಿಯಾಗಿ ಕರೆಸಿದ್ರು. ಅವನನ್ನು ಕೇಳಿದರು ನ್ಯಾಯಾಧೀಶರು, ಏನಪ್ಪ ನೀನು ಆ ಒಂದು ಹನನ ಕ್ರಿಯೆ ನಡೆದಂತಹ ಸಂದರ್ಭದಲ್ಲಿ ನೀನು ಅಲ್ಲಿದ್ಯೋ? ಹೌದು ಸ್ವಾಮಿ, ನಾನಿದ್ದೆ.
ಹಂತಕ ಹೇಗಿದ್ದ? ಎತ್ತರವಾಗಿದ್ನೋ ಕುಳ್ಳನಾಗಿದ್ನೋ? ನೋಡೋಕೇನೋ ಎತ್ತರವಾಗೇ ಇದ್ದ ಸ್ವಾಮಿ, ಆದರೆ ಕಾಣೋದಕ್ಕೆ ಕುಳ್ಳನಾಗಿ ಕಾಣ್ತಾ ಇದ್ದ. ಬೆಳ್ಳಗಿದ್ನೋ ಕಪ್ಪಗಿದ್ನೋ? ಬೆಳ್ಳಗೆ ಇದ್ದ, ಆದರೆ ಹತ್ತಿರ ಹೋಗಿ ನೋಡಿದಾಗ ಕಪ್ಪು ಕಾಣ್ತಾ ಇದ್ದ. ಅಯ್ಯೋ, ಈ ರೀತಿ ಉತ್ತರ ಹೇಳಿದ್ರೆ ಏನು ಹೇಳಬೇಕಾಗತ್ತೆ? ಆ ರೀತಿ ವಸ್ತು ಇರ್ಲಿಕ್ಕೆ ಸಾಧ್ಯ? ಅವನು ಎತ್ತರ ಇದ್ರೆ ಕುಳ್ಳಗಾಗಿ ಕಾಣೋದು ಹೇಗೆ? ದಪ್ಪ ಇದ್ನೋ ಸಪೂರ್ವಾಗಿದ್ನೋ ಕೇಳಿದರೆ ದಪ್ಪವಾಗೇ ಇದ್ದ, ಹತ್ತಿರ ಹೋದ್ಮೇಲೆ ಗೊತ್ತು ಅವನು ಸಪೂರ್ವಾಗಿದ್ದಾನೆ ಅಂತ. ಇದು ಚಮತ್ಕಾರದ ಉತ್ತರ. ಹಾಗೆ ಹೇಳಿಬಿಟ್ರೆ ಅವರು ನ್ಯಾಯಾಧೀಶರು ದಂಡನೆ ಮಾಡಿಬಿಡ್ತಾರೆ ಅವರಿಗೆ, ಈ ರೀತಿಯಾದ ಮೋಸದಿಂದ ಹೇಳುವಂತಹ ಸಾಕ್ಷಿಯಿಂದ. ಆ ರೀತಿಯಾಗಿ ವಸ್ತು ಇರಲಿಕ್ಕೆ ಸಾಧ್ಯವಿಲ್ಲ. ಪರಸ್ಪರ ವಿರುದ್ಧ ಧರ್ಮದ್ವಯ ವಿಶಿಷ್ಟವಾಗಿ ವಸ್ತು ಇರೋದಕ್ಕೆ ಹೇಗೆ ಸಾಧ್ಯವಿಲ್ಲವೋ ಹಾಗೆ ಈ ಅವಿದ್ಯ ಅನ್ನುವಂಥದ್ದು ವಸ್ತು ರೂಪದಲ್ಲಿದೆ ಅಂತ ವೇದಾಂತಿಗಳ ಹೇಳೋದಿಲ್ಲ. ಆದರೆ ಸಾಂಖ್ಯರು ಅದನ್ನು ವಸ್ತು ರೂಪದಲ್ಲಿ ಒಪ್ಪುತ್ತಾರೆ. ಆದ್ದರಿಂದ ವೇದಾಂತಿಗಳ ಮತವನ್ನು ನಿರಾಕರಣೆ ಮಾಡಿದ್ದಾರೆ. ಅವಿದ್ಯ ಅನಿರ್ವಚನೀಯ ಅಂತ ಹೇಳೋದು ಅದ್ವೈತಿಗಳೇ ಹೊರತು ಬೇರೆ ಯಾರೂ ಅಲ್ಲ. ಆದ್ದರಿಂದ ಇಲ್ಲಿ ಅನಿರ್ವಚನೀಯವಾದ ಅವಿದ್ಯಾ ಖಂಡನೆ ಏನು ಮಾಡಿದ್ದಾರೆ ಅದು ಅದ್ವೈತದ್ದೇ ಅಂತ. ಆದ್ದರಿಂದ ಇಲ್ಲಿ ಸಾಂಖ್ಯರು ಹೇಳಿರುವಂತಹ ಅನುವಾದ ಮಾಡಿರುವಂತಹ ವ್ಯಾಸರ ಅಭಿಪ್ರೇತವಾದ ಅವಿದ್ಯ ಖಂಡನೀಯವಾದದ್ರಿಂದ ವ್ಯಾಸರ ಮತವನ್ನೇ ಅವರು ಅನುವಾದ ಮಾಡಿದ್ದಾರೆ. ಆದ್ದರಿಂದ ವ್ಯಾಸರ ತಾತ್ಪರ್ಯ ಏನಾಗಿದೆಯೋ ಅನ್ನುವಂತಹದ್ದನ್ನು ನಿರ್ಣಯ ಮಾಡಲಿಕ್ಕೆ ಸಾಂಖ್ಯ ಮತ ನಮಗೆ ಅನುಕೂಲ ಮಾಡಿಕೊಟ್ಟಿದೆ. ಇದಿಷ್ಟು ಹೇಳಿಬಿಟ್ಟು ಮುಂದೆ ಇಷ್ಟು ಮಾತ್ರವಲ್ಲ, ಕೇವಲ ಸಾಂಖ್ಯರು ಮಾತ್ರ ಹೇಳಿದ್ದು ಅಂತ ಹೇಳಿದರೆ ನಿಮಗೂ ಅವರಿಗೂ ಏನಾದರೂ ಅಂಡರ್ಸ್ಟ್ಯಾಂಡಿಂಗ್ ಇರಬಹುದೇನೋ, ಹೀಗೂ ಕೂಡ ಹೇಳಬಹುದಲ್ವೇ? ಇಲ್ಲ, 10 ತಂತ್ರಗಳಲ್ಲಿ ಇವುಗಳನ್ನು ಹೇಳಿದ್ದಾರೆ, ಅನುವಾದ ಮಾಡಿದ್ದಾರೆ ವೇದಾಂತ ಮತವನ್ನು. ಸಾಂಖ್ಯ, ಜೈನ, ಬೌದ್ಧ, ಚಾರ್ವಾಕ, ಈ ಆಸ್ತಿಕ ದರ್ಶನಗಳೆಲ್ಲವೂ ಕೂಡ ಇದಲ್ಲದೇನೆಯೇ ಬಾಕಿ ಉಳಿದ ದರ್ಶನಗಳು, ಒಟ್ಟು 10 ದರ್ಶನಗಳಲ್ಲಿ ಯಾವ ವೇದಾಂತ ಮತವನ್ನು ಅನುವಾದ ಮಾಡಿದ್ದಾರೋ ಅಲ್ಲಿ ಎಲ್ಲ ಕಡೆಯಲ್ಲೂ ಮಾಡಿರುವ ವೇದಾಂತದ ಅನುವಾದ ಅಂತೇನಿದೆಯೋ ಅದು ಅದ್ವೈತದ ಅನುವಾದವೇ ಆಗಿದೆ. ಅದೇ ಸಾಂಖ್ಯದ ವಿಚಾರಕ್ಕೆ ಬಂದಾಗ ತಥೈವ ಅನಿರುದ್ಧ ವೃತ್ತಾವಪಿ ಏಕ ಆತ್ಮೇತಿ ವೇದಾಂತಿನಃ. ಏಕ ಏವ ಆತ್ಮ ಅಂತ ಹೇಳುವಂಥವರು ಅದ್ವೈತಿಗಳು. ಬಾಕಿ ಯಾರು ಈ ರೀತಿಯಾಗಿ ಅದ್ವೈತವನ್ನು ಬಿಟ್ಟು ಬೇರೆ ಯಾರೂ ಏಕ ಏವ ಆತ್ಮ ಅಂತ ಹೇಳೋದಿಲ್ಲ. ವಿಶಿಷ್ಟಾದ್ವೈತಿಗಳು ವಿಶಿಷ್ಟ ರೂಪದಲ್ಲಿ ಹೇಳ್ತಾರೆ. ವಿಶಿಷ್ಟ ಅಂತ ಹೇಳುವಾಗಲೇ ದ್ವೈತ ಬಂದ್ಬಿಡ್ತು. ಕೇನ ವಿಶಿಷ್ಟ? ಅದು ಕೂಡಿದ್ದು ಯಾವುದರಿಂದ? ಇನ್ನೊಂದು ಹೇಳಬೇಕು ಅಲ್ಲಿ. ವಿಶಿಷ್ಟ ಅಂದರೆ ಕೂಡಿದ್ದು. ಯಾವುದರಿಂದ ಕೂಡಿದ್ದು? ಯಾವುದೋ ಒಂದನ್ನು ಹೇಳಬೇಕು ತಾನೆ. ಆದ್ದರಿಂದ ಅಲ್ಲಿ ದ್ವೈತ ಬಂತು. ಇನ್ನು ದ್ವೈತಗಳು ಹೇಗಿದ್ರು ಜೀವ ಬೇರೆ ಬ್ರಹ್ಮ ಬೇರೆ ಅಂತ ಹೇಳೋದ್ರಿಂದ ದ್ವೈತವೇ ಆಯಿತು. ಅಲ್ಲಿ ಏಕಏವ ಆತ್ಮ, ಒಬ್ಬನೇ ಇರುವವನು. ಅದಕ್ಕೆ ನಮ್ಮಲ್ಲಿ ನೋಡಿ ಅದ್ವೈತವೇ ಹಾಸುಹೊಕ್ಕಾಗಿ ಜೀವನದಲ್ಲಿ ಬಂದ್ಬಿಟ್ಟಿದೆ. ದೇವನು ಒಬ್ಬ. ದೇವರ ವಿಚಾರದಲ್ಲಿ ಯಾರಾದರೂ ಬಹುವಚನ ಪ್ರಯೋಗ ಮಾಡ್ತೀರೋ? ದೇವನೊಬ್ಬ ಅಂತ ಏಕವಚನವನ್ನೇ ಹೇಳೋದು. ಯಾಕೆ? ಅವನು ಒಬ್ಬನೇ ಇರೋದು, ನಾನಾ ಇಲ್ಲ. ಆ ಏಕಸ್ವರೂಪಿಯಾದಂಥ ಅದನ್ನೇ ಹೇಳ್ತಾ ಇದ್ದಾರೆ. ಏಕ ಆತ್ಮೇತಿ ವೇದಾಂತಿನಃ ತಥಾಚ ನಿತ್ಯ ಸರ್ವಗತ ಸರ್ವತೋಹ್ಯಾತ್ಮ ಕೂಟಸ್ಥೋ ದೋಷವರ್ಜಿತ ಏಕಸ್ಸನ್ ಭಿದ್ಯತೆ ಭ್ರಾಂತ್ಯ ಮಾಯಯಾನ ಸ್ವಭಾವತಃ. ಇದು ವೇದಾಂತಿಗಳು ಹೇಳುವುದು. ಮಾಯೆಯಿಂದ ಅವನು ಅನೇಕ ವಿಧವಾಗಿ ಒಬ್ಬನೇ ಇದ್ದವನು ಅನೇಕ ವಿಧವಾಗಿ ಕಾಣ್ತಾ ಇದ್ದಾನೆ ಅಂತ ಹೇಳಬೇಕಾದ್ರೆ ಉಪಾಧಿಗತ ಮಾಯಾ ಅನ್ನುವಂಥದ್ದು, ಉಪಾಧಿರೂಪ ಮಾಯಾ ಅನ್ನುವಂಥದ್ದು ಅದಕ್ಕೆ ಕಾರಣವೇ ಹೊರತು ಬೇರೆ ಅಲ್ಲ. ಹೇಗೆ ಅಂದರೆ ಸೂರ್ಯ ಒಬ್ಬನೇ ಇದ್ದಾನೆ ತಾನೆ, ಎಲ್ಲರಿಗೂ ಅನುಭವಕ್ಕೆ ಬರುವಂಥದ್ದು. ಒಬ್ಬನೇ ಸೂರ್ಯ 10 ಪಾತ್ರೆಗಳಲ್ಲಿ ನೀರಿಟ್ಟಾಗ 10 ಪಾತ್ರೆಗಳಲ್ಲೂ ಪ್ರತಿಬಿಂಬನ ನಾವು ನೋಡ್ತೇವೆ. ಒಬ್ಬನೇ ಸೂರ್ಯ ಅನೇಕವಾಗಿ ಕಾಣ್ತಾನೆ. ಅನೇಕವಾಗಿ ಕಾಣೋದಕ್ಕೆ ಕಾರಣವೇನು? 10 ಪಾತ್ರೆಗಳಲ್ಲಿರುವ ನೀರೇ ಹೊರತು ಆ ನೀರನ್ನು ತೆಗೆದುಬಿಟ್ರೆ ಪ್ರತಿಬಿಂಬ ಇಲ್ಲ, ಬಿಂಬ ಮಾತ್ರ ಉಳಿಯುತ್ತೆ. ಹಾಗೆ ಈ ಒಂದು ಅನೇಕ ಶರೀರಗಳು, ಅನೇಕ ಅಂತಃಕರಣಗಳು ಕಾಣ್ತಾ ಇರೋದರಿಂದ ಆ ಅಂತಃಕರಣದಲ್ಲಿ ಪ್ರತಿಫಲಿಸಿದಂತಹ ಚೈತನ್ಯವೇ ಜೀವನಾನಾತ್ವ ಅಂತ ಹೇಳೋದೇ ಹೊರತು ಎಲ್ಲ ನಮ್ಮ ನಿಮ್ಮಲ್ಲಿ ಎಲ್ಲರಲ್ಲಿರುವ ಚೈತನ್ಯ ಒಂದೇ. ತ್ವಯಿ ಮಯಿ ಚಾನ್ಯತ್ರೈಕೋ ವಿಷ್ಣು ವ್ಯರ್ಥಂಕುಪ್ಯಸಿ ಮಯ್ಯ ಸಹಿಷ್ಣು. ಭಗವತ್ಪಾದರು ಹೇಳಿದ್ದಾರೆ, ನನ್ನಲ್ಲಿ ನಿನ್ನಲ್ಲಿ ಇರುವವನು ಆ ಚೈತನ್ಯ ವಿಷ್ಣು ಪರಮಾತ್ಮ ಒಬ್ಬನೇ. ಯಾತಕ್ಕೆ ನನ್ನ ಮೇಲೆ ಕೋಪಗೊಳ್ತೀಯ? ನಾನು ಬೇರೆ ಅಲ್ಲ, ನೀನು ಬೇರೆ ಅಲ್ಲ, ಅದ್ವೈತವೇ ಸಿದ್ಧಾಂತ ಅಂತ ಹೇಳಿದ್ದಾರೆ. ಇದನ್ನೇ ಅನುವಾದ ಮಾಡಿದ್ದಾರೆ ಅಲ್ಲಿ. ಇದನ್ನೇ ಅನುವಾದ ಮಾಡಿದ್ದರಿಂದ ಸಾಂಖ್ಯಾಭಿಪ್ರೇತವಾದಂಥ ನಿರಾಕರಣೀಯವಾದ
ಸಾಂಖ್ಯಾಭಿಪ್ರೇತವಾದಂತಹ ವ್ಯಾಸರ ಒಂದು ಮತವನ್ನು ಅನುವಾದ ಮಾಡಿದ್ದರಿಂದ ವ್ಯಾಸರ ಅಭಿಪ್ರಾಯ ಇದೆ ಅಂತ ಅರ್ಥವಾಗುತ್ತೆ. ಕಿಂಚ ಯಥಾ ವೇದಾಂತಶಾಸ್ತ್ರೇ ಮಹದ್ದೀರ್ಘವದ್ವಾ ಹ್ರಸ್ವ ಪರಿಮಂಡಲಾಭ್ಯಾಂ ಇತ್ಯಧಿಕರಣೆ ಭಗವತಾ ವ್ಯಾಸೇನ ಕಣಾದಮತ ನಿರಾಕರಣಂ ಕೃತಂ ತದ್ವದ್ವೈಶೇಷಿಕತಂತ್ರೇಪಿ ಭಗವತಾ ಕಣಾದೇನ ವ್ಯಾಸಾಭಿಮತ ಕೇವಲಾದ್ವೈತಮೇವ ನಿರಾಕೃತಂ. ಹೇಗೆ ಅಂತ ಕೇಳಿದರೆ, ವೈಶೇಷಿಕತಂತ್ರೇ ತೃತೀಯಾಧ್ಯಾಯೇ ದ್ವಿತೀಯಾನ್ನಿಕೆ ಸ್ವಸಿದ್ಧಾಂತೆ ಆತ್ಮನೋ ಲಿಂಗಗಮ್ಯತ್ವಂ ಪ್ರತಿಪಾದ್ಯ ವೇದಾಂತ್ಯಭಿಮತ ಆತ್ಮಾನಂ ಖಂಡಯಿತುಂ ತಸ್ಮಾದ್ ಆಗಮಿಕಂ ಇತಿ ಸೂತ್ರೇಣ ಆಗಮೈಕ ಸಮಧಿಗಮ್ಯಂ ಆತ್ಮಾನಂ ಅನೂದ್ಯ ತಸ್ಯೈವ ಆತ್ಮನಃ ಸುಖ ದುಃಖ ಜ್ಞಾನ ನಿಷ್ಪತ್ಯ ವಿಶೇಷಾದ್ ಐಕಾತ್ಮ್ಯಂ ಸರ್ವಶರೀರಾಣಾಂ ಇತಿ ಸೂತ್ರೇಣ ತದ್ ಅಭಿಮತಂ ಏಕತ್ವಮಪಿ ಅನೂದ್ಯ. ಇಲ್ಲಿ ಹೇಳ್ತಾರೆ, ಎಲ್ಲ ಶರೀರಗಳಲ್ಲಿ ಇರುವಂತಹ ಆತ್ಮ ಒಬ್ಬನೇ ಅಂತ ಹೇಳಿರುವಂತಹ ಏಕಾತ್ಮವಾದವನ್ನು ವೈಶೇಷಿಕ ಮತದಲ್ಲೂ ಅನುವಾದ ಮಾಡಿ ಆನಂತರದಲ್ಲಿ ಖಂಡನೆ ಮಾಡಿದ್ದಾರೆ. ಇದು ವೇದಾಂತವನ್ನು ಅನುವಾದ ಮಾಡಿದ್ರಿಂದ ಈ ವೇದಾಂತ ಅದ್ವೈತಕ್ಕೆ ಸಂಬಂಧಪಟ್ಟಿದ್ದು. ಕಿಂಚ ಯಥಾ ವೇದಾಂತಶಾಸ್ತ್ರೇ ತರ್ಕಾಪ್ರತಿಷ್ಠಾನಾದ್ ಇತ್ಯಧಿಕರಣೆ ಭಗವತಾ ವ್ಯಾಸೇನ ಗೌತಮ ಮತ ನಿರಾಕರಣಂ ಕೃತಂ ತದ್ವನ್ಯಾಯತಂತ್ರೇಪಿ ಕೇವಲ ಗೌತಮ ಮತ ಮತ್ತು ಕಣಾದ ಮತ ಎರಡರಲ್ಲೂ ಕೂಡ ವೇದಾಂತ ಅಂತ ಹೇಳಿದರೆ ಈ ವ್ಯಾಸರು ಹೇಳಿರುವಂತಹ ಅದ್ವೈತವನ್ನೇ ಅವರು ವ್ಯಾಸರು ಹೇಳಿದ್ದು ಅಂತ ನಿರ್ಣಯ ಆಗಿಲ್ಲ, ವ್ಯಾಸರು ಹೇಳಿದ್ದು ಯಾವುದು ಅಂತ ನಿರ್ಣಯ ಆಗಬೇಕಾಗಿದೆ. ಅಲ್ಲಿ ಅನುವಾದ ಮಾಡಿದ್ದು ವ್ಯಾಸರು ಹೇಳಿರುವಂತಹ ಸೂತ್ರಗಳನ್ನಿಟ್ಟುಕೊಂಡು ಅನುವಾದ ಮಾಡಿರುವ ವೇದಾಂತ, ಅದರಿಂದ ತಿಳಿಯುವಂತಹದ್ದು ವ್ಯಾಸಾಭಿಪ್ರೇತವಾದ ವೇದಾಂತ ಇದು ಅಂತ. ಈಗ ನಾವು ಏನನ್ನು ಸಾಧನೆ ಮಾಡಬೇಕಾಗಿದೆ ಅಂತ ಕೇಳಿದರೆ, ವ್ಯಾಸರು ಹೇಳಿದ ವೇದಾಂತ ಯಾವುದು, ಅದ್ವೈತವೇ, ವಿಶಿಷ್ಟಾದ್ವೈತವೇ, ದ್ವೈತವೇ ಎನ್ನುವಂತಹ ವಿಚಾರ. ವ್ಯಾಸರು ಹೇಳಿದ್ದು ಅದ್ವೈತ ಅಂತ ನಾವು ತೀರ್ಮಾನ ಮಾಡಲಿಕ್ಕೆ ಹೋಗಿಲ್ಲ. ವ್ಯಾಸರು ಅದ್ವೈತವನ್ನು ಹೇಳಿದ್ದಾರೆ ಅಂತ ತೀರ್ಮಾನ ಮಾಡಿಕೊಂಡು ನಿರೂಪಣೆ ಮಾಡೋದಲ್ಲ. ವ್ಯಾಸರು ಹೇಳಿದ ವೇದಾಂತವನ್ನು ಖಂಡನೆ ಮಾಡುವಾಗ ಅವರು ಯಾವ ಅಂಶವನ್ನು ತೆಗೆದುಕೊಂಡಿದ್ದಾರೆ ಅದರಿಂದ ವ್ಯಾಸರು ಹೇಳಿದ್ದ ಅದ್ವೈತ ಅಂತ ತೀರ್ಮಾನ ಮಾಡ್ತಾ ಇದ್ದೇವೆ. ಹಾಗೆ ಕಿಂಚ ಯಥಾ ವೇದಾಂತಶಾಸ್ತ್ರೇ ಏತೇನ ಯೋಗ ಪ್ರತ್ಯುಕ್ತ. ಒಬ್ಬೊಬ್ಬರ ದರ್ಶನವನ್ನು ಇವರು ತಗೊಂಡು ಹೇಳ್ತಾ ಇದ್ದಾರೆ. ಬಹಳ ಅತ್ಯದ್ಭುತವಾದಂತಹ ಯುಕ್ತಿಯನ್ನು ಇವರು ತೋರಿಸಿದ್ದಾರೆ. ಏತೇನ ಯೋಗ ಪ್ರತ್ಯುಕ್ತ ಅಂದರೆ ಸಾಂಖ್ಯರು ಹೇಳಿರುವ ಮತವನ್ನು ನಿರಾಕರಣೆ ಮಾಡಿದ ನಂತರ ಏತೇನ ಯೋಗೋಪಿ ಪ್ರತ್ಯುಕ್ತ ಅಂದರೆ ಯೋಗ ಮತವೂ ಕೂಡ ಸಾಂಖ್ಯ ಮತದ ನಿರಾಕರಣೆ ಮಾಡಿದ ನಂತರ ಯೋಗ ಮತ ಅಂದರೆ ಪಾತಂಜಲ ಮತ, ಪತಂಜಲಿ ಮಹರ್ಷಿ ಪ್ರಣೀತವಾದಂತಹ ಯೋಗ ದರ್ಶನ ಏನಿದೆ ಆ ಯೋಗ ದರ್ಶನವನ್ನು ಖಂಡನೆ ಮಾಡಿದ ಹಾಗೆ ಆಯಿತು. ಇತಿ ಭಗವತಾ ವ್ಯಾಸೇನ ಪತಂಜಲಿ ಮತ ನಿರಾಕರಣಂ ಹೇಗೆ ಮಾಡಿದ್ರು ಅದೇ ರೀತಿಯಾಗಿ ಆ ಪಾತಂಜಲ ಯೋಗದಲ್ಲೂ ಕೂಡ ಕೇವಲಾದ್ವೈತಮೇವ ವೇದಾಂತ ಶಾಸ್ತ್ರಾಭಿಮತಂ ಇತ್ಯನೂದ್ಯ ನಿರಾಕೃತಂ. ಹೇಗೆ ಗೊತ್ತು ನಿಮಗೆ ಅಂತ ಕೇಳಿದರೆ, ಭೋಜವೃತ್ತಿಯಲ್ಲಿ ಉದಾಹರಣೆಯನ್ನು ಕೊಡ್ತಾರೆ ಇವರು. ಸ್ವರೂಪ ಪ್ರತಿಷ್ಠಾವಾ ಚಿತಿಶಕ್ತಿ ಇತಿ ಸೂತ್ರ ವ್ಯಾಖ್ಯಾನಾವಸರೇ, ಯೋಗಸೂತ್ರ ಇದು. ಯೋಗಸೂತ್ರದ ವ್ಯಾಖ್ಯಾನಾವಸರದಲ್ಲಿ ಏತು ವೇದಾಂತವಾದಿನಃ ಚಿದಾನಂದಮಯತ್ವಮಾತ್ಮನೋ ಮೋಕ್ಷಂ ಮನ್ಯಂತೆ ತೇಷಾಂ ನ ಯುಕ್ತ ಪಕ್ಷ. ವೇದಾಂತಿಗಳ ಮತ ಸರಿಯಿಲ್ಲ. ಯಾವುದು ಈ ವೇದಾಂತಿಗಳ ಮತ? ಚಿದಾನಂದಮಯತ್ವ ಆತ್ಮನೋ ಮೋಕ್ಷಂ. ಮೋಕ್ಷ ಅಂತ ಹೇಳಿದರೆ ಯಾವುದು? ಆನಂದ ಸ್ವರೂಪವಾಗಿರುವಂತಹದ್ದೇ ಮೋಕ್ಷ. ವೇದಾಂತಿಗಳ ಮತ ಇದು. ಇದನ್ನು ನಿರಾಕರಣೆ ಮಾಡಲಿಕ್ಕೆ ಹೊರಟು ತಥಾಹಿ ಆನಂದ ಅಂತ ಹೇಳಿದರೆ ಏನು? ಸುಖ ತಾನೇ, ಸುಖರೂಪತ್ವ. ಸುಖಸ್ಯ ಚ ಸದೈವ ಸಂವೇದ್ಯತೆಯೈವ ಪ್ರತಿಭಾಸ. ಸುಖ ಅಂತ ಹೇಳಿದರೆ ನಿಮಗೆ ಸುಖವಾಗ್ತಾ ಇರೋದು ಗೊತ್ತಾಗುತ್ತೋ ಇಲ್ವೋ? ಒಳ್ಳೆ ಮೃಷ್ಟಾನ್ನ ಭೋಜನ ಮಾಡಿದಾಗ ಸುಖವಾಗುತ್ತೆ, ಒಳ್ಳೆ ನಿದ್ದೆ ಮಾಡಿದಾಗ ಸುಖವಾಗುತ್ತೆ. ಅದು ಅನುಭವಕ್ಕೆ ಬರುತ್ತೋ ಇಲ್ವೋ? ಅಂದರೆ ಸುಖ ಅನುಭಾವ್ಯ, ಅನುಭವಿಸಿರುವಂತಹ ವಿಷಯ. ಅನುಭವಿಸುವವನು ಬೇರೆ, ಅನುಭಾವ್ಯ ಅನುಭವಿತ ಎರಡು ಬಂತು ತಾನೆ. ಎರಡು ಬಂದಾಗ ದ್ವೈತವೇ ತಾನೇ ಆಗೋದು. ಅದ್ವೈತ ಎಲ್ಲಿ ಬಂತು? ನಿಮ್ಮ ಅದ್ವೈತ ಬರಲಿಲ್ಲ ಅಂತ ಅದ್ವೈತವನ್ನೇ ಖಂಡನೆ ಮಾಡಿದ್ದು ಅಲ್ಲಿ. ಆದ್ದರಿಂದ ಯೋಗಶಾಸ್ತ್ರದಲ್ಲೂ ಕೂಡ ಅಲ್ಲಿ ಅದ್ವೈತವನ್ನು ಖಂಡನೆ ಮಾಡಿದ್ದಾದ್ದರಿಂದ ಸುಖಸ್ಯ ಚ ಸದೈವ ಸಂವೇದ್ಯತೆಯೈವ ಪ್ರತಿಭಾಸಾತ್
ಸಂವೇದ್ಯಮಾನತ್ವಂಚ ಸಂವೇದನ ವ್ಯತಿರೇಕೇಣ ಅನುಪಪನ್ನಂ. ಸಂವೇದ್ಯಮಾನ, ಸಂವೇದನ, ಇದು ಎರಡು ಇರಲೇಬೇಕು. ಸಂವೇದನ ಅಂದರೆ ಸಂವೇತ್ತಾ ಒಬ್ಬ, ಅಂದರೆ ತ್ರಿಪುಟಿ ಅಂತ ಹೇಳ್ತೇವೆ ವೇದಾಂತದಲ್ಲಿ. ಸಂವೇದನ, ಸಂವೇದ್ಯ, ಸಂವೇತ್ತ. ಜ್ಞಾತ ಜ್ಞಾನಂ ಜ್ಞೇಯಂ, ಕರ್ತ ಕರಣಂ ಕಾರ್ಯಂ, ದ್ರಷ್ಟ ದರ್ಶನಂ ದೃಶ್ಯಂ. ಈ ರೀತಿಯಾಗಿ ಇದು ತ್ರಿಪುಟಿ. ತ್ರಿಪುಟಿ ಎನ್ನುವಂಥದ್ದು ಭೇದ. ನಿಮ್ಮ ಅದ್ವೈತೆಯಲ್ಲಿ ಬಂತು, ಇಲ್ಲಿ ಅಭೇದ ಬರಲಿಲ್ಲ, ಭೇದವೇ ಬಂತು. ಸುಖ ಸಂವೇದ್ಯವಾದ್ದರಿಂದ ಸಂವೇದನ ಅನ್ನುವಂಥದ್ದು ಅದಕ್ಕಿಂತ ಬೇರೆ ಇರುತ್ತೆ. ಸಂವೇದ್ಯ ಬೇರೆ, ಸಂವೇದನ ಬೇರೆ, ಜ್ಞಾನ ಬೇರೆ. ಈಗ ನಮಗೆ ಒಂದು ವಸ್ತುವಿನ ರೂಪವನ್ನು ನೋಡಿದಾಗ ರೂಪ ಬೇರೆ, ರೂಪದ ಜ್ಞಾನ ಬೇರೆ. ನಮಗೆ ಜ್ಞಾನ ಬರುತ್ತೆ, ಆ ಜ್ಞಾನವೇ ರೂಪವಲ್ಲ. ರೂಪ ಬೇರೆ, ಜ್ಞಾನ ಬೇರೆ ತಾನೆ. ಬಹಳ ಇದು ಸೂಕ್ಷ್ಮವಾದ ವಿಚಾರಗಳು. ಅಲ್ಲಿ ಎರಡು ಬಂದಿದ್ದರಿಂದ ದ್ವೈತ ಬಂತೆ ಹೊರತು ಅದ್ವೈತ ಬರಲಿಲ್ಲ ಅಂತ ಅದ್ವೈತವನ್ನೇ ನಿರಾಕರಣೆ ಮಾಡಿದ್ದರಿಂದ ವ್ಯಾಸಾಭಿಪ್ರೇತವಾದದ್ದು ಅದ್ವೈತ. ಹಾಗೆ ಮೀಮಾಂಸಕರು ಏನು ಹೇಳುತ್ತಾರೆ, ಒಂದೊಂದು ದರ್ಶನದ್ದು ಉದಾಹರಣೆಗಳನ್ನು ಕೊಡುತ್ತಾರೆ. ಯಥಾ ವೇದಾಂತಶಾಸ್ತ್ರೇ ಫಲಮತ ಉಪಪತ್ತೇ ಇತ್ಯಧಿಕರಣೆ ಭಗವತಾ ವ್ಯಾಸೇನ ಜೈಮಿತಿ ಮತ ನಿರಾಕರಣಂ ಕೃತಂ ತದ್ವನ್ ಮೀಮಾಂಸಾಶಾಸ್ತ್ರೇಪಿ ಕೇವಲಾದ್ವೈತಮೇವ ನಿರಾಕೃತಂ. ವ್ಯಾಸರ ಫಲಮತ ಉಪಪತ್ತೇ ಅಂತ ಒಂದು ಸೂತ್ರ ಇದೆ. ಈ ಫಲಾಧಿಕರಣ ಅಂತ ಹೇಳ್ತಾರೆ. ಫಲಾಧಿಕರಣದಲ್ಲಿ ಏನು ಹೇಳ್ತಾರೆ ಅಂದರೆ, ಈಶ್ವರನನ್ನು ನಾವು ಒಪ್ಪಬೇಕು, ಈಶ್ವರ ಇದ್ದಾನೆ ಅಂತ ಒಪ್ಪಬೇಕು. ಒಪ್ಪದೇ ಹೋದರೆ ಏನಾಗುತ್ತೆ, ನಮಗೆ ನಾವು ಕರ್ಮಗಳನ್ನು ಮಾಡ್ತೇವೆ, ಮಾಡಿದ ಕರ್ಮಗಳಿಗೆ ಫಲವನ್ನು ಕೊಡುವವನು ಒಬ್ಬ ಬೇಕು. ಕರ್ಮ ಅನ್ನುವಂಥದ್ದು ಕ್ರಿಯಾ ಅನ್ನುವಂಥದ್ದು ಜಡವಾದ ಕರ್ಮ ತಾನೇ ಫಲ ಕೊಡುತ್ತೆ ಅಂತ ಹೇಳೋದ್ರಲ್ಲಿ ಅರ್ಥವಿಲ್ಲ. ಫಲವನ್ನು ಕೊಡುವವನು ಅಂದರೆ ಕೊಡುವವನು ಒಬ್ಬ ಚೇತನ್ನೇ ಆಗಿರಬೇಕು. ಆದ್ದರಿಂದ ಕೊಡುವವನೊಬ್ಬನಿದ್ದಾನೆ ಅಂತ ಆದ್ದರಿಂದ ಈಶ್ವರ ಸಿದ್ಧವಾಗ್ತಾನೆ. ಆದರೆ ಮೀಮಾಂಸಕರು ಏನು ಹೇಳ್ತಾರೆ ಅಂದರೆ, ಕರ್ಮ ನೀವು ಮಾಡಿಬಿಡಿ, ಕರ್ಮವೇ ಫಲ ಕೊಡುತ್ತೆ ಅಂತ ಅವರು ಹೇಳೋದು. ಅರೆ, ಕರ್ಮ ಅದು ಒಂದು ಜಡವಾದದ್ದು ಫಲ ಕೊಡುತ್ತೆ ಅನ್ನುವಂಥ ವಾದ ಒಪ್ಪಲಿಕ್ಕೆ ಯೋಗ್ಯವಾದಂಥ ವಾದವಾಗೋದಿಲ್ಲ. ಫಲಂ ಅತಃ ಅಂದರೆ ಅಸ್ಮಾದ್ ಈಶ್ವರಾತ್, ಕುತಃ ಉಪಪತ್ತೇ ಯುಕ್ತಿಯುಕ್ತತ್ವಾದ್ ಅಂತ ಆ ಸೂತ್ರಕ್ಕೆ ಅರ್ಥ. ಯುಕ್ತಿ ಇದೆ, ಯಾಕೆ ಅಂದರೆ ಈಶ್ವರನಿಲ್ಲ ಅಂತಾದರೆ ಏನಾಗುತ್ತೆ, ಅವ್ಯವಸ್ಥಾ ಪ್ರಸಂಗ. ಯಾರಿಗೆ ಯಾವ ಸಂದರ್ಭದಲ್ಲಿ ಯಾವ ಫಲವನ್ನು ಎಲ್ಲಿ ಕೊಡಬೇಕು. ನಾವು ಕರ್ಮಗಳನ್ನು ಮಾಡ್ತೇವೆ, ಮಾಡಿದ ಕರ್ಮಗಳಿಗೆ ಫಲವನ್ನು ನಿರ್ಣಯ ಮಾಡುವವನು ಪರಮಾತ್ಮ ಒಬ್ಬ ಇದ್ದಾನೆ ಅಂತ ನಾವು ಒಪ್ಪಲೇಬೇಕು. ಒಪ್ಪದೇ ಹೋದರೆ ಯಾವ ಕರ್ಮ ತನ್ನ ಫಲವನ್ನು ಎಲ್ಲಿ ಯಾವಾಗ ಯಾರಿಗೆ ಹೇಗೆ ಕೊಡಬೇಕು ನಿರ್ಣಯ ಅದು ಹೇಗೆ ಮಾಡುತ್ತೆ. ಗೌತಮ ಧರ್ಮಸೂತ್ರದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ತತಶೇಷೇಣ ವಿಶಿಷ್ಟ ದೇಶ ಜಾತಿ ಕುಲ ವೃತ್ತ ವಿತ್ತ ಆಯುಷ್ ಸುಖವಿತ್ತ ಸುಖಮೇಧಸೋ ಜನ್ಮ ಪ್ರತಿಪದ್ಯಂತೆ. ತತಶೇಷೇಣ, ಈ ನೀವು ಮಾಡಿರುವಂತಹ ಕರ್ಮದ ಫಲವಾಗಿ ಸ್ವರ್ಗಾದಿ ಭೋಗಗಳನ್ನು ಅನುಭವಿಸಿ ಪುನಃ ಈ ಲೋಕಕ್ಕೆ ಬರಬೇಕಾದ್ರೆ ಯಾರು ಎಲ್ಲಿ ಬರಬೇಕು? ನಾವೆಲ್ಲ ಇಲ್ಲಿ ಬೆಂಗಳೂರಿನಲ್ಲೇ ಯಾಕೆ ಹುಟ್ಟಿರಬೇಕು? ಅಥವಾ ಕರ್ನಾಟಕದಲ್ಲೇ ನಾವು ಯಾಕೆ ಹುಟ್ಟಬೇಕು? ಪಾಕಿಸ್ತಾನದಲ್ಲಿ ಹುಟ್ಟಬಹುದಾಗಿತ್ತಲ್ಲ, ಅಥವಾ ಅಫ್ಘಾನಿಸ್ತಾನದಲ್ಲಿ ಹುಟ್ಟಬಹುದಾಗಿತ್ತು. ದೇಶ ಕಾಲ ವಿಶಿಷ್ಟ ದೇಶ ಜಾತಿ ಕುಲ ರೂಪ ಆಯು ಶ್ರುತ ವೃತ್ತ ವಿತ್ತ ಸುಖ ಮೇಧಸೋ ಜನ್ಮ ಪ್ರತಿಪದ್ಯಂತೆ. ಇದಿಷ್ಟನ್ನು ನಿರ್ಣಯ ಮಾಡುವವನು ಒಬ್ಬ ಇದ್ದಾನೆ. ಅದು ಹೇಗೆ ಅಂದರೆ, ಬ್ಯಾಂಕ್ನಲ್ಲಿ ಕ್ಯಾಶಿಯರ್ ಇದ್ದ ಹಾಗೆ. ನಿಮ್ಮದೇ ದುಡ್ಡು ನಿಮ್ಮ ಅಕೌಂಟ್ನಲ್ಲಿ ನೀವು ಹಾಕಿರ್ತೀರ, ನೀವು ಹೋಗಿ ಕೇಳಿದಾಗೆಲ್ಲ ಕೊಡ್ತಾನೆ ಅವನು. ಅವನದೊಂದು ಸಮಯ ಇರುತ್ತೆ, ಆ ಸಮಯದಲ್ಲಿ ನೀವು ಹೋಗಬೇಕು. ನೀವು ಹೋದಾಗ ನೀವು ಹೋಗಿ ಕೇಳಿದ ಕೂಡಲೇ ಕೊಡ್ತಾನೋ, ನಿಂತ್ಕೊಳ್ರಿ ಕ್ಯೂನಲ್ಲಿ ಇನ್ನೂ 10 ಜನ ಇದ್ದಾರೆ, ಅಲ್ಲಿಗೆ ನೀವು ನಿಮ್ಮ ಕಾಲವನ್ನು ಪ್ರತೀಕ್ಷೆ ಮಾಡಬೇಕು. ಎಲ್ಲ ಆಯಿತು, ನಿಮ್ಮ ಹತ್ತಿರಕ್ಕೆ ನಿಮ್ಮ ಕಾಲ ಬಂತು ಅಂತ ನೀವು ಹೋದರೆ, ಸಾರ್ ಸಿಸ್ಟಮ್ ಕೆಟ್ಟೋಗ್ಬಿಟ್ಟಿದೆ ಅಂತಾನೆ. ಗ್ರಾಚಾರಕ್ಕೆ ಇದು ಆಗುತ್ತೆ ಎಷ್ಟೋ ಸಾರಿ. ಇಲ್ಲ, ಅವನಿಗೆ ಏನೋ ಒಂದು ಎಮರ್ಜೆನ್ಸಿ ಫೋನ್ ಕಾಲ್ ಬಂದುಬಿಡುತ್ತೆ, ನಿಮಗೆ ಸಿಕ್ಕೋದಿಲ್ಲ, ಟೈಮ್ ಆಗೋಯ್ತ್ರಿ ನಾಳೆ ಬನ್ನಿ ಅಂತ ಕಳಿಸಿಬಿಡ್ತಾನೆ. ಹೌದಾ? ಇದು ನಾವು ಮನುಷ್ಯರು ಮಾಡಿಕೊಂಡ ನಿಯಮದಲ್ಲೇ ಹೀಗಿರಬೇಕಾದ್ರೆ ಅವನು
ಎಲ್ಲರನ್ನೂ ಆಡಿಸುವವನು. ಅವನು ಮಾಡಿರುವಂತಹ ಒಂದು ನಿಯಮ ಇದೆ. ಇವನು ಮಾಡಿದ ಪುಣ್ಯ ಪಾಪಕ್ಕೆ ಇವನಿಗೆ ಇಂಥ ದೇಶ, ವಿಶಿಷ್ಟ ದೇಶ, ಇಂಥ ಜಾತಿ, ಇಂಥ ಜನ್ಮ. ಜಾತಿ ಅಂದರೆ ಜಾತಿ ಅಲ್ಲ, ಜಾತಿ ಅನ್ನೋ ಶಬ್ದಕ್ಕೆ ಜನ್ಮ ಅಂತ ಅರ್ಥ. ಯಾವ ಜನ್ಮ, ಮನುಷ್ಯ ಜನ್ಮವೋ ಹಂದಿಯೋ ನಾಯಿಯೋ ಯಾವ ಜನ್ಮ ಅದನ್ನು ನಿರ್ಣಯ ಮಾಡ್ತಾನೆ ಅವನು. ವಿಶಿಷ್ಟ ಜಾತಿ, ದೇಶ ಎಲ್ಲಿ ಹುಟ್ಟಬೇಕು ಅದನ್ನು ನಿರ್ಣಯ ಮಾಡ್ತಾನೆ. ಇದೆಲ್ಲವನ್ನೂ ನಿರ್ಣಯ ಕೇವಲ ಕರ್ಮ ಮಾಡುತ್ತೆ ಅಂತ ಹೇಳಲಿಕ್ಕಾಗುತ್ತೋ? ಕರ್ಮ ಅಚೇತನವಾದದ್ದು ಇಷ್ಟನ್ನು ನಿರ್ಣಯ ಮಾಡುತ್ತೆ ಅಂತ ಹೇಳುವಂತಹ ವಾದ ಸರಿಯಾಗೋದಿಲ್ಲ ಅಂತ ಆ ಮೀಮಾಂಸಕರ ಪಕ್ಷವನ್ನು ವೇದಾಂತದಲ್ಲಿ ನಿರಾಕರಣೆ ಹೇಗೆ ಮಾಡಿದ್ದಾರೆಯೋ ಹಾಗೆ ವೇದಾಂತಿಗಳ ಮತವನ್ನು ಮೀಮಾಂಸಕರು ನಿರಾಕರಣೆ ಮಾಡಿದ್ದಾರೆ. ಹೇಗೆ ಅಂದರೆ ತರ್ಕಪಾದದಲ್ಲಿ ಸ್ವಯಂಚ ಶುದ್ಧರೂಪತ್ವಾದ್ ಅಭಾವಾಚ್ಚಾನ್ಯವಸ್ತುನಃ ಸ್ವಪ್ನಾದಿವದ್ ಅವಿದ್ಯಾಯಾ ಪ್ರವೃತ್ತಿಸ್ತಸ್ಯ ಕಿಂಕೃತ ಅನ್ಯೇನೋಪಪ್ಲವೇಭೀಷ್ಟೇ ದ್ವೈತವಾದ ಪ್ರಸಜ್ಯತೆ ಸ್ವಾಭಾವಿಕೀಂ ಅವಿದ್ಯಾಂತು ನೋಚ್ಛೇತ್ತುಂ ಕಿಂಚಿದರ್ಹತಿ ವಿಲಕ್ಷಣೋಪಪಾತೈ ನಶ್ಯೇತ್ ಸ್ವಾಭಾವಿಕೀ ಕ್ವಚಿತ್ ನ ತ್ವೇಕಾತ್ಮಾಭ್ಯುಪಾಯಾನಾಂ ಹೇತುರಸ್ತಿ ವಿಲಕ್ಷಣ ಎಂಬುದಾಗಿ ಕುಮಾರಿಲ ಭಟ್ಟರು ಶ್ಲೋಕವಾರ್ತಿಕದಲ್ಲಿ ಈ ಅದ್ವೈತ ಮತವನ್ನೇ ಅನುವಾದ ಮಾಡಿ ನಿರಾಕರಣೆ ಮಾಡಿದ್ದಾರೆ. ಅಂದರೆ ಮೀಮಾಂಸಕರು ನಿರಾಕರಣೆ ಮಾಡಿರುವಂತಹ ವೇದಾಂತವೂ ಅದ್ವೈತವೇ ಆಗಿದ್ದರಿಂದ ಅದು ವ್ಯಾಸಾಭಿಪ್ರಾಯ. ಯಾಕೆಂದ್ರೆ ಜೈಮಿನಿ ಮಹರ್ಷಿಗಳು ಎಲ್ಲರೂ ಮಹರ್ಷಿಗಳೇ ನೋಡಿ. ಕಪಿಲ ಮಹರ್ಷಿ, ಹಾಗೆ ಪತಂಜಲಿ ಮಹರ್ಷಿ, ಹಾಗೆ ಜೈಮಿನಿ ಮಹರ್ಷಿ, ಇವರೆಲ್ಲರೂ ನಿರಾಕರಣೆ ಮಾಡ್ತಿರುವ ಮತ ಯಾವುದು? ಪರಸ್ಪರ ಋಷಿ ಪ್ರಣೀತವಾದ ದರ್ಶನವನ್ನೇ ನಿರಾಕರಣೆ ಮಾಡಿದ್ರಿಂದ ಅವರು ನಿರಾಕರಣೆ ಮಾಡೋದು ವ್ಯಾಸ ಮಹರ್ಷಿಯ ಮತವನ್ನೇ, ಯಾವನೋ ಒಬ್ಬ ಎಕ್ಕಶ್ಚಿತ್ ವೇದಾಂತಿಯ ಮತವನ್ನಲ್ಲ. ಆದ್ದರಿಂದ ಅವರ ಅಭಿಪ್ರೇತವಾದಂತಹ ವೇದಾಂತ ಅಂತ ಹೇಳಿದರೆ ಅದ್ವೈತವನ್ನೇ ಅವರು ಖಂಡನೆ ಮಾಡಿದ್ದರಿಂದ ವ್ಯಾಸಾಭಿಪ್ರೇತವಾದದ್ದು ಅದ್ವೈತವೇ. ಹಾಗೆ ಶಾಸ್ತ್ರದೀಪಿಕಾಯಾಂ ತರ್ಕಪಾದೆ ಸ್ಯಾನ್ಮತಂ ಆತ್ಮೈವೇಕೋ ಜಗದಾಸೀತ್ ಸ ಏವ ಸ್ವೇಚ್ಛೆಯ ವ್ಯೋಮಾದಿ ಪ್ರಪಂಚೇನ ಪರಿಣಮತೆ ಬೀಜಮಿವ ವೃಕ್ಷರೂಪೇಣ ಚಿದೇಕರಸಂ ಕಥಂ ಜಡರೂಪೇಣ ಪರಿಣಮತೆ ಇತಿ ಚೇ ನ ಪರಮಾರ್ಥತಃ ಪರಿಣಾಮಂ ಬ್ರೂಮಃ. ಇದು ನಮ್ಮ ಸಿದ್ಧಾಂತ. ವೇದಾಂತದ ಸಿದ್ಧಾಂತವನ್ನು ಪರಮಾತ್ಮ ಸ್ವರೂಪ ಜಗದ್ರೂಪದಲ್ಲಿ ಪರಿಣಾಮ ಹೊಂದುತ್ತೆ ಅಂತ ಹೇಳಿದರೆ, ಹೇಗೆ ಬೀಜವು ಅಂಕುರವಾಗಿ ಪರಿಣಾಮ ಹೊಂದುತ್ತೋ ಹಾಗೆ ಪರಮಾತ್ಮ ಜಗದ್ರೂಪದಲ್ಲಿ ಪರಿಣಾಮ ಹೊಂದುತ್ತಾನೆ ಅಂತ ಹೇಳಿದರೆ ಆ ರೀತಿಯಾಗಿ ಪರಿಣಾಮ ಹೋಗೋದಿಲ್ಲ, ನಮ್ಮಲ್ಲಿ ಒಪ್ಪೋದಿಲ್ಲ. ಆ ರೀತಿಯಾದ ಪರಿಣಾಮ ನಮ್ಮಲ್ಲಿ ವಿವರ್ತವಾದವನ್ನು ಹೇಳುವಂಥ ಪರಿಣಾಮವಾದವನ್ನು ಹೇಳುವ, ಹೇಗೆ ಹಾಲು ಮೊಸರಾಗಿ ಪರಿಣಾಮ ಹೊಂದುತ್ತೋ, ಮಣ್ಣು ಮಡಕೆಯಾಗಿ ಪರಿಣಾಮ ಹೊಂದುತ್ತೋ, ಚಿನ್ನ ಆಭರಣವಾಗಿ ಪರಿಣಾಮ ಹೊಂದುತ್ತೋ, ಹಾಗೆ ಪರಮಾತ್ಮ ಜಗದ್ರೂಪದಲ್ಲಿ ಪರಿಣಾಮ ಹೊಂದುತ್ತಾನೆ ಅಂತ ಹೇಳೋದಿಲ್ಲ. ಅದು ವೇದಾಂತರ ಸಿದ್ಧಾಂತವಲ್ಲ, ಅದು ಅವಿದ್ಯಾ ಪರಿಣಾಮ ಅಂತ ನಾವು ಹೇಳ್ತೇವೆ. ಹಾಗಾದರೆ ಪರಮಾತ್ಮ ಜಗದ್ರೂಪದಲ್ಲಿ ಪರಿಣಾಮ ಹೊಂದೋದು ಅಂದರೆ ಅದು ವಿವರ್ತ ಪರಿಣಾಮ. ವಿವರ್ತ ಪರಿಣಾಮ ಅಂತ ಹೇಳಿದರೆ ಏನು? ಅದು ವೇದಾಂತಿಗಳ ವಿಶೇಷವಾದ ಸಿದ್ಧಾಂತ. ಹೇಗೆ ಹಗ್ಗ ಹಾವಾಗಿ ಕಾಣುತ್ತೆ, ಕಪ್ಪೆ ಚಿಪ್ಪು ಬೆಳ್ಳಿಯಾಗಿ ಕಾಣುತ್ತೆ. ಕಪ್ಪೆ ಚಿಪ್ಪು ಬೆಳ್ಳಿಯಾಗಿ ಪರಿಣಾಮ ಹೊಂದಿತು ಅಂತ ನಾವು ನೋಡ್ತೇವೆ. ಹಗ್ಗ ಹಾವಾಗಿ ಪರಿಣಾಮ ಹೊಂದಿತು, ಪರಿಣಾಮ ಹೊಂದುತ್ತೋ ಅಲ್ಲಿ? ಹಗ್ಗ ಹಾವಾಗಿ ಪರಿಣಾಮ ಹೊಂದಿದರೆ ನೋಡಿ ಎಷ್ಟು ಸ್ವಾರಸ್ಯ ಇದೆ ಅಂದರೆ, ಭ್ರಾಂತಿ ವಿಚಾರವನ್ನು ಮಾಡುವಾಗ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಈ ಭ್ರಾಂತಿ ಎನ್ನುವಂತಹದ್ದು ಅನರ್ಥಕ್ಕೆ ಕಾರಣ. ಹಗ್ಗ ಹಾವಾಗಿ ಪರಿಣಾಮ ಹೊಂದಿತು ಅಂತ ಇವನು ನೋಡಿದವನು ಭ್ರಾಂತಿಯಿಂದ ಭಯಗೊಂಡು ವಾಪಸ್ ಓಡ್ತಾನೆ. ಅನರ್ಥ, ಭಯದಿಂದ ಓಡುವಿಕೆ, ಓಡುವ ಗಡಿಬಿಡಿಯಲ್ಲಿ ಬಿದ್ದು ಕೈಕಾಲೆಲ್ಲ ಮುರ್ಕೊಳ್ತಾನೆ, ಅನರ್ಥವಾಯಿತು ಅಲ್ಲಿ. ಆನಂತರದಲ್ಲಿ ಅವನ ಸ್ನೇಹಿತ ಬಂದು ನಾಯಂ ಸರ್ಪ ಅಪಿತು ರಜ್ಜುಹು ಅಂತ ಹೇಳ್ತಾನೆ. ಈ ಸರ್ಪವಲ್ಲಪ್ಪ ಹಗ್ಗ ಅಂತ ಹೇಳಿದಾಗ ಅವನಿಗೆ ತತ್ವ ಸಾಕ್ಷಾತ್ಕಾರವಾದಾಗ ಅದರಿಂದ ಭ್ರಾಂತಿಯಿಂದ ಬಂದ ಅನರ್ಥ ಭಯಾದಿಗಳು ಹೋಗ್ತವೆ. ಅದು ಹಗ್ಗವನ್ನು ಹಾವಾಗಿ ತಿಳಿದಾಗ, ಹಾವನ್ನೇ ಹಗ್ಗವಾಗಿ ತಿಳಿದರೆ ಅದು ಆಗಲಿಕ್ಕೆ ಸಾಧ್ಯತೆ ಇದೆ ತಾನೆ. ಅಲ್ಲಿ ಮಂದಾಂಧಕಾರದಲ್ಲಿ ಹಗ್ಗ ಇವನಿಗೆ ಬೇಕಾಯಿತು, ಹುಡುಕ್ತಾ ಇದ್ದ, ಹೋದ ಬೇಗ ಅಲ್ಲಿ ಹಿಡಿದುಬಿಟ್ಟ. ನೋಡುವಾಗದ ಹಾವು ಕೊಚ್ಚೇ ಬಿಡುತ್ತೆ, ಹೌದೇ? ಸದ್ಯ ಅನರ್ಥ ಫಲಂ ಅನ್ನುವಂಥದ್ದು ಅಲ್ಲಿ ಹಗ್ಗ ಹಾವಾಗಿ ತಿಳಿದಾಗ ಎಷ್ಟು ಅನರ್ಥವಾಗುತ್ತೋ ಹಾವನ್ನು ಹಗ್ಗವಾಗಿ ತಿಳಿದ್ರೆ ಇನ್ನೂ ಅನರ್ಥವಾಗುತ್ತೆ. ಅಂದರೆ ಭ್ರಾಂತಿಯಿಂದ ಅನರ್ಥವೇ ಆಗುತ್ತೆ.
ಹಾಗೆ ಇರುವಂತಹ ಸಂದರ್ಭದಲ್ಲಿ ಪರಮಾತ್ಮವೇ ಜಗದ್ರೂಪದಲ್ಲಿ ವಿವರ್ತ ಪರಿಣಾಮ ಹೊಂದಿರುವಂತಹದ್ದು. ನಿಜವಾದ ಪರಿಣಾಮ ಅಂತ ಹೇಳಿದರೆ ಜಗತ್ತಿಗಿಂತ ಬೇರೆಯಾಗಿ ಪರಮಾತ್ಮ ಇಲ್ಲ ಅಂತ ಹೇಳಬೇಕಾಗತ್ತೆ. ಹಾಲು ಮೊಸರಾಗಿ ಪರಿಣಾಮ ಹೊಂದಿದ ನಂತರ ಮೊಸರಿಗಿಂತ ಬೇರೆಯಾಗಿ ಅದೇ ಹಾಲು ಇದೆಯೋ? ಬೇರೆ ಹಾಲು ಇರ್ಬೋದು, ಆ ಹಾಲು ಇರೋದಿಲ್ಲ. ಯಾವುದು ಪರಿಣತವಾಗಿರುತ್ತೋ ಪರಿಣತವಾದದ್ದೇ ಪರಿಣತ ಕಾರ್ಯರೂಪಕ್ಕಿಂತ ಬೇರೆಯಾಗಿ ನಮಗೆ ತೋರೋದಿಲ್ಲ. ಇದನ್ನೇ ಫಿಲಾಸಫಿಯಲ್ಲಿ ಕಾಸ್ ಆ್ಯಂಡ್ ಎಫೆಕ್ಟ್ ಥಿಯರಿ ಅಂತ ಹೇಳುವಂತಹದ್ದು. ಕಾರ್ಯಕಾರಣ ಭಾವ ಅನ್ನುವಂತಹ ಸಿದ್ಧಾಂತವನ್ನು ಹೇಳ್ತಾರೆ. ಹಾಗೆ ಇಲ್ಲೂ ಕೂಡ ಈ ಒಂದು ಸಿದ್ಧಾಂತವನ್ನು ನಿರಾಕರಣೆ ಮಾಡಲಿಕ್ಕೆ ತಗೊಂಡಿದ್ದರಿಂದ ವ್ಯಾಸಾಭಿಪ್ರೇತವಾದದ್ದು ಭಗವತ್ಪಾದರ ಸಿದ್ಧಾಂತ, ಅದ್ವೈತ ಸಿದ್ಧಾಂತ. ಹಾಗೆ ಪಾಣಿನಿ ತಂತ್ರದಲ್ಲಿ ವ್ಯಾಕರಣದಲ್ಲೂ ಕೂಡ ಭರ್ತೃಹರಿಣ ಉಕ್ತಂ, ಭರ್ತೃಹರಿ ನೀತಿಶತಕವನ್ನು ಮಾಡಿದವನು, ವಾಕ್ಯಪದೀಯ ಕಾರ, ವಾಕ್ಯಪದೀಯ ಅನ್ನುವಂಥದ್ದು ಒಂದು ಗ್ರಂಥದಲ್ಲಿ ಭರ್ತೃಹರಿ ನಮಗೆ ಬಹಳ ಸಮೀಪದಲ್ಲಿ, ವೈಯಾಕರಣರು ನಮಗೆ ಸಮೀಪದಲ್ಲಿರುವಂಥವರು. ಅವರು ಶಬ್ದ ವಿವರ್ತವಾದವನ್ನು ಹೇಳ್ತಾರೆ. ಪರಬ್ರಹ್ಮ ಸ್ವರೂಪದ ವಿವರ್ತವಾದವನ್ನು ವೇದಾಂತಿಗಳು ಹೇಳಿದಾಗೆ ಶಬ್ದಬ್ರಹ್ಮವನ್ನು ಹೇಳುವಂತಹ ವೈಯಾಕರಣರು ಕೂಡ ಶಬ್ದಬ್ರಹ್ಮದ ವಿವರ್ತ ಪ್ರಪಂಚ ಅಂತ ಹೇಳ್ತಾರೆ. ಅಲ್ಲಿ ಆ ಭರ್ತೃಹರಿ ವಾಕ್ಯಪದೀಯದಲ್ಲಿ ಬ್ರಹ್ಮಕಾಂಡ ಅಂತ ಒಂದು ಕಾಂಡವನ್ನು ಬರೆದಿದ್ದಾನೆ. ಅದು ಸಂಪೂರ್ಣ ವೇದಾಂತವೇ ಇರೋದು. ಅಲ್ಲಿರುವ ವೇದಾಂತ ಪೂರ್ತಿ ಅದ್ವೈತವೇ. ವಿಶೇಷವಾಗಿ ಯತ್ರ ದ್ರಷ್ಟಾಚ ದೃಶ್ಯಂಚ ದರ್ಶನಂಚಾಪಿ ಕಲ್ಪಿತಂ ತಸ್ಯೈವಾರ್ಥಸ್ಯ ಸತ್ಯತ್ವಂ ಆಹುಸ್ತ್ರಯ್ಯಂತವಾದಿನಃ. ಈ ರೀತಿಯಾಗಿ ದ್ರಷ್ಟ, ದೃಶ್ಯ, ದರ್ಶನ ಮೂರಿದೆ. ಈ ಮೂರನ್ನು ಎಲ್ಲಿ ನಾವು ಕಲ್ಪಿಸ್ತೇವೋ, ಎಲ್ಲಿ ಕಲ್ಪಿಸ್ತೇವೆ? ಕಲ್ಪಿಸುವುದು ಅಂತ ಹೇಳಿದರೆ ಅದು ಅಧಿಷ್ಠಾನದಲ್ಲಿ. ಅಧಿಷ್ಠಾನದಲ್ಲಿ ಅಂದರೆ ಒಂದು ಆಶ್ರಯದಲ್ಲಿ, ಆಧಾರದಲ್ಲಿ. ನೀವು ಚಿತ್ರ ಬರೀಬೇಕಾದ್ರೆ ಆಕಾಶದಲ್ಲಿ ಯಾರಾದರೂ ಚಿತ್ರ ಬರೀತೀರಾ? ಆ ಕೌಶಲ ಯಾರಿಗಾದರೂ ಇದ್ದರೆ ಕೈ ಎತ್ತಿ. ಆಕಾಶದಲ್ಲಿ ಚಿತ್ರ ಬರೆಯುವ ಸಾಮರ್ಥ್ಯ ಯಾರಿಗಾದರೂ ಇದೆಯೇ? ನಾವು ಕೇಳ್ತಿದ್ವಿ, ಕೈಲಾಸಂ ಅವರು ಸಿಗರೇಟ್ ಸೇದಿ ಅದರಲ್ಲಿ ಟಿ ಪಿ ಕೈಲಾಸಂ ಅಂತ ಹೊಗೆಯಲ್ಲಿ ಬರಿತಾ ಇದ್ರು ಅಂತ ಕೇಳಿದ್ವಿ. ಅದೊಂದು ವಿಲಕ್ಷಣ. ಆದರೆ ಆಕಾಶದಲ್ಲಿ ಚಿತ್ರವನ್ನು ಬಿಡಿಸೋದಕ್ಕೆ ಆಗೋದಿಲ್ಲ. ಏನು ಅಂದರೆ ಒಂದು ಆಧಾರ ಬೇಕು, ಏನಾದರೂ ಅದಕ್ಕೆ ಕಾಗದ ಬೇಕು, ಇಲ್ಲ ಬಟ್ಟೆ ಬೇಕು, ಇಲ್ಲ ಗೋಡೆ ಬೇಕು. ಹೇಗೋ ಹಾಗೆ ಆರೋಪ ಮಾಡಬೇಕಾದರೂ ಒಂದು ಆಧಾರವಿರಬೇಕು. ದ್ರಷ್ಟ, ದೃಶ್ಯ, ದರ್ಶನ ಮೂರನ್ನು ಕಲ್ಪನೆ ಮಾಡಬೇಕಾದ್ರೆ ಎಲ್ಲಿ ಕಲ್ಪನೆ ಮಾಡ್ತೀರಿ? ಎಲ್ಲೋ ಒಂದು ಕಡೆ ಕಲ್ಪನೆ ಮಾಡ್ತೀರಲ್ಲ, ಅದನ್ನೇ ಸತ್ಯ ಅಂತ ಹೇಳಿದ್ವಿ. ಅದನ್ನು ಹೇಳೋದು ನಮ್ಮವರೇ. ಇದು ಮೂರೂ ಕೂಡ ಬ್ರಹ್ಮನಲ್ಲೇ ದ್ರಷ್ಟ, ದೃಶ್ಯ, ದರ್ಶನ ಕಲ್ಪಿತ. ಸಂಪೂರ್ಣ ಜಗತ್ತೇ ಬ್ರಹ್ಮನಲ್ಲಿ ಕಲ್ಪಿತ ಅಂತ ಹೇಳುವಂತಹ ಸಿದ್ಧಾಂತ ಅದ್ವೈತ ಸಿದ್ಧಾಂತ. ಪಾಣಿನಿಯ ಮತದಲ್ಲೂ ಇದನ್ನೇ ಅನುವಾದ ಮಾಡಿದ್ದಾರೆ. ಆದ್ದರಿಂದ ವ್ಯಾಸರಿಗೆ ಅಭಿಪ್ರೇತವಾದದ್ದು ಅದ್ವೈತ ಅಂತ ಪಾಣಿನಿಯ ಮತದ ಪೂರ್ವಪಕ್ಷವನ್ನು ನೋಡಿದಾಗ ಗೊತ್ತಾಗುತ್ತೆ. ಹಾಗೆ ವೇದಾಂತಶಾಸ್ತ್ರೇ ಪತ್ಯುರಸಾಮಂಜಸ್ಯಾದಿತ್ಯಧಿಕರಣೆ ಭಗವತಾ ವ್ಯಾಸೇನ ಪಶುಪತಿ ಮತ ನಿರಾಕರಣಂ. ಪಾಶುಪತ ಮತವನ್ನು ನಿರಾಕರಣೆ ಮಾಡಿದ್ದಾರೆ ಭಗವತ್ಪಾದರು ಪತ್ಯುರಸಾಮಂಜಸ್ಯಾತನ ಸೂತ್ರದಲ್ಲಿ. ಹಾಗೆ ಶೈವಾಗಮದಲ್ಲಿ ಕೇವಲಾದ್ವೈತಮೇವ ವೇದಾಂತಶಾಸ್ತ್ರಾಭಿಮತಂ ಇತಿ ಅನೂದ್ಯ ನಿರಾಕೃತಂ. ಹೇಗೆ ಅಂದರೆ ಭರದ್ವಾಜವಾಚ ವೇದಾಂತ ಸಾಂಖ್ಯ ಸದನ ಸದ್ವಾದಾದ್ ಆರ್ಥಿಕ ಮತಾದಿಷು ಸಸಾಧನಾ ಮುಕ್ತಿರಸ್ತಿ ಕೋ ವಿಶೇಷ ಶಿವಾಗಮೆ. ಈ ಎಲ್ಲ ಬೇರೆ ಬೇರೆ ದರ್ಶನಗಳಿರುವಾಗ ನಿಮ್ಮ ಶಿವಾಗಮದ ಹೆಚ್ಚುಗಾರಿಕೆ ಏನು? ಇದನ್ನು ಯಾಕೆ ಓದಬೇಕು, ಯಾಕೆ ತಿಳ್ಕೊಳ್ಬೇಕು ಅಂತ ಕೇಳಿದರೆ, ಪ್ರಣೇತ್ರ ಸರ್ವದರ್ವಿಷಿತ್ವಾ ಸ್ಫುಟೋ ವಸ್ತು ಸಂಗ್ರಹ ಉಪಾಯಾ ಸಫಲಾಸ್ತದ್ವಚ್ಛೈವೇ ಸರ್ವಮಿದಂ ಪರಂ. ಇಲ್ಲಿ ಒಂದು ವಿಶೇಷತೆಯನ್ನು ನಾವು ಹೇಳ್ತೇವೆ. ಶಿವನ ಒಂದು ಪಾರಮ್ಯವನ್ನೇ ನಾವು ಹೇಳಲಿಕ್ಕೆ ಹೊರಟಂಥವರು. ವೇದಾಂತೇಶ್ವೇಕ ಏವಾತ್ಮ ಚಿದಚಿದ್ವ್ಯಕ್ತಿ ಲಕ್ಷಿತಃ ಆತ್ಮೈವೇದಂ ಜಗತ್ಸರ್ವಂ ನೇಹನಾನಾಸ್ತಿ ಕಿಂಚನ. ಇದು ನಮ್ಮಲ್ಲಿ ಹೇಳುವಂತಹದ್ದು. ಆತ್ಮೈವೇದಂ ಜಗತ್ಸರ್ವಂ, ಜಗತ್ತೆಲ್ಲ ಆತ್ಮಸ್ವರೂಪವೇ. ನೇಹನಾನಾಸ್ತಿ ಕಿಂಚನ, ಮಿಥ್ಯಾಸ್ವರೂಪವನ್ನು ಹೇಳುವಂತಹ ಅದ್ವೈತ ಸಿದ್ಧಿ ಅಂತ ಒಂದು ಬೃಹದ್ ಗ್ರಂಥ ಮಧುಸೂದನ ಸರಸ್ವತಿಗಳ ಗ್ರಂಥ ಒಂದಿದೆ. ಅಲ್ಲಿ ಎರಡನೇ ಮಿಥ್ಯಾತ್ವ ಲಕ್ಷಣವನ್ನು ಹೇಳಬೇಕಾದ್ರೆ ಅದಕ್ಕೆ ಇದೇ ಶ್ರುತಿ ಮೂಲ. ನೇಹನಾನಾಸ್ತಿ ಕಿಂಚನ ಅನ್ನುವಂತಹ ಶ್ರುತಿಯನ್ನು ಇಟ್ಟುಕೊಂಡು ಜಗತ್ತಿನ ಮಿಥ್ಯಾತ್ವವನ್ನು ಹೇಳ್ತಾರೆ. ಅದನ್ನು ನಿರಾಕರಣೆ ಮಾಡಿದ್ದಾರೆ ಅನುವಾದ ಮಾಡಿ. ಆದ್ದರಿಂದ ಮಿಥ್ಯಾತ್ವವನ್ನು ಬೇರೆ ವಾದಿಗಳು ಹೇಳೋದಿಲ್ಲ, ಅದ್ವೈತಿಗಳು ಮಾತ್ರ ಹೇಳೋದು. ಅದು ಇಲ್ಲಿ ಶೈವಾಗಮದಲ್ಲೂ ಅನೂದಿತವಾದದ್ರಿಂದ ವ್ಯಾಸಾಭಿಮತವಾದಂಥ ವೇದಾಂತ ಅದ್ವೈತವೇ ಅನ್ನುವಂತಹದ್ದು ಇಲ್ಲಿ ಗೊತ್ತಾಗುತ್ತೆ. ಹಾಗೆ ಗೌತಮಾಭಿಮತ ಆಕಾಶ ನಿತ್ಯತ್ವಂ
ಜೈಮಿನ್ಯಭಿಮತ ಆಕಾಶವನ್ನು ನಿತ್ಯ ಅಂತ ಹೇಳ್ತಾರೆ ನೈಯಾಯಿಕರು. ಶಬ್ದಗುಣಕಂ ಆಕಾಶಂ ತಚ್ಚೈಕಂ ವಿಭು ನಿತ್ಯಂಚ ಅಂತ ಅವರ ವಾಕ್ಯ. ಆಕಾಶ ನಿತ್ಯ ಅಂತ ಹೇಳ್ತಾರೆ. ಹಾಗೆ ಜೈಮಿನಿ ಮಹರ್ಷಿಗಳು ಶಬ್ದವನ್ನು ನಿತ್ಯ ಅಂತ ಹೇಳ್ತಾರೆ. ಇಷ್ಟಲ್ಲದೆ ವೇದಾಂತ್ಯಭಿಮತ ಪ್ರಪಂಚ ಮಿಥ್ಯಾತ್ವ ಬಂಧಮೋಕ್ಷ ವ್ಯವಸ್ಥಾರಾಹಿತ್ಯ ದೃಷ್ಟಿ ಸೃಷ್ಟ್ಯಾದಿಕಂಚ ಅನೂದ್ಯ ನಿರಾಕೃತಂ. ಇದಿಷ್ಟನ್ನೂ ಕೂಡ ಬೇರೆ ಬೇರೆ ತಂತ್ರಗಳಲ್ಲಿ ಶೈವಾಗಮದಲ್ಲಿ ವೇದಾಂತ್ಯಭಿಮತವಾದಂಥ ಪ್ರಪಂಚ ಮಿಥ್ಯಾತ್ವವನ್ನು ಬಂಧಮೋಕ್ಷ ವ್ಯವಸ್ಥೆಯನ್ನು ಅನುವಾದ ಮಾಡಿ ಖಂಡನೆ ಮಾಡಿದ್ದಾರೆ. ಈ ಒಂದು ಬಂಧ ಮೋಕ್ಷ ಜಗನ್ಮಿಥ್ಯಾತ್ವ ಇವುಗಳೆಲ್ಲ ವೇದಾಂತದಲ್ಲಿ ಅಂತ ಹೇಳಿದರೆ ಅದು ಅದ್ವೈತದಲ್ಲಿ ಮಾತ್ರ. ಆದ್ದರಿಂದ ಆಕಾಶ ನಿತ್ಯತ್ವವನ್ನು ಗೌತಮರು ಹೇಳುವಂತಹದ್ದನ್ನು ಖಂಡನೆ ಮಾಡಿದ್ದಾರೆ, ಜೈಮಿನಿಗಳು ಹೇಳುವ ಶಬ್ದ ನಿತ್ಯತ್ವವನ್ನು ಖಂಡನೆ ಮಾಡಿದ್ದಾರೆ, ವೇದಾಂತಿಗಳು ಹೇಳುವ ಜಗನ್ಮಿಥ್ಯಾತ್ವವನ್ನು ಖಂಡನೆ ಮಾಡಿದ್ದಾರೆ. ಇದರಿಂದ ನಮಗೆ ಗೊತ್ತಾಗೋದೇನು? ಈ ವೇದಾಂತ ಅಂತ ಹೇಳಿದರೆ ಅವರು ತಗೊಂಡಿದ್ದ್ಯಾವುದು? ವ್ಯಾಸರಿಗೆ ಅಭಿಪ್ರೇತವಾದ ವೇದಾಂತವನ್ನೇ ತಗೊಂಡಿದ್ದಾರೆ. ಆದ್ದರಿಂದ ವ್ಯಾಸರ ಅಭಿಪ್ರೇತ ಸಿದ್ಧಾಂತ ವೇದಾಂತ ಸಿದ್ಧಾಂತ ಅದ್ವೈತ. ಇದು ಪ್ರಬಲ ಯುಕ್ತಿ. ಈ ಗ್ರಂಥದ ವಿಶೇಷತೆ ಏನು ಅಂದರೆ ಇವತ್ತಿನವರೆಗೂ ಯಾವನೇ ಒಬ್ಬ ವಿದ್ವಾಂಸ ಇದನ್ನು ಖಂಡನೆ ಮಾಡುವ ಸಾಹಸಕ್ಕೆ ಕೈ ಹಾಕಲಿಲ್ಲ. ಯಾಕೆಂದರೆ ಅವರು ಮೊದಲೇ ಚಾಲೆಂಜ್ ಮಾಡಿದ್ದಾರೆ. ಯಾರಾದರೂ ಇದನ್ನು ಖಂಡನೆ ಮಾಡಿದರೆ ನಾನು ಅವರು ಶಿಷ್ಯನಾಗ್ತೇನೆ ಅಂತ ಖಂಡನೆ ಮಾಡಿದವರ ಶಿಷ್ಯನಾಗ್ತೇನೆ ಅಂತ ಹೇಳಿದ್ದಾರೆ. ಖಂಡನೆ ಮಾಡಲಿಕ್ಕೆ ಯಾರ ಹತ್ರ ಸಾಧ್ಯ? ಯಾಕೆ ಅಂದರೆ ಅಂತಹ ಯುಕ್ತಿಯನ್ನು ಇವರು ಕೊಟ್ಟಿದ್ದಾರೆ. ಇವರು ಒಂದೊಮ್ಮೆ ಯಾರಾದರೂ ಖಂಡನೆ ಮಾಡಬೇಕು ಅಂತ ಹೊರಟ್ರೆ ಈ ಗ್ರಂಥವನ್ನಲ್ಲ ಅವರು ಖಂಡನೆ ಮಾಡೋದು, ಬೇರೆ 10 ತಂತ್ರಗಳನ್ನು ಖಂಡನೆ ಮಾಡಬೇಕಾಗುತ್ತೆ. ಅಂತಹ ಬೃಹಸ್ಪತಿ ಯಾರಿದ್ದಾರೆ? ಸಾಧ್ಯವಾಗುವಂತಹ ವಿಚಾರವಲ್ಲ. ಆದ್ದರಿಂದ ಇದೇ ಕೇವಲಾದ್ವೈತವೇ ವ್ಯಾಸರ ಒಂದು ತಾತ್ಪರ್ಯ ಅಂತ ಈ ಯುಕ್ತಿಯಿಂದ ನಾವು ಸಾಧನೆ ಮಾಡ್ತೀವಿ ಅಂತ ಇವರು ತೋರಿಸ್ತಾ ಇದ್ದಾರೆ. ಕಿಂಚ ಯಥಾ ವೇದಾಂತ ಶಾಸ್ತ್ರೇ, ಇಷ್ಟೇ ಅಲ್ಲ, ಇನ್ನೂ ಮುಂದೆ ಹೋಗಿ ಒಂದು ಹೆಜ್ಜೆ. ಉತ್ಪತ್ತ್ಯ ಸಂಭವಾತ್ ಸಮುದಾಯ ಉಭಯ ಹೇತುಕೇಪಿ ತದಪ್ರಾಪ್ತಿ ನೈಕಸ್ಮಿನ್ ಅಸಂಭವಾತ್ ಏಕ ಆತ್ಮನ ಶರೀರೇ ಭಾವಾತ್. ಈ 4 ಅಧಿಕರಣಗಳಿದ್ದಾವೆ. ಈ 4 ಅಧಿಕರಣಗಳಲ್ಲಿ ವ್ಯಾಸ ಮಹರ್ಷಿಗಳು ಪಾಂಚರಾತ್ರ, ಬೌದ್ಧ, ಆರ್ಹತ ಮತ್ತು ಚಾರ್ವಾಕ ಈ 4 ತಂತ್ರಗಳನ್ನು ನಿರಾಕರಣೆ ಮಾಡಿಬಿಟ್ಟಿದ್ದಾರೆ. ಉತ್ಪತ್ತ್ಯ ಸಂಭವಾತ್ ಪಾಂಚರಾತ್ರ ಮತವನ್ನು ಸಮುದಾಯ ಉಭಯ ಹೇತುಕೆ ಅನ್ನೋದರಿಂದ ಬೌದ್ಧರ ಮತವನ್ನು ನೈಕಸ್ಮಿನ್ ಅಸಂಭವಾತ್ ಜೈನರ ಮತವನ್ನು ಆನಂತರದಲ್ಲಿ ಏಕ ಆತ್ಮನ ಶರೀರೇ ಭಾವ ಇತ್ಯಾದಿಗಳಿಂದ ಚಾರ್ವಾಕ ಮತವನ್ನು ಕೂಡ ನಿರಾಕರಣೆ ಮಾಡಿದ್ದಾರೆ. ಹಾಗೇನೆಯೇ ಪಾಂಚರಾತ್ರಾದಿಗಳಲ್ಲಿ ವೇದಾಂತ ಈ 4 ತಂತ್ರಗಳಲ್ಲೂ ಕೂಡ ವೇದಾಂತ ಮತವನ್ನು ಖಂಡನೆ ಮಾಡಿದ್ದಾರೆ. ಆ 4 ಗ್ರಂಥಗಳಲ್ಲೂ ಕೂಡ ವೇದಾಂತ ಮತವನ್ನು ಖಂಡನೆ ಮಾಡುವಂತಹ ಸಂದರ್ಭದಲ್ಲಿ ಕೇವಲ ಅದ್ವೈತವನ್ನೇ ಅನುವಾದ ಮಾಡಿ ಖಂಡನೆ ಮಾಡಿದ್ದಾರೆ. ಅಂದರೆ ಈಗೇನಾಯಿತು, ಈ 10 ತಂತ್ರಗಳಲ್ಲೂ ಕೂಡ ಖಂಡನೀಯವಾದ ವೇದಾಂತ ಯಾರು ಹೇಳಿದ್ದು ಅಂತ ಹೇಳಿದರೆ ಎಲ್ಲ ಈ ಮಹರ್ಷಿಗಳು ವ್ಯಾಸ ಮಹರ್ಷಿ ಹೇಳಿದ್ದನ್ನೇ ತಗೊಂಡಿದ್ದಾರೆ. ಯಾರೋ ಎಕ್ಕಶ್ಚಿದ ಹೇಳಿದ್ದ ಮಾತನ್ನು ತಗೊಂಡಿಲ್ಲ. ಆದ್ದರಿಂದ ವ್ಯಾಸರಿಗೆ ಅಭಿಪ್ರಾಯ ಇಲ್ಲಿ ಅದ್ವೈತ ಸರಿಯೋ ವಿಶಿಷ್ಟಾದ್ವೈತ ಸರಿಯೋ ದ್ವೈತ ಸರಿಯೋ ಅನ್ನೋ ವಿಚಾರವಲ್ಲ. ವ್ಯಾಸರು ಹೇಳಿದ ವೇದಾಂತ ಯಾವುದು ಅಂತ ಹೇಳಬೇಕಾಗಿದೆ. ಅದಕ್ಕೆ ಹೊರಟಂತಹ ಈ ವ್ಯಕ್ತಿ ಬೇರೆ ಒಂದು ತಂತ್ರಗಳಲ್ಲಿ ಖಂಡನೆ ಮಾಡಿರುವಂತಹ ವೇದಾಂತ ಯಾವುದೋ ಅದು ವ್ಯಾಸರು ಹೇಳಿದ್ದನ್ನೇ ಅವರು ಖಂಡನೆ ಮಾಡಿದ್ದರಿಂದ ವ್ಯಾಸರಿಗೆ ಅಭಿಪ್ರೇತವಾದ ಸಿದ್ಧಾಂತ ಅದ್ವೈತ. ಆದ್ದರಿಂದ ಎಲ್ಲ ಈ ವ್ಯಾಸರೇನೋ ಹೇಳಿಬಿಟ್ರಪ್ಪ, ವ್ಯಾಸರು ಹೇಳಿದ್ದನ್ನು ಪ್ರಮಾಣ ನಾವು ಯಾಕೆ ಒಪ್ಪಬೇಕು ಅಂತ ಕೇಳಿದರೆ ಎಲ್ಲ ಸಿದ್ಧಾಂತಗಳು ಎಲ್ಲ ತಂತ್ರಗಳು ಒಬ್ಬೊಬ್ಬ ಮಹರ್ಷಿ ಪ್ರಣೀತವಾದ ಸಿದ್ಧಾಂತಗಳಾಗಿ ಪ್ರಾಮಾಣ್ಯವನ್ನು ಪಡೆದುಕೊಂಡಿದ್ದಾಗ ವ್ಯಾಸರು ಹೇಳಿದ್ದು ಕೂಡ ಅವರು ಕಪೋಲಕಲ್ಪಿತವಾಗಿ ಹೇಳಿಲ್ಲ. ಬೇರೆ ಎಲ್ಲ ಸಿದ್ಧಾಂತಕ್ಕೂ ವೇದಾಂತ ಸಿದ್ಧಾಂತಕ್ಕೂ ಒಂದು ವಿಶೇಷವಿದೆ. ಬೇರೆ ಎಲ್ಲ ಸಿದ್ಧಾಂತಗಳು ಶ್ರುತ್ಯಾಧಾರಿತವಾಗಿಯೇ ಎಲ್ಲವೂ ಹೊರಟಿಲ್ಲ. ವೇದಾಂತ ಮಾತ್ರ ಶ್ರುತ್ಯಾಧಾರಿತವಾಗಿಯೇ ಇರುವಂತಹದ್ದು. ಶ್ರುತಿಯನ್ನು ಬಿಟ್ಟು ವೇದಾಂತವಿಲ್ಲ. ಅದೇನು ಅಂದರೆ ಉಪನಿಷತ್ತೇ.
ಆ ಉಪನಿಷತ್ತಿನ ಸಿದ್ಧಾಂತವನ್ನೇ ಹೇಳಲಿಕ್ಕೆ ಹೊರಟವರಾದ್ದರಿಂದ ವ್ಯಾಸರು ಹೇಳಿರುವಂತಹ ವೇದಾಂತವನ್ನು ಇವರು ಅನುವಾದ ಮಾಡಿ ಖಂಡನೆ ಮಾಡಿದ್ದರಿಂದ ವ್ಯಾಸರ ಅಭಿಪ್ರೇತವಾದ ಅದ್ವೈತವೇ ಉಪನಿಷತ್ತುಗಳ ಒಂದು ಸಾರವಾಗಿದೆ ಅಂತ. ಏವಂಚ ಸಕಲ ವೇದಾಂತ ವಾಕ್ಯಾರ್ಥ ಸೂಚಕಾನಾಂ ವ್ಯಾಸಸೂತ್ರಾಣಾಂ ಅದ್ವಿತೀಯೇ ಬ್ರಹ್ಮಣಿ ತಾತ್ಪರ್ಯೇ ಅವಧಾರಿತೆ ತನ್ಮೂಲಭೂತಾನಾಂ ಸರ್ವಾಸಾಂ ಉಪನಿಷದಾಮಪಿ ಅದ್ವಿತೀಯೇ ಬ್ರಹ್ಮಣಿ ತಾತ್ಪರ್ಯಂ ಸಿದ್ಧಮೇವ. ಆದ್ದರಿಂದ ಸೂತ ಸಂಹಿತೆಯ ಇದನ್ನು ವಿವರಣೆ ಎಲ್ಲ ಸುಮ್ಮನೆ ನೀವೇನೋ ಒಂದು ಕಲ್ಪನೆ ಮಾಡಿ ಹೇಳಿಬಿಡ್ತೀರಿ, ಅಥವಾ ಭಗವತ್ಪಾದರು ಹೇಳಿದ್ದನ್ನೇ ಯಾಕೆ ಒಪ್ಪಬೇಕು ಅಂತ ಕೇಳಿದರೆ, ಭಗವತ್ಪಾದರು ಹೇಳಿದರು ಅಂತ ಒಪ್ಪಬೇಕು ಅಂತಿಲ್ಲ. ಸೂತ ಸಂಹಿತಾ ವಚನ, ಸಂಹಿತ ಅನ್ನುವಂಥದ್ದು ವೇದ ತುಲ್ಯವಾದಂಥದ್ದು ಸೂತ ಸಂಹಿತ. ಅಲ್ಲಿ ಹೇಳ್ತಾರೆ, ಯಜ್ಞವೈಭವ ಖಂಡದ 10ನೇ ಅಧ್ಯಾಯದಲ್ಲಿ ಏಕಮೇವಾದ್ವಿತೀಯಂ ಸ್ಯಾದಿತ್ಯಾಹ ಶ್ರುತಿರಾದರಾತ್ ಮಾಯಾಮಾತ್ರಮಿದಂ ದ್ವೈತಂ ಇತಿ ಚಾಹ ಹಿ ಪರಾಶ್ರುತಿ. ಮಾಯಾಮಾತ್ರಮಿದಂ ದ್ವೈತಂ ಅದ್ವೈತಂ ಪರಮಾರ್ಥತಃ. ಇದು ಮಂಡುಕ್ಯ ಕಾರಿಕೆಯಲ್ಲಿರುವಂಥದ್ದು. ಮಾಯಾಮಾತ್ರ ನಮಗೆ ತೋರುತ್ತಿರುವಂತಹ ಪ್ರಪಂಚ ಮಾಯೆಯ ಒಂದು ಪ್ರದರ್ಶನವೇ ಹೊರತು ಮತ್ತೇನೂ ಅಲ್ಲ. ಈಗ ಒಬ್ಬ ಐಂದ್ರಜಾಲಿಕ ಇಂದ್ರಜಾಲವನ್ನು ಮ್ಯಾಜಿಕ್ ಶೋ ಇಟ್ಟುಬಿಡ್ತಾನೆ. ನೀವು ನೋಡಿರಬಹುದು, PC ಸರ್ಕಾರ್ ಅಂತ ಪ್ರಸಿದ್ಧವಾದಂತಹ ಮ್ಯಾಜಿಷಿಯನ್. ನಾನು ನೋಡಿದ್ದೆ ಇಲ್ಲಿ ಎಷ್ಟೋ ಸಾರಿ, ನನ್ನ ಟೌನ್ ಹಾಲ್ನಲ್ಲಿ ಅವರ ಪ್ರದರ್ಶನ ಇತ್ತು. ಒಂದು 3 ಗಂಟೆ ಕಾಲ ಆತ ಪ್ರದರ್ಶನ ಮಾಡಿದರೆ ಒಂದೊಂದು ಐಟಮನ್ನು ಪ್ರದರ್ಶನ ಮಾಡ್ತಾನೆ. ಮೊದಲು ಒಂದು ಖಾಲಿ ಬಕೆಟ್ ಇಟ್ಟಿರ್ತಾನೆ, ಒಂದು ಖಾಲಿ ಮಗ್ ಇಟ್ಟಿರ್ತಾನೆ, ತೋರಿಸಿರ್ತಾನೆ. ಒಂದು ಐಟಮ್ ಆಯಿತು, ಇಂಡಿಯನ್ ಹೋಲಿ ವಾಟರ್ ಅಂತ ಖಾಲಿ ಮಗ್ಗನ್ನು ಹೀಗೆ ಮಾಡಿದ ನೀರು ಬೀಳುತ್ತೆ. ಅವನು ಸಂಪೂರ್ಣ 3 ಗಂಟೆಯ ಪ್ರದರ್ಶನ ಮುಗಿಯುವ ಹೊತ್ತಿಗೆ ಒಂದೊಂದು ಐಟಮ್ ಮುಗಿದ ಹಾಗೂ ಇಂಡಿಯನ್ ಹೋಲಿ ವಾಟರ್ ಅಂತ ಹಾಕೋದು, ಆ ಬಕೆಟ್ ತುಂಬ ನೀರಾಗಿರುತ್ತೆ. ನೀವು ಹತ್ತಿರ ಹೋಗಿ ನೋಡಿದರೆ ನೀರಿಲ್ಲ. ನಮಗೆ ಕಾಣೋದು ಹಾಗೆ ಕಾಣುತ್ತೆ. ಮಾಯಾಮಾತ್ರಮಿದಂ ದ್ವೈತಂ. ಈ ರೀತಿಯಾಗಿರುವಂಥ ಎಲ್ಲರ ಮಧ್ಯದಿಂದ ಆನೆ ಎದ್ದು ಬಂದುಬಿಡುತ್ತೆ. ಮತ್ತೊಂದು ಸಂದರ್ಭದಲ್ಲಿ ಸ್ಫೋಟ ಶಬ್ದ ಬಂದುಬಿಡುತ್ತೆ, ಮಾಯೆ ಆ ಆನೆಯೂ ಇರೋದಿಲ್ಲ. ಮಾಯಾಮಾತ್ರಮಿದಂ ದ್ವೈತಂ ಅದ್ವೈತಂ ಪರಮ. ಏನೂ ಇಲ್ಲ, ಏನೂ ಇಲ್ಲದೆ ಅವರು ಆರೋಪ ಮಾಡಿ ಕಲ್ಪನೆ ಮಾಡಿ ತೋರಿಸುವಂಥದ್ದು. ಹಾಗೇ ಈ ಪ್ರಪಂಚ ಮಾಯಾಮಾತ್ರಮಿದಂ ಅನ್ನುವಂಥದ್ದು. ಏಕತ್ವಂ ಪಶ್ಯತೋ ಮೋಹ ಕಶ್ಯೋಕ ಇತಿ ಚಾ. ಆ ಒಂದು ಕಶ್ಯೋಕ ಕೋಮೋಹ ಕಶ್ಯೋಕ ಏಕತ್ವಮನುಪಶ್ಯತಃ ಅನ್ನುವಂತಹ ಶ್ರುತಿಯಲ್ಲಿ ಹೇಳಿದೆ. ದ್ವಿತೀಯಾದ್ವೈ ಭಯಂ ನಾಲ್ಪೇ ಸುಖಂ, ದ್ವಿತೀಯಾದ್ವೈ ಭಯಂ ಭವತಿ ನಾಲ್ಪೇ ಸುಖಮಸ್ತಿ. ಇದೆಲ್ಲ ಶ್ರುತಿವಾಕ್ಯಗಳು. ಅತಸ್ತರ್ಕ ಪ್ರಮಾಣಾಭ್ಯಾಂ ವಸ್ತ್ವೇಕತ್ವಂ ಸುನಿಶ್ಚಿತಂ ವಿದುಷಾಂ ಅನುಭೂತ್ಯಾ ಚ ವಸ್ತ್ವೇಕತ್ವಂ ಸುನಿಶ್ಚಿತಂ. ವಸ್ತ್ವೈಕ್ಯ, ಒಂದೇ ಪರತತ್ವ ಅನ್ನುವಂಥದ್ದನ್ನು ಹೇಗೆ ನೀವು ಹೇಳ್ತೀರಾ ಅಂತ ಕೇಳಿದರೆ ಅನುಭವ ಪ್ರಮಾಣ. ವೇದಾಂತ ಯಾವತ್ತೂ ಯುಕ್ತಿಯಿಂದ ಹೇಳೋದಿಲ್ಲ, ಒಂದೋ ಹೇಳುತ್ತೆ ಶ್ರುತಿಯಿಂದ. ಆದ್ದರಿಂದಲೇ ಭಗವತ್ಪಾದರು ಭಾಷ್ಯದಲ್ಲಿ ಯಥಾಸಂಭವಂ ಇಹ ಶ್ರುತ್ಯಾದಯ ಅನುಭವಾದಯಶ್ಚ ಪ್ರಮಾಣಂ ಅಂತ ಹೇಳಿಬಿಟ್ರು. ಶ್ರುತಿಗಿಂತಲೂ ಹೆಚ್ಚಿನ ಒಂದು ಪ್ರಮಾಣ ಅಂತ ಹೇಳಿದರೆ ಅನುಭವ. ಅನುಭವ ಅಂತ ಹೇಳಿದರೆ ನನ್ನ ಅನುಭವ ಹೀಗಿದೆ ಅಂತ ಹೇಳಿದರೆ ನೋಬಡಿ ಕ್ಯಾನ್ ಚಾಲೆಂಜ್ ಇಟ್. ಯಾರು ಅದನ್ನು ಪ್ರಶ್ನಿಸೋದಕ್ಕೆ, ನನ್ನ ಅನುಭವ ಹೀಗಿದೆ, ನಹಿ ಅನುಭವ ಶಕ್ರ ಶತೇನಾಪಿ ಅನ್ಯಥಯಿತು ಶಕ್ಯ. ಭಗವತ್ಪಾದರ ವಾಕ್ಯ ಇದು. ನನ್ನ ಅನುಭವ ಹೀಗಿದೆ ಅಂತ ಹೇಳಿದರೆ 100 ಜನ ಇಂದ್ರರು ಬಂದರೂ ನನ್ನ ಅನುಭವವನ್ನು ಬೇರೆ ಮಾಡಲಿಕ್ಕಾಗೋದಿಲ್ಲ. ನನಗೆ ಹೀಗೆ ಅನುಭವ ಆಗಿದೆ ಅಂತ ಹೇಳಿದರೆ ನಿಮ್ಮ ಅನುಭವವೇ ನಿಮಗೆ ಪ್ರಮಾಣ. ಯಾರಿಗೂ ಕೂಡ ಯಾರು ಏನು ಹೇಳಿದರೂ ಒಬ್ಬ ತುಡುಗು ಹುಡುಗ ಇರ್ತಾನೆ, ಯಾರ ಮಾತಿಗೂ ಅವನು ಬೆಲೆ ಕೊಡೋದಿಲ್ಲ, ತುಂಟತನ ಮಾಡ್ತಾ ಇರ್ತಾನೆ. ಆವಾಗ ನೀವು ಹೇಳೋದೇನು? ಬುದ್ಧಿವಾದ ಹೇಳಿ ಹೇಳಿ ಬಿಟ್ಬಿಡಿ, ಅವನಿಗೆ ಅನುಭವಕ್ಕೆ ಬಂದಾಗ ಸರಿ ಹೋಗ್ತಾನೆ. ಅನುಭವಕ್ಕೆ ಬಂದ ಅನುಭವ ಪಾಠ ಕಲಿಸುತ್ತೆ. ಅನುಭವಕ್ಕಿಂತ ದೊಡ್ಡ ಗುರು ಇಲ್ಲ. ಆದ್ದರಿಂದ ಯಥಾಸಂಭವಮಿಹ ಅನುಭವಾದಯಶ್ಚ ಪ್ರಮಾಣಂ. ಆ ಅನುಭವವನ್ನೇ ಹೇಳ್ತಾ ಇದೆ. ಆ ಅನುಭವವನ್ನು ಹೇಳುವಂಥದ್ದು ಅಂದರೆ ನಿಮ್ಮೆಲ್ಲರಿಗೂ ಅದ್ವೈತದ ಅನುಭವ ಇದೆಯೋ, ವಿಶಿಷ್ಟಾದ್ವೈತದ ಅನುಭವ ಇದೆಯೋ, ದ್ವೈತದ ಅನುಭವ ಇದೆಯೋ ಅಂತ ಕೇಳಿದರೆ ನಿಮ್ಮ ನಿಮ್ಮ ಸುಷುಪ್ತಿಯನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿ. ನಿದ್ರೆ ಬಂದ ಸಮಯದಲ್ಲಿ ಡೀಪ್ ಸ್ಲೀಪ್ ಸ್ಟೇಟಸ್ ಅಂದರೆ ಗಾಢ ನಿದ್ರಾವಸ್ಥೆ, ಸ್ವಪ್ನ ಬರೋದಿಲ್ಲ. ಸ್ವಪ್ನ ಬರದೆ ಕೇವಲ ನಿದ್ರಾವಸ್ಥೆಯಲ್ಲಿ ನೀವು ಯಾರು, ನೀವೆಲ್ಲಿದ್ದೀರಿ, ನೀವೇನಾಗಿದ್ದೀರಿ, ನೀವು ಎಲ್ಲಿ ಹೋಗಿದ್ದೀರಿ, ನಿಮ್ಮ ಸ್ವರೂಪ ಏನು,
ಗೊತ್ತಾಗತ್ತೆಯೇ? ಆವಾಗ ನಿಮಗೆ ಸುಖಾನುಭೂತಿ ಇದೆ, ಸುಖಾನುಭವ ಇದೆ ಅನ್ನುವಂಥದ್ದು ನಿಮಗೆ ಗೊತ್ತಾಗೋಲ್ಲ. ಅದೇ ವಿಶೇಷ. ಜಾಗ್ರತ್ತಿನಲ್ಲಿ, ಸ್ವಪ್ನದಲ್ಲಿ ನಿಮಗೆ ಎಲ್ಲ ಅನುಭವ ಆಗೋದು ನಿಮಗೆ ಗೊತ್ತಾಗುತ್ತೆ. ಸುಷುಪ್ತಿಯಲ್ಲಿ ಅನುಭವ ಇರುತ್ತೆ, ಗೊತ್ತಾಗೋದಿಲ್ಲ. ಯಾಕೆ? ಅವಿದ್ಯಾ ಆವರಣ ಅಲ್ಲಿದೆ. ಇದನ್ನು ಪ್ರಮಾಣವಾಗಿ ಹೇಳ್ತಾರೆ. ಸುಷುಪ್ತಿಯಲ್ಲಿ ಸುಖಮಹಮಸ್ವಾಪ್ಸಂ ನಕಿಂಚಿದವೇದಿಶಂ, ನನಗೆ ಸುಖವಾಗಿ ನಿದ್ದೆ ಬಂತು, ಏನು ಗೊತ್ತಾಗಲಿಲ್ಲ. ಸುಖವಾಗಿ ನಿದ್ದೆ ಬಂತೋ ಅದರ ಅನುಭವ ಆಗಿದೆ ತಾನೆ. ಅನುಭವ ಆಗಿದ್ರಿಂದಲೇ ಸುಖವಾಗಿ ನಿದ್ದೆ ಬಂತು ಅಂತ ನೀವು ಹೇಳೋದು. ನನಗೇನು ಗೊತ್ತಾಗಲಿಲ್ಲ, ಏನು ಗೊತ್ತಾಗಲಿಲ್ಲ ತಾನೆ ಆವಾಗ. ಆದರೆ ಏನು ಗೊತ್ತಾಗಲಿಲ್ಲ ಅನ್ನೋದು ಗೊತ್ತಾಗಿದೆ. ಅವಿದ್ಯೆ ಇಲ್ಲ ಅಂತಲ್ಲ, ಏನು ಗೊತ್ತಾಗಲಿಲ್ಲ ಅನ್ನೋದರಿಂದ ಅವಿದ್ಯೆ ಇದೆ. ಆ ಅವಿದ್ಯೆ ಇದೆ ಅನ್ನುವಂತಹದ್ದು ಗೊತ್ತು ಮಾಡಿಕೊಳ್ಳುವನೊಬ್ಬ ಇದ್ದಾನೆ, ಅವನೇ ಸಾಕ್ಷಿ. ನನಗೇನೂ ಗೊತ್ತಾಗಲಿಲ್ಲ ಅನ್ನೋದು ಗೊತ್ತಾಗಿದೆ. ಅನ್ನೋದು ಗೊತ್ತಾಗಬೇಕಾದ್ರೆ ಆ ಗೊತ್ತು ಮಾಡಿಕೊಳ್ಳೋನೊಬ್ಬ ಇರಬೇಕಲ್ಲ, ಅವನೇ ಸಾಕ್ಷಿ. ಅದು ಒಂದೋ ಎರಡೋ? ಒಂದೇ ತಾನೆ ಪ್ರತಿಯೊಬ್ಬರಿಗೂ. ಅಲ್ಲೇ ಗೊತ್ತಾಯಿತು ನಿಮಗೆ ಅದ್ವೈತ ಅಂತ. ಅದು ಇದಕ್ಕಿಂತ ಇನ್ನು ಹೆಚ್ಚಾಗಿ ಹೇಳಬೇಕಾಗಿಲ್ಲ. ಮೋಕ್ಷ ಅಂತ ಹೇಳಿದರೆ ಆ ಸುಷುಪ್ತಿಯಲ್ಲಿ ನಿಮಗೆ ಯಾವ ಅನುಭವ ಎಷ್ಟು ಕ್ಷಣ ಇದೆಯೋ ಅದರ ನಿತ್ಯ ಸ್ವರೂಪವೇ ಮೋಕ್ಷ. ಅದು ನಿರಂತರವಾಗಿ ಆಯಿತು ಅಂತ ಹೇಳಿದರೆ ನಿಮಗೆ ಮೋಕ್ಷ. ಅದು ನಿರಂತರವಾಗಿ ಆಗಬೇಕಾದ್ರೆ ನನಗೇನು ಗೊತ್ತಾಗಲಿಲ್ಲ ಅನ್ನೋ ಒಂದು ಅಂಶ ಇದೆಯಲ್ಲ, ಅದೇ ಅವಿದ್ಯಾ ಅಂಶ, ಅದು ಹೋಗಬೇಕು. ಅದು ಹೋದರೆ ಮೋಕ್ಷವೇ. ಅದು ಹೇಗೆ ಹೋಗುತ್ತೆ? ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ಶಾಸ್ತ್ರ ಬೇಕು, ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ಗುರು ಬೇಕು. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ ಪರೀಕ್ಷಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದಮಾಯಾನ್ ನಾಸ್ತ್ಯ ಕೃತಃ ಕೃತೇನ ತದ್ವಿಜ್ಞಾನಾರ್ಥಂ ಸ ಗುರುಮೇವ ಅಭಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಗುರು ಯಾಕೆ ಬೇಕು? ನಮಗೆ ಗೊತ್ತಿಲ್ಲದೆ ಇದ್ದನ್ನು ಗೊತ್ತು ಮಾಡುವವನೇ ಗುರು. ಭಗವತ್ಪಾದರು ಪ್ರಶ್ನೋತ್ತರ ಮಾಲಿಕೆಯಲ್ಲಿ ಕೇಳ್ತಾರೆ, ಕೋ ಗುರುಹು? ಗುರು ಅಂದರೆ ಯಾರು? ಅಧಿಗತ ತತ್ವ, ತತ್ವವನ್ನು ತಿಳಿದವನು. ಅದಕ್ಕಿಂತ ಹೆಚ್ಚಿನ ವಿವರಣೆ ಇನ್ನೇನು ಬೇಕು? ಇಷ್ಟು ಚೆನ್ನಾದ ವಿವರಣೆ ಇನ್ನು ಯಾರೂ ಕೊಡಲಿಕ್ಕೆ ಸಾಧ್ಯವಿಲ್ಲ, ಇದನ್ನು ಮೀರಿಸಿದ ವಿವರಣೆ. ಅಧಿಗತ ತತ್ವವನ್ನು ತಿಳಿದವನು ಗುರು. ಆ ತಿಳಿದವನು ಅಂತ ಹೇಳಿದ್ರೇನು? ತಿಳಿಯುವಿಕೆ ಅಂದರೆ ಅದೇ ಅನುಭವ. ಅನುಭವ ರೂಪದಲ್ಲಿ ತಿಳಿಯುವಿಕೆಯೇ ತಿಳಿಯುವಿಕೆ. ಸಾಮಾನ್ಯವಾಗಿ ತಿಳಿದರೆ ಅದು ಪರೋಕ್ಷ ಜ್ಞಾನವಾಗುತ್ತೆ. ಅದಕ್ಕೆ ಅಪರೋಕ್ಷ ಜ್ಞಾನವಾಗಬೇಕು. ಯತ್ ಸಾಕ್ಷಾತ್ ಅಪರೋಕ್ಷಾದ್ ಬ್ರಹ್ಮ. ಬ್ರಹ್ಮ ಅಪರೋಕ್ಷವಾದ್ರೇನೆಯೇ ಬ್ರಹ್ಮಜ್ಞಾನವಾಯಿತು ಅಂತ ಹೇಳಬೇಕೇ ಹೊರತು ಪರೋಕ್ಷ ಜ್ಞಾನ ಎಲ್ಲರಿಗೂ ಇದೆ. ಬ್ರಹ್ಮ ಅಂದರೆ ಯಾರಿಗೆ ಗೊತ್ತಿಲ್ಲ? ಎಲ್ಲರಿಗೂ ಗೊತ್ತಿದೆಯೇ ಇಲ್ವಾ? ಬ್ರಹ್ಮ ಅಂತ ಒಂದು ತತ್ವ ಇದೆ, ಪರಮಾತ್ಮ ಅಂತ ಒಂದು ತತ್ವ ಇದೆ, ಎಲ್ಲರಿಗೂ ಗೊತ್ತಿದೆ. ಅದು ನಾನೇನದು ಗೊತ್ತಿದೆಯಾ? ಅದು ನಾನೇನದು ಗೊತ್ತಾಗಬೇಕಾದ್ರೆ ಶಾಸ್ತ್ರ. ಬ್ರಹ್ಮ ಬೇರೆ, ಪರಮಾತ್ಮ ಬೇರೆ, ನಾನು ಬೇರೆ, ಇದನ್ನು ತಿಳಿಸೋದಕ್ಕೆ ಶಾಸ್ತ್ರ ಬೇಕಾ? ಅದು ಶಾಸ್ತ್ರವಿಲ್ಲದೆ ಹುಟ್ಟುತ್ತಾ ಪ್ರತಿಯೊಬ್ಬರಿಗೂ ಬಂದಿರೋದೇ ಅದು. ಅದಕ್ಕೋಸ್ಕರವಾಗಿ ಈ ರೀತಿಯಾದಂತಹ ವಿದುಷಾಂ ಅನುಭೂತ್ಯಾಚ ವಸ್ತ್ವೇಕತ್ವಂ ಸುನಿಶ್ಚಿತಂ. ವಿದ್ವಾಂಸರ ಅನುಭೂತಿಯಿಂದ ವಸ್ತುಐಕ್ಯ ಅನ್ನುವಂಥದ್ದನ್ನು ಹೇಳಿದ್ದರಿಂದ ಈ ಒಂದು ವಸ್ತುಐಕ್ಯ ಅನ್ನುವಂಥದ್ದನ್ನು ಹೇಳುವಂಥದ್ದು ಅಂದರೆ ಪರಮಾತ್ಮ ತತ್ವ ಒಂದೇ, ನಿತ್ಯವಾದದ್ದು, ಸತ್ಯವಾದದ್ದು, ತ್ರಿಕಾಲ ಅಬಾಧಿತವಾದ ತತ್ವ. ಬಾಕಿ ಎಲ್ಲವೂ ಕೂಡ ಅದರಲ್ಲಿ ಆರೋಪಿತವಾದದ್ದು, ಕಲ್ಪಿತವಾದದ್ದು ಅಂತ ಹೇಳುವಂಥದ್ದು ಅದ್ವೈತವೇ ಹೊರತು ಬೇರೆ ಯಾವ ಸಿದ್ಧಾಂತದಲ್ಲೂ ಹೇಳು. ಇದನ್ನು ಅಲ್ಲಿ ಅನುವಾದ ಮಾಡಿ ಖಂಡನೆ ಮಾಡಿದ್ರಿಂದ ವ್ಯಾಸಾಭಿಪ್ರೇತವಾದಂತಹ ಸಿದ್ಧಾಂತ ಇಂತಹ ಅದ್ವೈತವಾಗಿದೆಯೇ ಹೊರತು ಬೇರೆ ಅದ್ವೈತವಾಗಲಿಕ್ಕೆ ಸಾಧ್ಯವಿಲ್ಲ. ಇದನ್ನೇ ಭಗವದ್ಗೀತೆಯಲ್ಲೂ ಕೂಡ ನಾವು ನೋಡಬಹುದು. ಅದ್ವೈತವನ್ನೇ ಹೇಳಿದ್ದಾರೆ ಅಂತ ನಿಮಗೆ ಹೇಗೆ ಗೊತ್ತು ಅಂತ ಕೇಳಿದರೆ, ಭಗವದ್ಗೀತೆ ವಿಶಿಷ್ಟವಾದ ಗ್ರಂಥ. ಅದನ್ನು ಓದುವ ರೀತಿಯಲ್ಲಿ ಓದಿದಾಗ ಅಹೋ ಅಂತ ಅನಿಸ್ಬಿಡುತ್ತೆ ನಮಗೆ. 18 ಅಧ್ಯಾಯದಲ್ಲಿ 700 ಶ್ಲೋಕಗಳಿದ್ದರೂ ಕೂಡ ಒಂದೊಂದು ಅಧ್ಯಾಯಕ್ಕೂ ಕೂಡ ಒಂದೊಂದು ಹೆಸರು. ಅರ್ಜುನ ವಿಷಾದ ಯೋಗ, ಸಾಂಖ್ಯಯೋಗ, ಕರ್ಮಯೋಗ, ಕರ್ಮಸನ್ಯಾಸ ಯೋಗ,
ಜ್ಞಾನಕರ್ಮ ಸನ್ಯಾಸ ಯೋಗ, ಕರ್ಮಸನ್ಯಾಸ ಯೋಗ, ಆತ್ಮಸಂಯಮ ಯೋಗ, ಜ್ಞಾನವಿಜ್ಞಾನ ಯೋಗ, ಅಕ್ಷರಬ್ರಹ್ಮ ಯೋಗ, ರಾಜವಿದ್ಯಾ ರಾಜಗುಖ್ಯ ಯೋಗ, ವಿಭೂತಿ ಯೋಗ, ವಿಶ್ವರೂಪ ದರ್ಶನ ಯೋಗ, ಭಕ್ತಿ ಯೋಗ, ಕ್ಷೇತ್ರಜ್ಞ ವಿಭಾಗ ಯೋಗ, ಗುಣತ್ರಯ ವಿಭಾಗ ಯೋಗ, ಪುರುಷೋತ್ತಮ ಯೋಗ, ದೈವಾಸುರ ಸಂಪದ್ವಿಭಾಗ ಯೋಗ, ಶ್ರದ್ಧಾತ್ರಯ ವಿಭಾಗ ಯೋಗ, ಮೋಕ್ಷ ಸನ್ಯಾಸ ಯೋಗ. ಈ 18 ಯೋಗಗಳನ್ನೇ ಹೇಳಿದ್ದಾರೆ. ಈ 18 ಯೋಗಗಳಲ್ಲಿ ಏನು ಹೇಳಿದರು ಒಂದೊಂದು, ಈಗ ಹೇಗೆ ಅಂದರೆ ಒಂದು ಬೊಂಬೆಯನ್ನು ತಯಾರು ಮಾಡಬೇಕಾಗಿದ್ರೆ ಕೈ ಬೇರೆ ಕಾಲು ಬೇರೆ ಎಲ್ಲದನ್ನು ಬೇರೆ 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 ಬೇರೆಯಾಗಿ ಮಾಡಿ ಇಟ್ಟಾಗ ನೀವು ಅದನ್ನು ನೋಡಿದಾಗ ನಿಮಗೆ ಅದು ಏನು ಸಂಪೂರ್ಣ ಸ್ವರೂಪ ಹೇಗಿದೆ ಅಂತ ಗೊತ್ತಾಗೋದಿಲ್ಲ. ಏಕದೇಶ ಒಂದೊಂದು ಅವಯವನ್ನು ನೋಡಿದಾಗ ಅಷ್ಟನ್ನು ಒಟ್ಟು ಸೇರಿಸಿದಾಗ ಒಂದು ಸ್ವರೂಪ ಬರುತ್ತೆ ತಾನೆ. ಹಾಗೆ ಈ 18 ಅಧ್ಯಾಯಗಳನ್ನೂ ನಾವು ಸಮಷ್ಟಿಯಾಗಿ ನೋಡಿದಾಗ ಒಂದು ಅಭಿಪ್ರಾಯ ವ್ಯಕ್ತವಾಗುತ್ತೆ. ಯಾವುದು ಆ ಅಭಿಪ್ರಾಯ ಅಂದರೆ ತತ್ವಮಸಿ ಅನ್ನುವಂತಹ ಮಹಾವಾಕ್ಯದಲ್ಲಿ ಏನು ಹೇಳಿದೆಯೋ ಅದೇ ಅರ್ಥವನ್ನು ಸಂಪೂರ್ಣ ಗೀತೆಯಲ್ಲೂ ಕೂಡ ಹೇಳಿದೆ. ಮೊದಲನೇ 6 ಅಧ್ಯಾಯಗಳಲ್ಲಿ ತ್ವಂಪದಾರ್ಥ ವಿಚಾರವನ್ನು, ಎರಡನೇ 6 ಅಧ್ಯಾಯಗಳಲ್ಲಿ ತತ್ಪದಾರ್ಥ ವಿಚಾರವನ್ನು, ಕೊನೆಯ 6 ಅಧ್ಯಾಯಗಳಲ್ಲಿ ಅಸಿಪದಾರ್ಥದಿಂದ ಹೇಳುವ ಐಕ್ಯವನ್ನು ವಿಚಾರ ಮಾಡಿದ್ದಾರೆ. ಇದು ಹೇಗೆ ಗೊತ್ತಾಗುತ್ತೆ ಅಂತ ಕೇಳಿದರೆ, ತ್ವಂಪದಾರ್ಥ ವಿಚಾರವನ್ನು ಮಾಡಲಿಕ್ಕೆ ಹೊರಟಾಗ ಆ ಎರಡನೇ ಅಧ್ಯಾಯ ನಜಾಯತೆ ಮ್ರಿಯತೆ ವಾ ಯಶ್ಚಿನ್ ನಾಯಂಕುತಶ್ಚಿನ್ನ ಬಭೂವ ಕಶ್ಚಿತ್, ಈ ರೀತಿಯಾಗಿ ತ್ವಂಪದಾರ್ಥ ವಿಚಾರಣೆಯನ್ನು ಮಾಡಿದ್ದಾರೆ. ಕರ್ಮಸ್ವರೂಪವನ್ನು ವಿಮರ್ಶೆ ಮಾಡಿದ್ದು ಅದೆಲ್ಲ ತ್ವಂಪದಾರ್ಥನಾದ ಜೀವನಿಗೆ ಸಂಬಂಧಿಸಿದ್ದು. ಹಾಗೆ ತತ್ಪದಾರ್ಥ ಕಿಂತದ್ ಬ್ರಹ್ಮ ಕಿಮಧ್ಯಾತ್ಮಂ ಕಿಂಕರ್ಮ ಪುರುಷೋತ್ತಮ ಅಧಿಭೂತಂಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ ಅಂತ 8ನೇ ಅಧ್ಯಾಯದಲ್ಲಿ ತತ್ಶಬ್ದವನ್ನೇ ಪ್ರಯೋಗ ಮಾಡಿ ಕಿಂತದ್ ಬ್ರಹ್ಮ ತದ್ಬ್ರಹ್ಮ ಅಕ್ಷರಂ ಬ್ರಹ್ಮ ಪರಮಂ, ಅಕ್ಷರವೇ ಬ್ರಹ್ಮ ಅಂತ ಅದಕ್ಕೆ ಉತ್ತರವಾಗಿ ಹೇಳಿದ್ದಾನೆ. ತತ್ಪದಾರ್ಥ ವಿಚಾರ ಅಲ್ಲಿಂದ ಆರಂಭಿಸಿ 12ನೇ ಅಧ್ಯಾಯದ ಕೊನೆಯಲ್ಲಿ 13ನೇ ಅಧ್ಯಾಯದಲ್ಲಿ ಈ ಜೀವಬ್ರಹ್ಮೈಕ್ಯ ತತ್ಪದ ತ್ವಂಪದಗಳ ಅರ್ಥಕ್ಕೆ ಐಕ್ಯವನ್ನು ಹೇಳಿದ್ದಾರೆ. ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರಜ್ಞಯೋರ್ಜ್ಞಾನಂ ಮ್ಯತ್ತಜ್ಞಾನಂ ಮತಂ ಮಮ. ಆದ್ದರಿಂದ ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ, ಈ ಒಂದು ಭಗವದ್ಗೀತೆಯ ಈ ವಾಕ್ಯ ಇದು ಒಂದು ಮಹಾವಾಕ್ಯವೇ. ಮಾಂ ಕ್ಷೇತ್ರಜ್ಞಂ ವಿದ್ಧಿ, ಕ್ಷೇತ್ರಜ್ಞಂ ಮಾಂ ವಿದ್ಧಿ, ಮಾಂ ಕ್ಷೇತ್ರಜ್ಞಂ ವಿದ್ಧಿ ಅಲ್ಲ, ಕ್ಷೇತ್ರಜ್ಞಂ ಮಾಂಚಾಪಿ ವಿದ್ಧಿ. ಭಗವತ್ಪಾದರು ಭಾಷ್ಯದಲ್ಲಿ ಹಾಗೆ ಬರೀತಾರೆ, ಕ್ಷೇತ್ರಜ್ಞಂ ವಿದ್ಧಿ. ಕ್ಷೇತ್ರಜ್ಞ ಅಂತ ಹೇಳಿದರೆ ಈ ಶರೀರವೇ ಕ್ಷೇತ್ರ, ಇದನ್ನು ತಿಳಿಯುವವನು ಕ್ಷೇತ್ರಜ್ಞ. ಆ ಕ್ಷೇತ್ರಜ್ಞ ಯಾರು ಅಂದರೆ ಆ ಕ್ಷೇತ್ರಜ್ಞನನ್ನು ತಿಳಿದುಕೊಳ್ಳೋದು ಅಷ್ಟೇ ಅಲ್ಲ, ಆ ಕ್ಷೇತ್ರಜ್ಞನನ್ನು ನಾನು ಅಂತಲೂ ತಿಳ್ಕೋ. ಕ್ಷೇತ್ರಜ್ಞಂ ಮಾಂಚಾಪಿ ವಿದ್ಧಿ, ನಾನು ಅಂದರೆ ಯಾರು? ಪರಮಾತ್ಮ. ಆ ಕ್ಷೇತ್ರಜ್ಞ ಜೀವನಾಗಿದ್ದಾನೆ, ಅವನನ್ನು ಪರಮಾತ್ಮ ಅಂತ ತಿಳ್ಕೋ ಅಂದರೆ ನೀನೇ ಪರಮಾತ್ಮ ಅಂತ ತಿಳ್ಕೋ. ಇದು ಭಗವದ್ಗೀತೆಯಲ್ಲಿ ಹೇಳಿರುವಂಥದ್ದು. ಇಲ್ಲಿ ಇನ್ನೊಂದು ಶಬ್ದಗತ ಸ್ವಾರಸ್ಯವಿದೆ, ಅದನ್ನು ಹೇಳಿ ಮುಕ್ತಾಯ ಮಾಡಿಬಿಡ್ತೇನೆ. ಶಬ್ದಗತ ಸ್ವಾರಸ್ಯ ಅಂತ ಹೇಳಿದರೆ ವಿಭಕ್ತಿಗತ ಸಾಮಾನಾಧಿಕರಣ್ಯ ಅಂತ ಶಾಸ್ತ್ರದಲ್ಲಿ ಒಂದು ಮಾತು ಹೇಳ್ತಾರೆ. ಹೇಗೆ ಅಂತ ಕೇಳಿದ್ರೆ, ನೀಲೋ ಘಟ, ನೀಲವಾದದ್ದು ಕಲಶ, ಘಟ ನೀಲವಾಗಿದೆ ಕಪ್ಪಾಗಿದೆ ಅನ್ನೋ ಅರ್ಥದಲ್ಲಿ. ಆ ನೀಲಾಭಿನ್ನೋ ಘಟ ಅಂತ ಅದಕ್ಕೆ ಅರ್ಥ. ನೈಲ್ಯಕ್ಕೂ ಘಟಕ್ಕೂ ಅಭೇದವನ್ನು ಹೇಳಿದ ಹಾಗಾಯಿತು. ಯಾಕೆ ಅಂದರೆ ಎರಡೂ ಕೂಡ ಒಂದೇ ವಿಭಕ್ತಿಯಲ್ಲಿ ಇರೋದರಿಂದ. ಒಂದೇ ವಿಭಕ್ತಿ ಅಂದರೆ ಪ್ರಥಮ ವಿಭಕ್ತಿ ಏಕವಚನದಲ್ಲಿ ಎರಡೂ ಶಬ್ದ ಇದೆ. ನೀಲಃ ಘಟಃ, ನೀಲಾಭಿನ್ನ ಘಟಃ ಇತ್ಯರ್ಥ ಅಂತ ಹೇಳ್ತಾರೆ. ಹಾಗೆ ಮಾಂ ಕ್ಷೇತ್ರಜ್ಞಂ ಎರಡೂ ಕೂಡ ದ್ವಿತೀಯ ವಿಭಕ್ತಿಯಲ್ಲಿದೆ ನೋಡಿ. ದ್ವಿತೀಯ ವಿಭಕ್ತಿ ಏಕವಚನದಲ್ಲಿ ಇರುವಂತಹದ್ದಾದ್ದರಿಂದ ಇದು ವಿಭಕ್ತಿಗತ ಸಾಮಾನಾಧಿಕರಣ್ಯ. ವಿಭಕ್ತಿಗತ ಸಾಮಾನಾಧಿಕರಣ್ಯ ಎಲ್ಲೆಲ್ಲಿ ಇರುತ್ತೋ ಅಲ್ಲಿ ಅಭೇದವೇ ಅರ್ಥ. ಇದು ಶಬ್ದದಲ್ಲಿ ಇರುವಂತಹ ಸಾಮರ್ಥ್ಯ. ಆ ಶಬ್ದದ ಸಾಮರ್ಥ್ಯಾನುಗುಣವಾಗಿ ವಿಚಾರ ಮಾಡಿದಾಗ ಆ ಶಬ್ದ ಏನು ಹೇಳುತ್ತೆ? ಶಬ್ದಕ್ಕೆ ಅದ್ವೈತ ಹೇಳಬೇಕು, ದ್ವೈತ ಹೇಳಬೇಕು, ಇದನ್ನು ಹೇಳಬೇಕು, ಇದನ್ನು ಹೇಳಬಾರದು ಇಲ್ಲ. ಶಬ್ದಕ್ಕೆ ಯಾವತ್ತೂ ಒಂದು ಸಾಮರ್ಥ್ಯವಿರುತ್ತೆ. ಸಮರ್ಥ ಪದವಿಧಿ ವ್ಯಾಕರಣದಲ್ಲಿ ಹೇಳ್ತಾರೆ. ಸಮರ್ಥ ಪದವಿ, ಶಬ್ದಕ್ಕೆ ಒಂದು ಸಾಮರ್ಥ್ಯ ಇದೆ, ಇದು ಅಷ್ಟೇ ಅರ್ಥವನ್ನು ಹೇಳೋದು. ಹಾಗೆ ಎರಡೂ ಕೂಡ ಮಾಂ ಕ್ಷೇತ್ರಜ್ಞಂ ವಿದ್ಧಿ, ಕ್ಷೇತ್ರಜ್ಞನನ್ನು ನನ್ನನ್ನಾಗಿ ತಿಳಿ ಅಂತ ಹೇಳಿದ್ರಿಂದ
ಕ್ಷೇತ್ರಜ್ಞನೂ ನಾನು ಒಂದೇ ಅಂತಾಯಿತು. ಅಭೇದವನ್ನೇ ಹೇಳಿದ ಹಾಗಾಯಿತು. ಗೀತೆಯಲ್ಲಿ ಹೇಳಿದ್ದು ಅಭೇದವೇ, ಅದನ್ನೇ ಎಲ್ಲ ವೇದಾಂತಗಳು ಹೇಳ್ತಾ ಇರುವಂಥದ್ದಾದ್ದರಿಂದ ಶ್ರುತಿಯಲ್ಲಿ ಹೇಳಿರುವ ಅರ್ಥವನ್ನು ನಿರ್ಣಯ ಮಾಡಿ ಸುಲಭವಾಗಿ ತಿಳಿಸುವುದಕ್ಕೋಸ್ಕರ ಹೊರಟದ್ದು ಸ್ಮೃತಿ. ಶ್ರುತಿಯ ಅರ್ಥವನ್ನು ಸ್ಮೃತಿ ತಿಳಿಸುತ್ತೆ. ಶ್ರುತಿ ಅತ್ಯಂತ ಗಂಭೀರವಾಗಿರುವಂಥದ್ದು, ಅದಕ್ಕಿಂತ ಸ್ವಲ್ಪ ಸುಲಭೀಕರಣ ಮಾಡಿ ಸ್ಮೃತಿ ತಿಳಿಸುತ್ತೆ. ಅದಕ್ಕಿಂತಲೂ ಕೂಡ ಶ್ರುತಿ ಸ್ಮೃತಿಯನ್ನು ಒಪ್ಪದೇ ಇರುವವರಿಗೆ ಹೇಗೆ ತಿಳಿಸೋದು? ಯುಕ್ತಿ ಪ್ರಧಾನವಾಗಿ. ಅದಕ್ಕಾಗಿ ಸೂತ್ರ ಪ್ರಸ್ಥಾನ ಹೊರಟಿದ್ದು. ಅದಕ್ಕೋಸ್ಕರವಾಗಿ ವ್ಯಾಸರು ಬ್ರಹ್ಮಸೂತ್ರಗಳನ್ನು ಮಾಡಿದರು. ಆ ರೀತಿಯಾದಂಥ ವ್ಯಾಸ ಸೂತ್ರಗಳಲ್ಲಿ ಈ ಶ್ರುತಿ ಸ್ಮೃತಿಗಳಲ್ಲಿ ಹೇಳಿರುವ ಅದ್ವೈತವನ್ನೇ ವ್ಯಾಸರು ಹೇಳಿದ್ದಾರೆ ಎಂಬುದೇ ಈ ಒಂದು ವ್ಯಾಸರ ಅಭಿಪ್ರಾಯ ಅಂತ ಈ ತಂತ್ರಗಳನ್ನು ಅನುಸರಿಸಿ ಸಿದ್ಧಾಂತ ಮಾಡಿ ತೋರಿಸಿದ್ದಾರೆ ಅಯ್ಯಣ್ಣ ದೀಕ್ಷಿತರು. ಅವರ ಒಂದು ಪಾಂಡಿತ್ಯಕ್ಕೆ ನಾವು ಅತ್ಯಂತ ಆಶ್ಚರ್ಯವನ್ನು ವ್ಯಕ್ತಪಡಿಸೋದು ಬಿಟ್ಟು ಇನ್ನೇನು ಹೇಳಲಿಕ್ಕೆ ನಮ್ಮ ಹತ್ರ ಶಬ್ದ ಇಲ್ಲ. ನಾನಂತೂ ಇಂತಹ ಗ್ರಂಥವನ್ನು ನೋಡಲಿಲ್ಲ ಇಲ್ಲಿಯವರೆಗೆ. ಯಾವುದೇ ದರ್ಶನದಲ್ಲೂ ಇಂತಹ ಇನ್ನೊಂದು ಗ್ರಂಥ ಇಲ್ಲ. ದೌರ್ಭಾಗ್ಯವೇನು ಇದು ಹೆಚ್ಚು ಪ್ರಸಿದ್ಧಿಗೆ ಬರಲಿಲ್ಲ ಅನ್ನುವಂಥದ್ದು ದೌರ್ಭಾಗ್ಯ. ಇದು ನಮ್ಮಲ್ಲೇ ಎಷ್ಟೋ ಜನ ಅದ್ವೈತಿಗಳಿಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದು. ಅಂತಹ ಒಂದು ವಿಶೇಷ ಅದನ್ನು ಇವರು ಹೇಗೆ ತಗೊಂಡು ಇಲ್ಲಿ ಇಡಬೇಕು ಅಂತ ಇವರಿಗೆ ಅಕಸ್ಮಾತಾಗಿ ಹೊಳೆಯಿತೋ, ಅದು ಶರ್ಮರ ಒಂದು ಪ್ರೇರಣೆಯೋ ಏನೋ. ನಾನು ಈ ವಿಚಾರಕ್ಕಾಗಿ ಪುನಃ ಗಣೇಶವರನ್ನು ಅಭಿನಂದಿಸ್ತೇನೆ. ಇಂತಹ ಒಂದು ಗ್ರಂಥವನ್ನು, ವಿಚಾರಣೀಯವಾದಂತಹ ಗ್ರಂಥ, ನಾನು ಬಹುಶಃ 1.5 ಗಂಟೆನೇ ನಿಮ್ಮೆಲ್ಲರ ತಲೆ ತಿಂದಿರ್ಬೋದು. ಯಾಕೆಂದರೆ ಈ ವಿಷಯ ಅಂಥದ್ದು. ನಿಮಗೆ ಈಗ ಒಂದು ಸ್ವಲ್ಪ ಮಟ್ಟಿಗಾದರೂ ಒಂದು ಚಿಂತನೆ ಬಂದಿರಬಹುದು, ಸ್ವರೂಪ ಸಿಕ್ಕಿರಬಹುದು. ಶಾಸ್ತ್ರದಲ್ಲಿ ವಿಷಯವನ್ನು ಹೇಗೆ ವಿಮರ್ಶೆ ಮಾಡ್ತಾರೆ ಅನ್ನುವಂಥದ್ದಕ್ಕೆ ಒಂದು ಸ್ಥಾಲೀಬುಲಾಕ ನ್ಯಾಯದಂತೆ ನಾನು ತೋರಿಸುವ ಒಂದು ಕಿರು ಪ್ರಯತ್ನ ಮಾಡಿದ್ದೇನೆ. ಇಷ್ಟೊತ್ತು ಈ ಅವಕಾಶ ಕೊಟ್ಟಿರುವಂತಹ ಗೋಖಲೆ ಸಾರ್ವಜನಿಕ ಸಂಸ್ಥೆಗೂ ಮತ್ತು ನನಗೆ ಈ ಅವಕಾಶವನ್ನು ಕಲ್ಪಿಸಿ ವಿಶೇಷವಾಗಿ ಆದರವನ್ನು ತೋರಿಸಿದಂತಹ ಶತಾವಧಾನಿ ಗಣೇಶ್ ಅವರಿಗೂ, ಕೇಳಿದಂತಹ ತಮ್ಮೆಲ್ಲರಿಗೂ ಕೂಡ ಕಾರ್ತಜ್ಞವನ್ನು ತಿಳಿಸ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಅವರ ಯೋಗ್ಯತೆಯಿಂದ ಅವರು ಬಂದಿರೋದೇ ಹೊರತು ನಾನು ರೆಕಮೆಂಡ್ ಮಾಡಿದ್ದೇನಲ್ಲ, ನಾನು ಮಾಡಿದ್ದೆಂಥದ್ದು ಅಲ್ಲ. ಈ ಪುದುಬಟ್ಟನ್ನು ಇಟ್ಟಂತಹ ತುಂಬ ನನಗೆ ಪ್ರೀತಿಪಾತ್ರರಾದಂತಹ ಗೌರವನೀಯರ ಗುರುಪುತ್ರಿ, ನನ್ನ ಅಗ್ರಜೆ ಅಕ್ಕ ಇದ್ದಂತೆ ಡಾಕ್ಟರ್ ಶಾರದಾ ಚೈತ್ರ ಅವರು. ಮತ್ತು ಇದು ನನಗೆ ಹೊಳೆದದ್ದಲ್ಲ. ನನ್ನ ಗುರುಗಳ ರಂಗನಾಥ್ ಶರ್ಮರು ಭಾಳ ಹಿಂದೆಯೇ ಇದನ್ನು ಅನುವಾದ ಮಾಡಿದರು. ಆಮೇಲೆ ಅವರು ಅದನ್ನು ದೇವನಾಗರಿ ಲಿಪಿಯಲ್ಲಿ ಕನ್ನಡದ ಅನುವಾದದಲ್ಲಿ ತರುವಾಗ ಅವರ ಜೊತೆಗೆ ನಾನಿದ್ದೆ. ಅವರು ಮತ್ತೆ ಮತ್ತೆ ಹೇಳಿ ಆ ಪ್ರೂಫೆಲ್ಲ ನೋಡ್ತಾ ಸಂತೋಷ ಪಡ್ತಾಯಿದ್ರು. ಎಷ್ಟು ಚೆನ್ನಾಗಿದೆಯಪ್ಪ ನೋಡು, ಎಷ್ಟು ಸೊಗಸಾಗಿದೆ, ಈ ರೀತಿಯಾದ ಅಭಿನವವಾದ ಯುಕ್ತಿಗಳಿವೆಯಲ್ಲ ನಮ್ಮಲ್ಲಿ ಪಾಠಕ್ರಮದಲ್ಲಿ, ಯಾಕೋ ಇದು ಬರಲಿಲ್ಲವೇ ಅಂತ ದುಃಖ ಪಡ್ತಾಯಿದ್ರು. ಅಂತಂದರೆ ಅವರಿಗೆ ಇಷ್ಟು ಚೆನ್ನಾಗಿ ಗುಣಗ್ರಹಣ ಇತ್ತು, ದೊಡ್ಡದು ಯಾವುದು ಅಂತ ಕಂಡುಕೊಳ್ಳೋ ಶಕ್ತಿ ಇತ್ತು ರಂಗನಾಥ್ ಶರ್ಮರಿಗೆ. ಮತ್ತು ಆ ದೊಡ್ಡದನ್ನು ಜನರಿಗೆ ಮುಟ್ಟಿಸಬೇಕು ಅನ್ನುವುದು ಇತ್ತು. ಆಮೇಲೆ ಅದು ದೊಡ್ಡದನ್ನು ಕನ್ನಡದ ಅನುವಾದದಲ್ಲಿ ಮುಟ್ಟಿಸಿದ್ರೆ ಸಾಕು ಅಂತಿಲ್ಲದೆ ತಮ್ಮಂತೆ ಆ ಶಾಸ್ತ್ರಗಳನ್ನು ಓದಿಕೊಂಡ ವಿದ್ವಾಂಸರಿಗೆ ಅವರು ಚಲಾವಣೆಗೆ ಬರಲಿ ಅಂತ ಮೂಲವನ್ನೂ ಕೂಡ ಮುದ್ರಣ ಮಾಡುವ ವ್ಯವಸ್ಥೆ ಮಾಡಿದ್ರು. ಆ ಉದಯ ಪ್ರಕಾಶನದಿಂದ ಬಂತು. ಇದನ್ನೆಲ್ಲ ಕಂಡಾಗ ಜ್ಞಾನದಾಹ ಇದ್ದವರು, ಲೋಕಕ್ಕೆ ಒಳ್ಳೆಯದಾಗಬೇಕು ಅಂತ ಇದ್ದವರು ಎಷ್ಟು ನಿಜವಾಗಿ ಸತ್ಕಾರ್ಯ ಮಾಡ್ತಾರೆ ಅಂತ ಗೊತ್ತಾಗುತ್ತದೆ. ಆ ಮಹನೀಯರ ಸ್ಮರಣೆ ತುಂಬ ಪುಣ್ಯಕಾರಿಯಾದದ್ದು. ನಾಳೆ ದಿವಸ ಉಪಸಂಹಾರವನ್ನು ಕೇಳೋಣ. ಧನ್ಯವಾದ, ನಮಸ್ಕಾರ.